ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಪದ್ಮಕಮಲಗಳಿಗೆ ನಮಿಸುತ್ತಾ, ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಒಂದು ವನಪರ್ವದ ಘಟ್ಟವಾಗಿ ಹೇಗೆ ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನು ಪರ್ಯಟನೆ ಮಾಡುವುದರಿಂದ ಏನೇನು ಫಲ ಅನ್ನುವುದನ್ನು ಒಂದು ಸಂದರ್ಭದಲ್ಲಿ ನಾರದರು ಪುಲಸ್ತ್ಯರು ಹೀಗೆ ಭೀಷ್ಮರಿಗೆ ಹೇಳಿದ್ರು ಅನ್ನುವ ಹಿನ್ನೆಲೆಯಲ್ಲಿ ನಾರದರಿಂದ ವಿವರಿತವಾಗ್ತದೆ. ತುಂಬ ದೀರ್ಘವಾಗಿ ನಾರದರು ಬಹಳ ತೀರ್ಥಕ್ಷೇತ್ರಗಳನ್ನು ವಿವರಿಸ್ತಾರೆ. ಮೂಲ ಏನು ಅಂದರೆ, ನಾರದರು ಹೇಳುವಾಗ ಹೇಳೋದು ನಾನಲ್ಲ ಇದನ್ನು ಹೇಳಿದ್ದು, ಪುಲಸ್ತ್ಯರು ಭೀಷ್ಮರಿಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳ್ತೇನೆ ಅಂತ. ಆ ನಂತರದಲ್ಲಿ ನಾರದರು ನಿರ್ಗಮಿಸುವಾಗ ಮುಂದೆ ಧೌಮ್ಯರು ಮುಂದುವರಿಸ್ತಾರೆ. ಅವರು 4 ದಿಕ್ಕುಗಳಲ್ಲಿರುವ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅನ್ನುವ 4 ದಿಕ್ಕುಗಳಲ್ಲಿ ಹೋದರೆ ಏನೇನು ಸಿಗುತ್ತೆ ಭಾರತದಾದ್ಯಂತ ಅಷ್ಟೂ ತೀರ್ಥಕ್ಷೇತ್ರಗಳನ್ನು ಪಟ್ಟಿ ಮಾಡ್ತಾರೆ. ಪಟ್ಟಿ ಅಂದರೆ ಸುಮ್ಮನೆ ಒಂದು ಹೆಸರನ್ನು ಹೇಳ್ತಾ ಹೋಗುವುದಿಲ್ಲ. ಅಲ್ಲಿ ಅವರು ಕೂಡ ಪ್ರತಿ ತೀರ್ಥಕ್ಷೇತ್ರ ಎಲ್ಲಿದೆ, ಹಿನ್ನೆಲೆ ಏನು, ಇದು ಹುಟ್ಟಲಿಕ್ಕೇನು ಕಾರಣ, ಇದರ ಹತ್ತಿರ ಬಂದರೆ ಏನೇನು ಪರಿಣಾಮ, ಯಾವ ಸಮಯಕ್ಕೆ ಬರಬೇಕು, ಯಾವ ಪಾಪ ಮೋಕ್ಷ ಆಗುತ್ತೆ, ಈ ಥರ ಅವರು ಕೂಡ ಬಹಳ ವಿಶದವಾಗಿ ವಿವರಿಸ್ತಾರೆ. ಆ ಬಳಿಕ ನಾನು ನಿಮಗೆ ಹೇಳಿದೆ, ಲೋಮಶರು ಬಂದು ಅರ್ಜುನನ ಮಾತಿಗನುಗುಣವಾಗಿ ಇವರನ್ನು ಸಿದ್ಧಪಡಿಸಿ ಕರ್ಕೊಂಡು ಹೊರಟಾಗ ಬೇರೆ ಬೇರೆ ಘಟನೆಗಳನ್ನಾಗಿ ಅಗಸ್ತ್ಯರ ಆಶ್ರಮಕ್ಕೆ ಬಂದಿದ್ದರು. ಅಗಸ್ತ್ಯರ ಆಶ್ರಮಕ್ಕೆ ಬಂದ ನಂತರದಲ್ಲಿ ಅಗಸ್ತ್ಯರ ಆಶ್ರಮದ ಕಥೆ ಪ್ರಾರಂಭ ಮಾಡಿದರು. ಅಲ್ಲಿ ಮೊದಲಿಗೆ ಇಲ್ವಲ ತನ್ನ ಮಗನನ್ನು ಬ್ರಾಹ್ಮಣ ಇಂದ್ರ ಸಮಾನ ಆಗುವ ಹಾಗೆ ಆಶೀರ್ವದಿಸಲಿಲ್ಲ ಅನ್ನುವ ಕಾರಣಕ್ಕಾಗಿ ಬ್ರಾಹ್ಮಣರ ವಧೆಯನ್ನೇ ತನ್ನ ಜೀವನದ ಧ್ಯೇಯವಾಗಿಟ್ಟುಕೊಂಡು ಹೇಗೆ ವಧೆ ಮಾಡ್ತಾ ಬಂದ. ಆವಾಗ ಆಡಿನ ಮಾಂಸವಾಗಿ ತನ್ನ ತಮ್ಮನನ್ನೇ ಬಳಸಿ ಅವನು ಆಡಿನ ಮಾಂಸ ಮಾಡಿ ಅದನ್ನು ಊಟ ಮಾಡಿಸಿದ ಮೇಲೆ ಬ್ರಾಹ್ಮಣರು ಉಂಡು ಕೂಡಲೇ ಇವನಿಗೆ ಮಾಯೆ ವಿದ್ಯೆ ಗೊತ್ತಿತ್ತು. ಅದರಿಂದ ಅವನು ವಾತಾಪಿ ಆಗಚ್ಛ ಅಂದ ಕೂಡಲೇ ಅವ ಹೊಟ್ಟೆ ಸೀಳಿಕೊಂಡು ಬರ್ತಿದ್ದ, ಬ್ರಾಹ್ಮಣರು ಹೊಟ್ಟೆ ಸೀಳ್ಕೊಂಡು ಸಾಯ್ತಿದ್ರು ಅನ್ನೋದು ಒಂದು ಕಥಾ ಭಾಗ. ಇತ್ತ ಅಗಸ್ತ್ಯರಿಗೆ ಮದುವೆ ಆಯಿತು. ನಾನು ನಿಮಗೆ ಅದನ್ನು ಹೇಳಿದೆ, ಲೋಪಾಮುದ್ರೆಯನ್ನು. ಅವಳ ಜೊತೆಗೆ ಆ ಮದುವೆಯ ನಂತರದಲ್ಲಿ ಪುತ್ರ ಸಂತಾನಕ್ಕಾಗಿ ಲೋಪಾಮುದ್ರೆಯನ್ನು ಕೇಳಿದಾಗ ಅವಳು ಸ್ಪಷ್ಟವಾಗಿ ನನ್ನನ್ನು ಮದುವೆ ಆಗುವುದಾದರೆ ಶ್ರೀಮಂತಿಕೆಯ ಭವನ, ಒಳ್ಳೆಯ ಹಂಸತೂಲಿಕಾ ತಲ್ಪ ಮತ್ತು ತಾನು ನಿರೀಕ್ಷೆ ಮಾಡುವ ವಸ್ತ್ರಾಭರಣಗಳನ್ನೆಲ್ಲ ಕೇಳಿದ್ಲು. ಇದರ ಪರಿಣಾಮವಾಗಿ ಅಗಸ್ತ್ಯರು ತಾನು ಸಂಪಾದನೆ ಮಾಡಲಿಕ್ಕಾಗಿ ಹೊರಗೆ ಬೀಳಬೇಕಾಯಿತು ಅಂತಲೂ ನಾನು ಹೇಳಿದೆ. ಸೊ ಹಾಗೆ ಹೋಗುವಾಗ ಅವರು 3 ರಾಜರನ್ನು ಭೇಟಿಯಾಗ್ತಾರೆ. ಆ 3 ರಾಜರುಗಳಲ್ಲಿ ಏನು ಇವರ ಅರಿಕೆ ಅಂತಂದರೆ ತನಗೆ ಸಂಪತ್ತು ಬೇಕು ಅಂತ. ಹಿಂದಿನ ಕಾಲದಲ್ಲಿ ನಾನು ನಿಮಗೆ ಹೇಳಿದೆ, ರಾಜರು ಯಾರೇ ಬೇಡಿಕೊಂಡು ಬಂದರೆ ಬರಿಗೈಯಲ್ಲಿ ಮರಳಿಸ್ತಿರಲಿಲ್ಲ. ಆದರೆ ಅಗಸ್ತ್ಯರ ಕರಾರು ಏನು ಅಂದರೆ, ನನಗೆ ನೀವು ದುಡ್ಡು ಕೊಡಬೇಕಾದ್ರೆ ನೀವು ನನಗೆ ಕೊಟ್ಟದ್ದನ್ನು
ಪ್ರಜೆಗಳಿಂದ ವಸೂಲಿ ಮಾಡಿ ಅವರಿಗೆ ತೆರಿಗೆ ಹಾಕಿ ಕೊಡುವ ಹಾಗಾಗಬಾರ್ದು. ನಿಮ್ಮಲ್ಲಿ ತುಂಬ ಹೆಚ್ಚು ಆದಾಯ ಇದೆ, ವ್ಯಯ ಕಮ್ಮಿ ಇದೆ, ಆದರೆ ನನಗೆ ಕೊಡಿ, ಇಲ್ಲರೆ ಕೊಡಬೇಡಿ. ಅವರು ಆಯವ್ಯಯ ಪತ್ರವನ್ನೇ ಇಡಬೇಕಾಗತ್ತೆ ಇವರು ಮುಂದೆ. ಆ ಆಯವ್ಯಯ ಪತ್ರವನ್ನು ಅವರು ಪರಿಶೀಲಿಸಿದಾಗ ಮೂರೂ ರಾಜರಲ್ಲೂ ಕೂಡ ಆಯ ಮತ್ತು ವ್ಯಯ ಸಮ ಇರುತ್ತೆ. ಈಗಿನ ಹಾಗೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಆವಾಗ ಮೋಸ ಮಾಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಲೆಕ್ಕ ಚುಕ್ತ ಮಾಡಲಿಕ್ಕೆ ಈಗಿನವರು ಅದೇ ಥರ ಬ್ಯಾಲೆನ್ಸ್ ಮಾಡಿ ತೋರಿಸ್ತಾರೆ. ಹಾಗಲ್ಲ, ಆಗ ಯಥಾರ್ಥ ರಾಜ ಅದನ್ನು ಹಾಗೆ ಇಟ್ಟ. ರಾಜರುಗಳು ಲೆಕ್ಕ ತೋರಿಸಿದ್ರಲ್ಲಿ ಎಲ್ಲೂ ಕೂಡ ಪಾಪ ಅವರಿಗೆ ಬಂದ ಆಯಕ್ಕೆ ವ್ಯಯಕ್ಕೆ ಅದು ಸರಿ ಸಮಾನ ಇದ್ದದ್ರಿಂದ ಮತ್ತೆ ತಲೆ ಕೆಡಿಸ್ಕೊಳ್ಳಬಾರ್ದು, ಇವ್ರ ಕಡೆ ತಗೋಬಾರ್ದು ಅಂದಾಗ ಮೂರೂ ಜನ ರಾಜರು ಕೊಡುವ ಸಲಹೆ ಏನು ಅಂದರೆ, ಇಲ್ಲೊಬ್ಬ ಇಲ್ವಲ ಅಂತಿದ್ದಾನೆ, ಅವನು ಬಹಳ ಶ್ರೀಮಂತ ಇದ್ದಾನೆ, ಅವನ ಹತ್ರ ಹೋಗೋಣ ಅಂತ. ಹಾಗೆ ಅಗಸ್ತ್ಯರು ಈ ಮೂರು ಜನ ರಾಜರ ಜೊತೆಗೆ ಇಲ್ವಲನ ಹತ್ರ ಬರ್ತಾರೆ. ಆ ರಾಜರ ಜೊತೆಗೆ ಇಲ್ವಲ ಬಂದಾಗ ಇಲ್ವಲ ಕೇಳ್ತಾನೆ, ಓ ಬಂದಿದ್ದೀರಾ, ಬನ್ನಿ ಬನ್ನಿ, ನನ್ನ ಆದರಾತಿಥ್ಯ ಸ್ವೀಕರಿಸಿ ಅಂತ ಊಟಕ್ಕೆ ಆಡಿನ ಊಟ ರೆಡಿ ಮಾಡ್ತಾನೆ. ಈ ಮೂರು ಜನ ರಾಜರು ಅಂಜಿ ಬಿಡ್ತಾರೆ, ಈಗ ನಾವು ತಿಂದರೆ ನಮ್ಮ ಗತಿ ಏನು ಅಂತ. ಮೂರು ಜನ ರಾಜರಿಗೆ ಅಗಸ್ತ್ಯರು ಹೇಳ್ತಾರೆ, ನೀವೇನು ತಿನ್ನಬೇಡಿ, ಎಲ್ಲ ನಾನು ತಿಂತೇನೆ, ಒಂದು ಆಡಿನ ಊಟ ನಾನೇ ಮಾಡ್ತೇನೆ, ನೀವೇನು ತಲೆ ಬಿಸಿ ಮಾಡಬೇಡಿ ಅಂತ. ಹೀಗೆ ಅಗಸ್ತ್ಯರು ಆಡಿನ ಊಟ ಮಾಡ್ತಾರೆ. ಇವನು ಯಥಾ ಪ್ರಕಾರ ವಾತಾಪಿ ಆಗಚ್ಛ ಅಂತ ಕರೀತಾನೆ. ಅವನ ಆಗಚ್ಛ ಮುಗಿಯೋದ್ರೊಳಗೆ ವಾತಾಪಿ ಜೀರ್ಣೋಭವ ಅಂತ ಇವ್ರು ಹೇಳಿಬಿಡ್ತಾರೆ. ಅವನ ಮಾತಿಗೆ ಮೊದಲು ಅದು ಮುಗೀತಿದೆ ಅನ್ನುವಾಗ ಈ ಅಗಸ್ತ್ಯರ ಮಾತು, ಅಗಸ್ತ್ಯರೂ ಕೂಡ ಶಕ್ತಿ ಸಂಪನ್ನರು, ಅವರಿಗೂ ತಪೋಶಕ್ತಿ ಇತ್ತು, ಅವರು ತಕ್ಷಣವೇ ವಾತಾಪಿ ಜೀರ್ಣೋಭವ ಅಂದದ್ದರಿಂದ ವಾತಾಪಿ ಹೊರಗೆ ಬರಲಿಲ್ಲ. ಭಾಳ ಇಂಟ್ರೆಸ್ಟಿಂಗ್ ಅಂದರೆ, ಒಂದು ವಾಕ್ಯದಲ್ಲಿ ವಾತಾಪಿ ಎಲ್ಲಿ ಹೋದ, ಒಂದು ಸಾರಿ ಎಲ್ಲರಿಗೂ ಒಂದು ಪ್ರಶ್ನೆನೇ ಅಲ್ಲ, ಒಂದು ಬಹಳ ದೊಡ್ಡ ಅಪಾನವಾಯು ಬಿಟ್ಟರಂತೆ ಅಗಸ್ತ್ಯರು, ಸಿಡಿಲಿನ ಗರ್ಜನೆ ಆಯ್ತಂತೆ, ಅದು ಅವನು ಹೋದ ಅಂತ. ಸೊ ವಾತಾಪಿ ಇಲ್ಲ ಅನ್ನೋದು ಗೊತ್ತಾಯಿತು. ಇಲ್ವಲನಿಗೆ ಇವರು ಭಾರಿ ಪರಾಕ್ರಮಶಾಲಿಯಾದ ತುಂಬ ತಪೋಶಕ್ತಿ ಉಳ್ಳ ಬ್ರಾಹ್ಮಣ ಅಂತ ಗೊತ್ತಾಯಿತು. ನಾನು ಸ್ವಲ್ಪ ಹೆದರಿದ, ನಾನು ನಿಮ್ಗೆ ಏನು ಕೊಡಲಿ ಅಂತ ಕೇಳಿದ. ಮುಂದೆ ಅವರು, ನೀನು ನನಗೆ, ಇವರೇ ಹೇಳ್ತಾರೆ, ನೀನು ನನಗೆ ಈ ರಾಜರ ಜೊತೆಗೆ 10,000 ನಾಣ್ಯಗಳು ರಾಜರುಗಳಿಗೆ, ಮತ್ತು ಅದರ 2 ಪಟ್ಟು ನನಗೆ ಸುವರ್ಣ ನಾಣ್ಯಗಳು, ಅವರಿಗೆ 10,000 ಸುವರ್ಣ ನಾಣ್ಯಗಳು, ಜೊತೆಗೆ 2 ಮನೋವೇಗದ ಕುದುರೆಗಳು, ಅದಲ್ಲದೆ ಒಂದು ಚಿನ್ನದ ರಥ ಕೊಡಬೇಕು ಅಂತಿದ್ದಿ. ನೀನು ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡಿದ್ದಿ, ಆದರೆ ನೀನು ಅಂದುಕೊಳ್ಳುವಾಗ ರಥ ಅಂದುಕೊಂಡಿದ್ದಿ, ಅದು ಚಿನ್ನದ ರಥ ಇದೆ, ನೋಡಿ ಬಾ ಅಂತ ಇವರು ಮನಃಶಕ್ತಿಯನ್ನು ಕೂಡ ಅವನಿಗೆ ತೋರಿಸ್ತಾರೆ. ಅವನು ಹೋಗಿ ನೋಡೋಕೆ, ಹೌದದು ಸ್ವರ್ಣ ರಥ ಇರುತ್ತೆ, 2 ಕುದುರೆಗಳನ್ನು ಕಟ್ಟಿದ್ದು, ಅವನಿಗೆ ಅನಿವಾರ್ಯವಾಗುತ್ತೆ, ಅವ್ರಿಗೆ ಕೊಡಬೇಕಾಗತ್ತೆ. ಇವರು ಮನಸ್ಸನ್ನು ಕೂಡ ಓದಿಬಿಟ್ಟಿದ್ದಾರೆ, ಎಲ್ಲಿ ಸಿಕ್ಕಿ ಬೀಳ್ತೇನೆ ಅಂತ. ಹೀಗೆ ಇಲ್ವಲನಿಂದ ಸಂಪತ್ತನ್ನು ಪಡೆದುಕೊಂಡು ಮರಳಿ ಬಂದು ಲೋಪಾಮುದ್ರೆಯಲ್ಲಿ ಹುಟ್ಟಿದ ಮಗನೇ ದೃಢಸ್ಯು ಅಥವಾ ಇದ್ಮವಾಹ ಅಂತ ಅವನಿಗೆ ಹೆಸರು. ಇದು ಒಂದು ಆದ ನಂತರದಲ್ಲಿ ಅವರು ಅಗಸ್ತ್ಯರ ಕೆಲಸ ಇಷ್ಟೇಯಾ ಅಂತ ಕೇಳುವಾಗ ಲೋಮಶರು ಇನ್ನೂ ಮುಂದುವರಿಸ್ತಾರೆ. ಇಲ್ಲ, ಅವರು ಸಾಮಾನ್ಯರಲ್ಲ, ಅವರು ಇನ್ನೂ ಬಹಳ ಕೆಲಸ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಅವರು ವೃತ್ರಾಸುರನ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಲೋಮಶರು ವೃತ್ರಾಸುರನ ಕಥೆ ನಿಮಗೆ ಗೊತ್ತಿದೆ. ತ್ವಷ್ಟೃನ ಮಗ ವಿಶ್ವರೂಪ, ಇಂದ್ರನಿಗೆ ಬೃಹಸ್ಪತಿ ಗುರುಗಳು. ಆ ಬೃಹಸ್ಪತಿಗಳನ್ನು ಒಂದು ದಿನ ಇಂದ್ರ ಅವಮಾನ ಮಾಡುತ್ತಾನೆ. ಸಭಾ ಮರ್ಯಾದೆ ಏನು, ಗುರುಗಳು ಬಂದಾಗ ಎದ್ದು ನಿಲ್ಲಬೇಕು, ಇಂದ್ರ ಎದ್ದು ನಿಲ್ಲೋದಿಲ್ಲ, ಗಮನಿಸದ ಹಾಗೆ ಮಾಡ್ತಾನೆ. ಗುರುಗಳು ತನ್ನ ಅವಶ್ಯಕತೆ ಇವನಿಗಿಲ್ಲ, ತಾನಿಲ್ಲಿ ಇರಬಾರ್ದು ಅಂತ ನಿರ್ಗಮಿಸಿ ಬಿಡ್ತಾರೆ, ಮತ್ತೆ ಎಂದೂ ಕಾಣಿಸೋದಿಲ್ಲ. ಗುರುಗಳಿಲ್ಲದಿದ್ದರೆ ದೇವತೆಗಳು ಮತ್ತು ಅಸುರರು ಶೂನ್ಯ. ಅವ್ರಿಗೆ ಗೊತ್ತಿರ್ತದೆ, ನಮಗೆ ಗುರುಗಳಿಲ್ಲಾದರೆ ನಾವು ಏನೂ ಅಲ್ಲ, ನಾಳೆ ನಮ್ಮನ್ನು ಶತ್ರು ಪೂರ್ತಿ ನಾಶ ಮಾಡ್ತಾನೆ. ಈ ಎಲ್ಲ ಸೂಚನೆಗಳನ್ನು ಒಂದೊಂದು ವಾಕ್ಯದಲ್ಲಿ ಅರ್ಥ ಮಾಡ್ಕೊಂಡು ಬಿಡಬೇಕು. ಅಂದರೆ ಒಬ್ಬನನ್ನು ನಂಬಿ, ದೊಡ್ಡದನ್ನು ನಂಬಿ ನಡೆದವನಿಗೆ ಮಾತ್ರ ರಕ್ಷಣೆ, ತಾನು ಅನ್ನೋನಿಗೆ ರಕ್ಷಣೆ ಇಲ್ಲ ಅನ್ನೋದನ್ನು ದೇವತೆಗಳು ರಾಕ್ಷಸರ ಸಂದರ್ಭದಲ್ಲಿ ಕೂಡ ನಾವು ನೆನಪಿಡುವ ಹಾಗೆ ಘಟನೆಗಳು, ಕಥೆಗಳು ಇವೆ. ಹೀಗಾಗಿ ವೃತ್ರಾಸುರನು ಯಾಕೆ ಉಂಟಾದ ಅಂತಂದರೆ, ಈ ಬೃಹಸ್ಪತಿಗಳು ತಾನು ವಾಕೌಟ್ ಮಾಡಿದ್ರಲ್ಲ, ವಾಕೌಟ್ ಮಾಡಿದ್ಮೇಲೆ ಮತ್ತೆಂದು ಇಂದ್ರ ಸಭೆಗೆ ಬರಲಿಲ್ಲ, ಇಂದ್ರಾದಿಗಳಿಗೆ ಗುರುಗಳಿಲ್ಲವಾಯಿತು. ಗುರುಗಳಿಲ್ಲದಿದ್ದರೆ ಅಲ್ಲಿ ದೇವತೆಗಳ ವಿರುದ್ಧವಾಗಿ ಶುಕ್ರಾಚಾರ್ಯರು ಪ್ರಬಲರಾಗ್ತಾರೆ, ಅವರು ಪ್ರಬಲರಾದರೆ ತಮ್ಮ ಅಸ್ತಿತ್ವಕ್ಕೆ ಕುಂದು ಬರ್ತದೆ ಅಂತ
ತ್ವಷ್ಟೃ ಅನ್ನುವ ಒಬ್ಬ ಸಪ್ತರ್ಷಿಗಳು ಒಬ್ಬ ಅವನು, ಅವರ ಮಗ ವಿಶ್ವರೂಪನನ್ನು ಇವನು ಅಪಾಯಿಂಟ್ ಮಾಡ್ತಾನೆ, ಸದ್ಯಕ್ಕೆ ನೀನು ನಮಗೆ ಗುರು ಆಗು ಅಂತ. ಹಾಗೆ ದೇವತೆಗಳು ಗುರುವಾಗಿ ವಿಶ್ವರೂಪ ಇರ್ತಾನೆ. ಆದರೆ ವಿಶ್ವರೂಪ ತಾನು ನಿತ್ಯ ಯಜ್ಞ ಮಾಡಿ ಹವಿಸ್ಸು ಅರ್ಪಿಸುವಾಗ ದೇವತೆಗಳಿಗೆ ಮಾತ್ರ ಅರ್ಪಿಸದೆ ಅವನ ತಾಯಿ ಅಸುರಿ ಇರ್ತಾಳೆ, ರಾಕ್ಷಸಿ, ತಾಯಿಗೂ ಅರ್ಪಿಸ್ತಾ ಇರ್ತಾಳೆ. ಇದನ್ನು ಇಂದ್ರ ತಿಳಿತಾನೆ, ನೀನು ರಾಕ್ಷಸರಿಗೆ ಹವಿಸ್ಸು ಕೊಡ್ತೀನಿ ಅಂತ ಅವನು ಅವರ ರುಂಡಚೇಂದನ ಮಾಡ್ತಾನೆ. ಇದರಿಂದ ಬ್ರಹ್ಮಹತ್ಯಾ ದೋಷಕ್ಕೆ ಒಳಗಾಗ್ತಾನೆ ಒಂದು ಕಡೆ. ಇನ್ನೊಂದು ಕಡೆ ತ್ವಷ್ಟೃವಿನ ಕೋಪಕ್ಕೆ ಒಳಗಾಗಿ ತ್ವಷ್ಟೃ ತಾನು ಒಂದು ಯಜ್ಞ ಮಾಡಿ ಇನ್ನಿಲ್ಲದಂತಹ ಪವರ್ಫುಲ್ ಮಗನನ್ನು ಕೊಡು ಅಂತ, ಇಂದ್ರನ ವಿರುದ್ಧ ಹೋರಾಡುವ ಶತ್ರುವಾಗುವ ಮಗನನ್ನು ಕೊಡು ಅಂತ ಅವರದ್ದು ಯಜ್ಞ. ಆದರೆ ಮಂತ್ರಪಠಣದಲ್ಲಿ ಉದಾತ್ತ, ಅನುದಾತ್ತ, ಸರಿತ ಅಂತ ಒಂದು ಕ್ರಮ ಇದೆ. ಹೇಳಬೇಕಾದ ರೀತಿಯಲ್ಲೇ ಅದನ್ನು ಎತ್ತರಿಸಬೇಕು, ಇಳಿಸಬೇಕು, ಮತ್ತು ಅದರಲ್ಲಿ ಸಮ ಆಗಿ ಇರುವಂತಹ ಉಚ್ಚಾರಣೆ. ಇವರು ಆವೇಶದಲ್ಲಿ ಇಂದ್ರನಿಗೆ ಸರಿಸಮಾನನಾದ ಮಗ ಕೊಡು ಅನ್ನುವಾಗ ಅದು ಇಂದ್ರ ಸಮಾನ ಅನ್ನೋದು ಇಂದ್ರನೇ ಇವನನ್ನು ಸಮಾನ ಮಾಡಿ ಮುಗಿಸಬಹುದಾದ ಮಗ ಅನ್ನೋ ಅರ್ಥ ಆಗಿಬಿಡುತ್ತೆ. ಉದಾತ್ತ ಅನುದಾತ್ತದ ಉಚ್ಚಾರ ವ್ಯತ್ಯಾಸ. ಅದಕ್ಕೇನೆ ವೇದವನ್ನು ಪಠನ ಮಾಡುವಾಗ, ಮಂತ್ರ ಪಠನ ಮಾಡುವಾಗ ಅಕ್ಷರ ದೋಷ ಇಲ್ಲದ ಹಾಗೆ ಅದರ ಏನು ನಾದ ಇದೆ ಆ ನಾದಕ್ಕೆ ಧಕ್ಕೆ ಬರದ ಹಾಗೆ ಪಠಿಸಬೇಕು. ಅದರಿಂದ ಅದನ್ನು ಬಲ್ಲವರಿಂದ ಕೇಳಿ ಹೇಳಬೇಕು ಅನ್ನುವ ಒಂದು ಪರಂಪರೆ ಬೆಳೆಯುತ್ತೆ ಹೊರತು ಯಾವುದೇ ಭಯ ಹುಟ್ಟಿಸ್ಲಿಕ್ಕಲ್ಲ. ಇದು ಯಾರಿಗಾಯಿತು ನೋಡಿ, ಸಪ್ತರ್ಷಿಗಳಲ್ಲಿ ಒಬ್ಬರಿಗಾಯಿತು ಅಂದರೆ ನಾವು ಯೋಚನೆ ಮಾಡಬೇಕು, ತಪ್ಪು ಎಂಥವರು ಮಾಡ್ತಾರೆ, ಅಷ್ಟು ಅದು ಸೂಕ್ಷ್ಮವಾದ ವಿಷಯ ಅಂತ. ಹೀಗಿರುವಾಗ ತ್ವಷ್ಟೃಗೆ ಹುಟ್ಟಿದ ಆ ಒಂದು ಯಜ್ಞದ ಮಗನೇ ವೃತ್ರಾಸುರ. ಅವನು ಇನ್ನಿಲ್ಲದಂತೆ ಭಯಾನಕವಾಗಿ ಬಲಿಷ್ಠವಾಗಿ ಬೆಳೆದಾಗ, ಅವನನ್ನು ಕೊಲ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಷ್ಟು ಆಸುರಿ ಶಕ್ತಿ ಬೆಳೆದಾಗ ಇಂದ್ರಾದಿಗಳು ಹೋಗಿ ವಿಷ್ಣುವನ್ನು ಕೇಳಲಾಗಿ ಅವನು ಹೇಳ್ತಾನೆ, ಅವನನ್ನು ಕೊಲ್ಲಬಹುದಾದದ್ದು ಒಂದೇ ದಾರಿ, ನೀವು ದಧೀಚಿಗಳ ಬಳಿ ಹೋಗಿ ಅವರ ಅಸ್ಥಿ ಕೇಳಿ ಅವರ ಅಸ್ಥಿಯಿಂದ ನೀವು ವಜ್ರಾಯುಧವನ್ನು ನಿರ್ಮಾಣ ಮಾಡಿ ಅಂತ. ಹೀಗೆ ದಧೀಚಿಗಳ ಬಳಿ ಬಂದು ದಧೀಚಿಗಳನ್ನು ಕೇಳಲಾಗಿ, ದೊಡ್ಡವರಿಗಾಗಿ ನನ್ನನ್ನು ತ್ಯಾಗ ಮಾಡುವುದು ನನಗೆ ತುಂಬ ಸಂತೋಷದ ವಿಷಯ ಅಂತ ಅವರು ಪ್ರಾಣತ್ಯಾಗ ಮಾಡ್ತಾರೆ. ಅವರ ಮೂಳೆಯಿಂದ ಒಂದು ವಿಶೇಷವಾದ ಆಯುಧ ತಯಾರು ಮಾಡಲಾಯಿತು, ಅದೇ ವಜ್ರಾಯುಧ ಅಂತ. ಕಥೆ ಬುರುಡೆ, ಮನುಷ್ಯನ ಮೂಳೆಯಲ್ಲೆಲ್ಲ ಏನ್ರಿ ಆಯುಧ, ಹೀಗೂ ಆಗತ್ತಾ? ಸ್ವಾಮಿ, ಪ್ರತಿ ಒಂದಕ್ಕೂ ಕೂಡ ಎಕ್ಸೆಪ್ಷನ್ಸ್ ಇದೆ. ಪ್ರತಿ ಒಂದು ಕೂಡ ನಮಗೆ ತಿಳಿದದ್ದೇ ಸತ್ಯ ಅಂತ ತಿಳಿದ್ರೆ ಅಷ್ಟೇ. ಈಗ ನೀವೇ ಯಕಶ್ಚಿತ್ ನನ್ನ ಮೆಮೊರಿ ಪವರನ್ನು ಏನ್ರಿ ನಿಮ್ಮ ಮೆಮೊರಿ ಪವರ್ ಅಂತೀರಿ ಅಲ್ವಾ? ನಿಮ್ಗಾಗದ್ದಿದ್ದು ಕೂಡ ಏನಂತೀರೋ, ಓ ನಿಮ್ಗೇನು ಮೆಮೊರಿ ಪವರ್ ಅಂತೀರಿ, ನಂದೊಂದು ಏನು ಅಲ್ಲದ್ದು. ಹಾಗೆ ಯಾರ್ಯಾರಿಗೆ ಯಾವ್ಯಾವ ಶಕ್ತಿ ಉಂಟು ಯಾರಿಗೆ ಗೊತ್ತು. ನಮ್ಮ ಕೆಪಾಸಿಟಿ, ನಮ್ಮ ಅಳತೆ, ನಮ್ಮ ಗ್ರಹಣ ಶಕ್ತಿ, ನಮಗೆ ಅದನ್ನು ನೋಡುವಾಗ ತಿಳಿವಳಿಕೆ, ನನಗಿರುವಂತಹ ಯಾವುದೋ ಒಂದು ಗೇಜಿಂಗ್ ಸಾಧನ, ಅದರ ಮೇಲೆ ನಾವು ಅಳೆದು ಇದು ನಮಗೆ ಸಾಧ್ಯ ಇಲ್ಲ ಆದರೆ ಅವನಿಗೆ ಸಾಧ್ಯ ಇಲ್ಲ ಅಂತ ಹೆಂಗೆ ಹೇಳೋದು? ಈಗ ನಾವೇ ನೋಡಿದರೆ ಪಂಚಪಾಂಡವರಲ್ಲಿ ಭೀಮನ ಹಾಗೆ ಯಾರೂ ಇಲ್ಲ ಅಂತ ಅವರೇ ಹೇಳ್ತಾರೆ 5 ಜನ. ಒಬ್ಬೊಬ್ಬರಿಗೆ ಒಂದೊಂದು ಸಾಧ್ಯತೆ ಇದ್ದ ಹಾಗೆ ಒಂದೊಂದು ತಪಸ್ಸು, ಒಂದೊಂದು ಪಾಸಿಬಿಲಿಟಿಯನ್ನು ನೋಡಿ. ಒಬ್ಬ ತ್ವಷ್ಟೃನಂತವ ಮಿಸ್ಟೇಕ್ ಮಾಡ್ತಾನೆ ಅಂತಾಯಿತು, ಎಂಥ ತಪಸ್ವಿ. ಹಾಗೇನೆ ಒಬ್ಬ ತಪಸ್ವಿ ಎಂಥ ಸಾಧನೆಯಿಂದ ಆ ಮೂಳೆಗೆ ಯಾಕೆ ವಜ್ರದಂಥ ಶಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಹೇಳಿ? ಈಗಿನ ಕಾಲದಲ್ಲೇ ಸತ್ಯಕಾಮರು ಅಂತಂದರೆ ಈಗಿನ ಕಾಲದವರು, ಅವ್ರು 98ಅಲ್ಲಿ ನನ್ನ ಜೊತೆಗಿದ್ದವರು, 98ಅಲ್ಲಿ ಅವರ ದೇಹತ್ಯಾಗ. ಅವರಿಗೊಂದು ಅನುಗ್ರಹ ಇತ್ತು. ಇದೇ ಮಂತ್ರಾಲಯ ಸ್ವಾಮಿಗಳ ಜೊತೆಗೆ ಅವರು ಒಂದು ಸಾರಿ ಮಂತ್ರಾಲಯದ ಯಾವ ತುಂಗಭದ್ರಾ ನದಿ ದಡದಲ್ಲಿ ನಿಂತು ಪ್ರಾರ್ಥನೆ ಮಾಡುವಾಗ ಅವರಿಗೆ ದೇವಿಯ ಆಶೀರ್ವಾದ ಆಗುತ್ತೆ. ಆದ್ವಾನಿ ಲಕ್ಷ್ಮೀಬಾಯಿ ಇದ್ದು, ಈ ಆದ್ವಾನಿ ಲಕ್ಷ್ಮೀಬಾಯಿ ಆ ಕಾಲಕ್ಕೆ ಅವರು ಹೋಗುವಾಗ ಅಲ್ಲಿ ಇರುವವಳಲ್ಲ, ಅವಳು ದೇಹತ್ಯಾಗ ಮಾಡಿ ಎಷ್ಟೋ ಸಮಯದ ನಂತರದ ಮಾತು ಅದು. ಆದರೆ ಸತ್ಯಕಾಮರು ದಡದಲ್ಲಿ ನಿಂತಾಗ ಸತ್ಯಕಾಮರ ಜೊತೆಗಿದ್ದ ಗುರುಗಳು ನೋಡಲ್ಲಿ ತಾಯಿ ಬರ್ತಿದ್ದಾಳೆ, ಕಾಣ್ತಾಳ ಅಂತ ಕೇಳಿದರೆ ಅವರು ಹೀಗೆ ನೋಡ್ತಾರೆ, ನದಿ ಆಚೆ ದಡದಿಂದ ಯಾರೂ ಬರುವುದು ಕಾಣೋದಿಲ್ಲ. ನನಗೆ ಯಾರೂ ಕಾಣೋದಿಲ್ಲ ಗುರುಗಳೇ ಅಂದಾಗ, ಓಹೋ ನಿನಗೆ ಈ ಕಣ್ಣು ಸಾಲದಿಲ್ಲ ಅಂತ ಅವರು ಕಣ್ಣನ್ನು ತನ್ನ ಕೈಗಳಿಂದ ಒರೆಸ್ತಾರೆ ಗುರುಗಳು. ಸತ್ಯಕಾಮರು ಹೀಗೆ ನೋಡುವಾಗ ಪದ್ಮಪಾದಳಾಗಿ ಆದ್ವಾನಿ ಲಕ್ಷ್ಮೀಬಾಯಿ ತಾಯಿ ನದಿಯಲ್ಲಿ ನಡೆದು ಬರ್ತಾಳೆ. ಪದ್ಮಪಾದ ಅನ್ನೋದು ಒಂದು ಸಿದ್ಧಿ, ನಿಮಗೆ ಪದ್ಮದ ಹಾಗೆ ನೀರಿನ ಮೇಲೆ ನಡೆಯಲಿಕ್ಕೆ ಆಗುವುದು. ಅವಳು ಹಾಗೆ ಬರುವುದನ್ನು ಇವರು ದಾಖಲಿಸಿದ್ದಾರೆ, ಇದು ಯಾವುದು ಕಥೆ ಅಲ್ಲ. ಮತ್ತೆ ಅವರದೊಂದು ಮಾತು ಇದೆ ಸತ್ಯಕಾಮರದು, ಇಲ್ಲಿ ಬರೆದ ನನ್ನ ಅನುಭವಗಳನ್ನು, ಇದು ಅನುಭವ ಅನ್ನುವವರು ಅಲ್ಲ ಅನ್ನುವವರು
ಇಲ್ಲಿ ಬರೆದ ನನ್ನ ಅನುಭವಗಳನ್ನು, ಇದು ಅನುಭವ ಅಲ್ಲ ಅನ್ನುವವರು ನಿಮ್ಮ ನಿಮ್ಮ ಅನುಭವಗಳನ್ನು ಹೊರೆಹಚ್ಚಿ ನೋಡಿಕೊಳ್ಳಬೇಕು. ಸಾಧ್ಯವಾದರೆ ನಾನು ಹೇಳುವ ದಾರಿಯಲ್ಲಿ ನಡೆದು ಅದು ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿಕೊಳ್ಳಬೇಕು. ಪರೀಕ್ಷೆಯ ನಂತರ ಸುಳ್ಳಾದರೆ ಮುಂದೆ ಮಾತಾಡೋಣ ಅಂತ. ಇದು ಯಕಶ್ಚಿತ್ ನಾವು ಸುಮ್ಮನೆ ಯಾರನ್ನ ಅಲ್ಲಗಳೆಯುವ ಮೊದಲು ಮಾಡಬೇಕಾದ ಕೆಲಸ ಅಂತ. ಆ ದೃಷ್ಟಿಯಲ್ಲಿ ಹಾಗೆ ಬಂದ ತಾಯಿಯನ್ನ ಇವರು ಗುರುಗಳು ಪರಿಚಯಿಸ್ತಾರೆ. ಇದು ನನ್ನ ಶಿಷ್ಯ ಸತ್ಯಕಾಮ ಅಂತ. ಆಗ ಅವರ ಹೆಸರು ಇನ್ನೇನೋ ಕಪಿಲವೋ ಏನೋ ಇರುತ್ತೆ. ನಮಸ್ಕರಿಸ್ತಾರೆ ಅವರು. ಆಗ ಆ ತಾಯಿ ಅವಳು ಇವರಿಗೆ ಕೊಟ್ಟ ಅನುಗ್ರಹ, ಯಾವತ್ತೂ ನಿನಗೆ ರೋಗಗಳು ಬಾಧಿಸದೇ ಇರಲಿ, ಸಾಯುವವರೆಗೂ ವಜ್ರಕಾಯನಾಗು, ಎಂದೂ ಪ್ರಚಾರದ ಬೆನ್ನು ಹತ್ತಬೇಡ, ನಿನ್ನನ್ನು ಪ್ರಚಾರ ತಾನಾಗಿ ಹುಡುಕಿ ಬಂದ ಮೇಲೆ ನೀನು ಹೆಚ್ಚು ದಿನ ಇರುವುದಿಲ್ಲ. ಇದಷ್ಟು ಅವರ ಜೀವನದಲ್ಲಿ ಆಗಿದೆ. ಅವ್ರಿಗೆ ಕೊನೆಯವರೆಗೂ ರೋಗ ಅಂತ ಇರಲಿಲ್ಲ. ಅವರೆಷ್ಟು ವಜ್ರಕಾಯಿ ಅಂತ ನಾನಲ್ಲ, ಇಲ್ಲೇ ಇದ್ದಾರೆ, ಅವರ ತಮ್ಮನ ಮಕ್ಕಳೆಲ್ಲ ಇದ್ದಾರೆ, ಕೇಳಿ ನೋಡಿ ಅವರು ಯಾವ ಪ್ರಮಾಣದಲ್ಲಿ ವಜ್ರಕಾಯಿ ಅಂತ. ಆಮೇಲೆ ಅವರಿಗೆ ರೋಗ ಇಲ್ಲ, ಅಷ್ಟು ಮಾತ್ರ ಅಲ್ಲ, ಅವರ ಪ್ರಚಾರದ ಬೆನ್ನು ಹತ್ತಲಿಲ್ಲ ಕೂಡ. ಆದರೆ 97ರಲ್ಲಿ ಪ್ರಥಮ ಬಾರಿಗೆ ಅವರನ್ನು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಸನ್ಮಾನ ಮಾಡಲಾಗ್ತದೆ, ಪುಷ್ಪವೃಷ್ಟಿ ಎಲ್ಲ ಆಗ್ತದೆ. ಅವ್ರು ನನ್ನ ಹತ್ರ ಹೇಳಿದರು, 97 ಆಗಸ್ಟ್ ಅದು. ಅವತ್ತು ನನ್ನ ಹತ್ರ ಹೇಳಿದರು ಅವರು, ಮಗಳೇ ಪುಷ್ಪವೃಷ್ಟಿ ಆಯಿತಲ್ಲ, ಇನ್ನೇನು ಮರಣ ಸಮೀಪಿಸಿತು ಅಂತ. ಸರಿಯಾಗಿ 1 ವರ್ಷದಲ್ಲಿ ಅವರು ದೇಹತ್ಯಾಗ ಕೂಡ. ಅವಳು ಹೇಳಿದ್ಲು, ಪ್ರಚಾರ ನಿನ್ನನ್ನು ಬೆನ್ನು ಹತ್ತಿ ಬಂದ ಮೇಲೆ ನೀನು ಹೆಚ್ಚು ದಿನ ಇರುವುದಿಲ್ಲ. ಇದೆಲ್ಲ ಕೂಡ ಕಾಲಘಟ್ಟದಲ್ಲಿ ಒಬ್ಬೊಬ್ಬರ ತಪಸ್ಸಾಧನೆಯಿಂದ ಏನೇನು ತಗೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ದಾಖಲಿಸಿಕೊಂಡವರಿದ್ದಾರೆ. ಅಷ್ಟಷ್ಟು ದೊಡ್ಡವರ ಮುಂದೆ ನನ್ನದೇ ದೊಡ್ಡ ಜ್ಞಾನ ಅಂತ ಮೆರೆದಾಡುವುದಕ್ಕೆ ಅರ್ಥ ಇಲ್ಲ. ಮತ್ತು ನಾನೇ ಸತ್ಯ ಅನ್ನುವ ಭ್ರಮೆ ಕೂಡ ಸುಳ್ಳೆ. ಹೀಗೂ ಇದೆ, ಇಂಥದ್ದೊಂದು ಇದೆ, ಈ ಆಯಾಮಗಳಲ್ಲಿ ನೋಡಿ ಅಂತ ನಾವು ನಮ್ಮ ಅಭಿಪ್ರಾಯ ಪ್ರಕಟಿಸಬೇಕೆ ಹೊರತು ನೀವು ಸುಳ್ಳೇ ಸುಳ್ಳು, ನಮ್ಮ ಸತ್ಯವೇ ಸತ್ಯ, ಖಂಡಿತ ಸರಿಯಲ್ಲ. ಆ ಮಾರ್ಗವೇ ತಪ್ಪು. ಹಾಗಾಗಿ ದಧೀಚಿಗಳ ತಪಸ್ಸಾಧನೆಯಿಂದ ಏನು ಅವರು ದೇಹದ ಅವರ ಅಸ್ಥಿಯ ಮೇಲೆ ಯಾವ ಪರಿಣಾಮ ಮಾಡಿದ್ರು, ಯಾವ ಕರೆಂಟ್ ರೀತಿಯ ಯಾವ ಒಂದು ಪ್ರಬಲ ಶಕ್ತಿ ಅದರಲ್ಲಿತ್ತು ಯಾರಿಗೆ ಗೊತ್ತು? ಅದು ವಿಷ್ಣುವಿಗೆ ಗೊತ್ತಿತ್ತೋ ಏನು, ಅದಕ್ಕೆ ಅವನು ದಧೀಚಿಗಳನ್ನು ಸೂಚಿಸಿರ್ಬೋದು. ಹೀಗಾಗಿ ವಜ್ರಾಯುಧ ನಿರ್ಮಾಣ ಆಯಿತು. ವೃತ್ರಾಸುರನನ್ನು ಅವರು ವಜ್ರಾಯುಧದಿಂದ ಕೊಂದ ಬಳಿಕ ಒಂದಿಷ್ಟು ರಾಕ್ಷಸರೆಲ್ಲ ಲೀಡರ್ ಇಲ್ಲದ ಹಾಗಾದರು. ಮತ್ತೆ ಪುನಃ ಅವರು ಪಾತಾಳಕ್ಕೆ ಹೋಗೋದು ಅವರ ಕ್ರಮ. ಇಂಥ ಹೊತ್ತಿನಲ್ಲಿ ಕಾಲಕೇಯ ಅನ್ನುವಂಥ, ಕಾಲೇಯರು ಅಥವಾ ಕಾಲಕೇಯ ಅನ್ನುವವರು ಅವರೇನು ಮಾಡ್ತಾರೆ ಅಂತಂದರೆ, ಅವ್ರಿಗೆ ಸಿಟ್ಟು ಹಾಗೇ ಇರ್ತದೆ. ಅವರು ಈ ಬ್ರಾಹ್ಮಣರನ್ನು ವಧೆ ಮಾಡಬೇಕು, ಈ ಬ್ರಾಹ್ಮಣರಿಂದನೇ ಎಲ್ಲ ತೊಂದರೆ ಅಂತ ಆ ಬ್ರಾಹ್ಮಣರನ್ನು ಕೊಲ್ಲುವುದಕ್ಕಾಗಿಯೇ ಒಂದು ಹೊಸ ಪ್ಲ್ಯಾನ್ ಮಾಡ್ತಾರೆ. ಏನು ಅಂತಂದರೆ, ಋಷಿಮುನಿಗಳೆಲ್ಲ ತಪಸ್ಸಿಗೆ ಕೂತ್ಕೊಳ್ಳೋದು ಕಾಡಿನಲ್ಲಿ. ಅವರು ಹಗಲು ಹೊತ್ತಿಗೆ ತಪಸ್ಸು ಮಾಡ್ತಾರೆ, ರಾತ್ರಿ ಅವರದ್ದೇ ಆದ ಒಂದು ಸಣ್ಣ ವಿಶ್ರಾಂತಿಯೋ ಸುಷುಪ್ತಿಯೋ ಯಾವುದೋ ಒಂದು ಧ್ಯಾನ ಸ್ಥಿತಿಯೋ ಇರ್ತಾರೆ. ಈ ಕಾಲೇಯರು ಏನು ಮಾಡ್ತಾರೆ ಅಂತಂದರೆ, ಹಗಲು ಹೊತ್ತಲ್ಲಿ ಸಮುದ್ರದ ಅಡಿಯಲ್ಲಿ ಅಡಗಿ ಕೂತ್ಕೊಳ್ಳೋದು. ರಾತ್ರಿ ಈ ಋಷಿಮುನಿಗಳು ನಿದ್ದೆ ಮಾಡಿರುವಾಗ ಸಮುದ್ರದಿಂದ ಹೊರಗೆ ಬಂದು ಎಲ್ಲ ಋಷಿಮುನಿಗಳನ್ನು ಆದಷ್ಟು ನಾಶ ಮಾಡೋದು. ಇದು ರಾಕ್ಷಸರ ಕೆಲಸವಾಗಿರುತ್ತೆ. ಇಂತಹ ಹೊತ್ತಿನಲ್ಲಿ ಇದರ ಮೂಲ ಗೊತ್ತಾಗಿ, ಓಹೋ ಇದು ಸಮುದ್ರದ ಆಳದಿಂದ ಇವರು ಬರ್ತಿದ್ದಾರೆ, ಇವರನ್ನು ಹುಡುಕುವುದು ಹೇಗೆ, ಇವರನ್ನು ಸಮುದ್ರದ ಆಳಕ್ಕೆ ಹೋಗ್ಬೇಕಾದ್ರೆ ಅದಕ್ಕೊಂದು ದೊಡ್ಡ ಪರಿಶ್ರಮವೇ ಇದೆಯಲ್ಲ, ಹೇಗಪ್ಪ ಅಂತ ಹುಡುಕಾಟ ನಡೀತದೆ. ಮುಂದೆ ಇವರೆಲ್ಲ ಹೋಗಿ ಮತ್ತೆ ಬ್ರಹ್ಮನಿಗೆ ಮೊರೆ ಇಡ್ತಾರೆ, ಋಷಿಮುನಿಗಳು ದೇವತೆಗಳೆಲ್ಲ. ಆಗ ನೀವು ಅಗಸ್ತ್ಯರನ್ನು ಪ್ರಾರ್ಥಿಸಿಕೊಳ್ಳಿ, ಅಗಸ್ತ್ಯರಿಂದ ಈ ಕೆಲಸ ಆಗ್ತದೆ ಅಂತ. ಮತ್ತೆ ಅಗಸ್ತ್ಯರ ಹತ್ರ ಎಲ್ಲರೂ ಅರಿಕೆ ಮಾಡಿಕೊಂಡು ಅಗಸ್ತ್ಯರನ್ನು ಬೇಡಿಕೊಂಡಾಗ ಅಗಸ್ತ್ಯರು ಒಪ್ಪಿಕೊಂಡು ಏನು ಮಾಡಬೇಕು ಅಂದರೆ, ಕಾಲೇಯರು ನಮಗೆ ಕಾಣಿಸುವ ಹಾಗೆ ಮಾಡಬೇಕು. ಕಾಲೇಯರು ಹಗಲು ಹೊತ್ತಿನಲ್ಲಿ ಕಾಣಿಸುವ ಹಾಗೆ ಮಾಡಬೇಕು ಅಂತಂದರೆ, ಅಗಸ್ತ್ಯರು ಕಾಲೇಯರನ್ನು ಹುಡುಕ್ಲಿಕ್ಕೆ ಹೋಗೋದಿಲ್ಲ, ಅವರು ಇಡೀ ಸಮುದ್ರವನ್ನು ಕುಡಿತಾರೆ ಅಂತ ಆಪೋಷಣ ಗೈದರು ಅಂತ. ಇದು ಸಮುದ್ರವ ಮುನಿ ಆಪೋಷಣ ಗೈದೊಡೆ ಚಂದ್ರಮನೆ ನಡ್ಡ ಬಂದನೆ ಉಂಟಲ್ಲ ವಚನವೇ. ಸಮುದ್ರವ ಮುನಿ ಆಪೋಷಣ ಗೈದೊಡೆ ಚಂದ್ರಮನೇನ ಅಡ್ಡ ಬಂದನೆ. ಹಾಗಾದರೆ ಬಸವಣ್ಣ ನಂಬಲ್ವಲ್ಲ. ವೇದ ಪುರಾಣ ಕಥೆ, ಪುರಾಣ ಪುರುಷರು ಕಟ್ಟುಕಥೆ ಅವರೆಲ್ಲ ನಂಬ್ತಿರ್ಲಿಲ್ಲಲ್ಲ, ಉಂಟಲ್ಲ. ಸುಳ್ಳು ಸ್ವಾಮಿ, ಎಲ್ಲ ಸುಳ್ಳುಗಳನ್ನು ಯಾಕೆ ಹೇಳ್ತಾರೋ ದೇವರಿಗೆ ಗೊತ್ತು. ಒಡಿಲಿಕ್ಕಷ್ಟೇ, ಒಡೆದು ವಿಭಾಗ ಮಾಡೋದ್ರಲ್ಲಿ ಏನು ಸಂತೋಷವೋ ದೇವರಿಗೆ ಗೊತ್ತು. ಹಾಗೆ ಮಾಡುವಾಗ ಚಂದ್ರಮ ಅಡ್ಡ ಬರಲಿಲ್ಲ ಅಂತ ಆಗ ಆ ಘಟನೆಯನ್ನು ಉಲ್ಲೇಖ ಮಾಡಿ
ಒಂದು ವಾಕ್ಯ ಇದೆ, ಅಂತೂ ಇದೆ. ಹೀಗೆ ಹೇಳುವ ಆ ಮುನಿಯ ಆಪೋಷಣ ಆದ ತಕ್ಷಣ ಸಮುದ್ರ ಒಣಗಿ ಹೋಗಿ ಕಾಲೇಯರು ಕಾಣಿಸಿಕೊಂಡರು ಹಗಲು ಹೊತ್ತಿನಲ್ಲಿ. ಆಗ ಕಾಲೇಯರನ್ನು ವಧೆ ಮಾಡಲಾಯಿತು. ವಧೆ ಮಾಡಲಾಯಿತು. ಅವರು ಇಲ್ಲವಾದರೂ ರಾಕ್ಷಸರ ಸಂಖ್ಯೆ ಕಡಿಮೆ ಆಯಿತು. ಇಷ್ಟೇ ಮಾಡಿದ್ದ ಅಗಸ್ತ್ಯರು. ಲೋಮಶರು ಮುಂದುವರಿದು ಹೇಳ್ತಾರೆ, ಇವರು ಬಹಳ ಪ್ರಭಾವಶಾಲಿಗಳು, ಅಂತಿಂಥವರಲ್ಲ, ಇವರು ಸಮುದ್ರ ಆಪೋಷಣ ಮಾತ್ರ ಮಾಡಿದವರಲ್ಲ, ಇವರು ಸಾಕ್ಷಾತ್ ವಿಂಧ್ಯ ಪರ್ವತವನ್ನೇ ತಲೆಬಾಗುವಂತೆ ಮಾಡಿದವರು. ವಿಂಧ್ಯ ಪರ್ವತ ಯಾಕೆ ತಲೆಬಾಗುವಂಗಾಯಿತು, ಏನು ಕಥೆ ಅಂತ ಮತ್ತೆ ಯುಧಿಷ್ಠಿರ ಕೇಳ್ತಾರೆ. ಆಗ ವಿಂಧ್ಯ ಪರ್ವತ ದಕ್ಷಿಣದ ಪರ್ವತ, ಮೇರು ಪರ್ವತ ಅದು ಮಂದಾರ ಪರ್ವತ ಅಂತ ಆ ಕಡೆ ಇರುವುದು ಉತ್ತರದ ಪರ್ವತ. ಸೂರ್ಯ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬರುವುದು ಅವನ ಪ್ರದಕ್ಷಿಣೆಯ ಕ್ರಮ ಅಂತ ಆ ಕಾಲಕ್ಕೆ ಈ ಕಾಲಕ್ಕೆ ಒಟ್ಟು ನಂಬಿಕೆ. ಅದಕ್ಕೊಂದು ಲೆಕ್ಕಾಚಾರ. ಅವನು ಮೇರು ಪರ್ವತಕ್ಕೆ ಹೀಗೆ ಪ್ರದಕ್ಷಿಣೆ ಬರಲಿಕ್ಕೆ ಎಷ್ಟು ಸಮಯ ತಗೋತಾನೆ, ಹಾಗೆ ಯಾವ್ಯಾವ ಲೋಕಗಳು ಬೆಳಗ್ತವೆ, ಯಾವ ಲೋಕಗಳು ಕತ್ತಲಿರ್ತವೆ, ಇದೆಲ್ಲ ಲೆಕ್ಕಾಚಾರಗಳನ್ನು ಭಾಗವತ ಭಾಳ ಸುಂದರವಾಗಿ ಹೇಳುತ್ತೆ. ಒಂದು ದಿನ ದಕ್ಷಿಣದ ವಿಂಧ್ಯ ಪರ್ವತಕ್ಕೆ ಎಳೀತಂತೆ ಸೂರ್ಯನಿಗೆ, ನೀನೇನು ಉತ್ತರದ ಮೇರು ಪರ್ವತಕ್ಕೆ ಮಾತ್ರ ಸುತ್ತು ಬರೋದು, ನಾವೇನು ಕಡಿಮೆ, ದಕ್ಷಿಣದ ಪರ್ವತಕ್ಕೆ ಸುತ್ತು ಬಾ ಅಂತ. ದಕ್ಷಿಣದವರಿಗೆ ಯಾವಾಗಲೂ ಗಲಾಟೆ ಜಾಸ್ತಿ ಅಂತ ನಾನು ಹೇಳ್ತಾ ಇರ್ತೀನಲ್ಲ. ಈ ದಕ್ಷಿಣದವರು ಮೊದಲಿನಿಂದಲೂ ಕೂಡ ಸ್ವಲ್ಪ ನಾವು ನಾನು ನನ್ನದು ಇದು ಜಾಸ್ತಿ ಇದ್ದ ಹಾಗೆ ಕಾಣ್ತದೆ ಎಲ್ಲ ಕಡೆಯಿಂದ ನೋಡುವ. ಈಗಲೂ ಕೂಡ ಹಾಗೆ ಅಲ್ಲ, ಪ್ರತ್ಯೇಕ ತೆಲಂಗಾಣ ಪ್ರತ್ಯೇಕ ಅಥವಾ ದಕ್ಷಿಣ ರಾಜ್ಯ ಮಾಡಬೇಕು, ದಕ್ಷಿಣವೇ ಬೇರೆ ಆಗಬೇಕು, ಈ ಮೂವ್ಮೆಂಟ್ ಇಂದಲ್ಲ ನಾಳೆ ಆದರೂ ಏನು ಆಶ್ಚರ್ಯ ಇಲ್ಲ. ನಾವು ಒಡಿಲಿಕ್ಕೆ ಇರೋರಲ್ಲ, ದೇಶ ವಿಭಜನೆ ಆದಷ್ಟು ನಮಗೆ ಖುಷಿ. ಸೊ ಅಂಥ ರಷ್ಯಾ ಒಡೆದು ಹೋಯ್ತಲ್ಲ, ಇಡೀ ಸೋವಿಯತ್ ಯೂನಿಯನ್ ಅಂತ ಇದ್ದದ್ದು, ನಮ್ಮ ದೇಶ ಆಗಬಾರ್ದು ಅಂತ ಏನಿದೆ, ಅಮೇರಿಕ ಆಗಬಹುದು ಇನ್ನು ಕೆಲವು ದಿನಗಳಲ್ಲಿ ಅಂತ ಮಾತಾಡುವುದನ್ನು ನಾನು ಕೇಳಿದ್ದೇನೆ, ಅಮೇರಿಕದಲ್ಲಿ ಇರುವವರೇ. ಹಾಗಾಗಿ ಯಾವುದು ಅಸಾಧ್ಯ ಅಲ್ಲ, ಏನೇನೋ ಉದ್ದೇಶ ಇರ್ಬೋದು. ನಾನು ನೋಡೋದು, ನಾನು ಇವತ್ತು ನನ್ನ ಮಕ್ಕಳಿಗೆ ಹೇಳ್ತಿದ್ದೆ, ನಿನಗೆ ಯಾವ ದೇಶ ಇಷ್ಟ ಅಂತ ಕೇಳ್ತಿದ್ದು ನನ್ನ ಮಕ್ಕಳು. ಭಾರತ ಇಷ್ಟವಾ ಅಂತ. ನನಗೆ ಯಾವ ದೇಶವೂ ಇಷ್ಟ ಅಲ್ಲ. ಯಾಕೆಂದರೆ ನಾವು ಆ್ಯಕ್ಚುಲಿ ಭೂಮಂಡಲದ ಮಕ್ಕಳು. ಭೂಮಂಡಲದಲ್ಲಿ ನನ್ನದು ಅಂತ ಗಡಿ ಹಾಕ್ಕೊಂಡಿದ್ದೇವೆ. ವಸ್ತುತಃ ಗಡಿ ನಾವು ಹಾಕ್ಕೊಂಡದ್ದು. ಭೂಮಿ ನಮ್ಮ ತಾಯಿ, ಭೂಮಿ ಎಲ್ಲ ಕಡೆಯೂ ಇದ್ದಾಳೆ. ನಾನು ನನ್ನ ಗಡಿಯೊಳಗೆ ಇದ್ದಾಳೆ ಅಂತ ಭಾವಿಸಿದರೆ ನಮ್ಮ ದೋಷ ಅಷ್ಟೇ. ನಾನು ಜಗತ್ತಿನ ಶಿಶು, ವಿಶ್ವದ ಶಿಶು ಅಲ್ವಾ, ನಾವೆಲ್ಲ ವಿಶ್ವ ಶಿಶು. ನಮ್ಮ ಬಾರ್ಡರಿಗೋಸ್ಕರ ಹೋರಾಟ. ಈ ಬಾರ್ಡರ್ ಒಂದು ಕಾಲಕ್ಕೆ ಎಷ್ಟು ವಿಶಾಲ ಇದ್ದದ್ದು, ಇವತ್ತು ನೋಡಿ ಇನ್ನು ಉಕ್ರೇನ್ ಫೈಟ್ ಆಗ್ತಾ ರಷ್ಯಾ ತನ್ನ ವಶ ಮಾಡಿಕೊಂಡ್ರೆ ಉಕ್ರೇನ್ ಆ ಭಾಗ ಆದರೆ ಮ್ಯಾಪ್ ಚೇಂಜ್ ಆಗ್ತಾ ಇರ್ತದೆ. ಭೂಮಿ ತಾಯಿ ಹಾಗೇ ಇದ್ದಾಳೆ. ನಾವು ಅವಳ ಮಕ್ಕಳು ಅಂತ ತಿಳಿದ್ರೆ ವಿಶ್ವ ಶಿಶು ಅಂದಾಗ ವಸುಧೈವ ಕುಟುಂಬಕಂ ಅಂತ ಬಂದದ್ದು ಆ ಎಲ್ಲ ಅರ್ಥದಲ್ಲೇ ಇರಲಿ. ಇದೆಲ್ಲ ಆದಾಗ ವಿಂಧ್ಯ ಪರ್ವತಕ್ಕೆ ಸಿಟ್ಟು ಬಂತಂತೆ. ನೀನೇನು ನಮಗೆ ಸುತ್ತು ಬರಲ್ಲ, ಅಲ್ಲಿ ಮಾತ್ರ ಏನು? ಸೂರ್ಯ ಬಹಳ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾನೆ, ನಾನು ಸ್ವತಂತ್ರನಲ್ಲ, ನಾನು ಒಂದು ದೊಡ್ಡ ಶಕ್ತಿಯ ಅಧೀನ. ಅವನು ನನ್ನನ್ನು ಹೀಗೆ ಪ್ರದಕ್ಷಿಣೆ ಮಾಡುವಷ್ಟೇ ನನ್ನನ್ನು ಅವನ ಅಧೀನವಾಗಿ ಸುತ್ತಿಸ್ತಾನೆ. ನಾನಾಗಿ ಎಡಕ್ಕಾಗಲಿ ಬಲಕ್ಕಾಗಲಿ ಜಗ ಬದಲಾಯಿಸೋದಾಗಲಿ ಯಾವುದೂ ನನ್ನ ಕೈಯಳತೆ ಅಲ್ಲ. ನಾನು ಸ್ವತಂತ್ರನಲ್ಲ. ಸ್ವಲ್ಪ ನಾವು ನಮ್ಮನ್ನು ಆತ್ಮವಿವೇಚನೆ ಮಾಡಿಕೊಂಡ್ರೆ ಸಾಕ್ಷಾತ್ ಸೂರ್ಯ ಆ ಮಾತು ಹೇಳ್ತಾನೆ ಅಂದರೆ ನಮ್ಮ ಹಣೆ ಬರಹ ಏನು? ನಾನು ಸ್ವತಂತ್ರನಲ್ಲ ಅಂತ ಸೂರ್ಯ ಹೇಳ್ತಾನೆ. ಇಷ್ಟಾಗುವಾಗ ವಿಂಧ್ಯ ಪರ್ವತಕ್ಕೆ ಸಿಟ್ಟು ಬಂತಂತೆ. ಅದು ತೀರ್ಮಾನ ಮಾಡ್ತು, ಆ ಮೇರು ಪರ್ವತಕ್ಕಿಂತ ನಾನು ಎತ್ತರ ಆದರೆ ಆಯ್ತಲ್ಲ ಅಂತ ಹೇಳಿ ಅದು ಬೆಳೀಲಿಕ್ಕೆ ಶುರು ಮಾಡಿ ಅದು ಆಕಾಶದ ನಕ್ಷತ್ರ ಚಂದ್ರರ ಕಡೆಗೆಲ್ಲ ಬರುವಾಗ ಮತ್ತೆ ಬ್ರಹ್ಮಾದಿ ದೇವತೆಗಳು ಕಂಗಾಲಾದ್ರಂತೆ. ಇದು ಹೀಗೆ ಬೆಳೆದ್ರೆ ನಮ್ಮ ಗತಿ ಏನು ಅಂತ ತಕ್ಷಣ ಅಗಸ್ತ್ಯರನ್ನು ಕಳುಹಿಸಿ ಅವರು ಇದನ್ನು ನಿವಾರಿಸ್ತಾರೆ. ಅಗಸ್ತ್ಯರು ಲೋಪಾಮುದ್ರೆಯ ಜೊತೆಗೆ ದಕ್ಷಿಣ ಭಾಗದ ಈ ವಿಂಧ್ಯ ಪರ್ವತದ ಮುಂದೆ ಬಂದು ನಿಂತು ಏನು ಒಂದು ಹೊಸ ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ, ನೀನು ಇಷ್ಟ್ಯಾಕೆ ಎತ್ತರ ಏರಿದ್ದಿ, ನೀನು ಹೀಗೆ ಎತ್ತರ ಏರಿದರೆ ನನಗೆ ಆಚೆ ಕಡೆ ಕೆಲಸ ಇದೆ, ನಾನು ನಿನ್ನನ್ನು ಏರಿ ಹೋಗುವುದು ಹೇಗೆ, ಸ್ವಲ್ಪ ತಲೆ ಬಾಗಿಸ್ತೀಯಾ ಅಂತ. ವಿಂಧ್ಯ ಪರ್ವತ ಕೂಡಲೇ ಅಗಸ್ತ್ಯರು ಬಂದಿದ್ದಾರೆ ಋಷಿಗಳು ಅಂತ ತಲೆ ಬಾಗಲೇಬೇಕಲ್ಲ, ಆಯಿತು ಅಂತ ತಲೆ ಬಾಗುವಾಗ ಅವ್ರು ಇನ್ನೊಂದು ಕಂಡೀಷನ್ ಹಾಕ್ತಾರೆ, ನಾನು ಆಚೆ ಹೋಗಿ ಈಚೆ ಬರುವವರೆಗೆ ತಲೆ ಎತ್ತಬಾರದು ಅಂತ. ವಿಂಧ್ಯ ಪರ್ವತ ಒಪ್ತದೆ. ಅಗಸ್ತ್ಯರು ಆ ಪರ್ವತವನ್ನು ದಾಟಿ ಆಚೆಗೆ ಹೋದವರು ಈಚೆಗೆ ಬರಲೇ ಇಲ್ಲ ಅಂತ. ಹಾಗಾಗಿ ಅಗಸ್ತ್ಯರು ದಕ್ಷಿಣದಲ್ಲೇ ಉಳಿದರು ಅನ್ನೋದು. ಅಗಸ್ತ್ಯರ ಬಗ್ಗೆ ನೀವು ನೋಡಿ, ದಕ್ಷಿಣ ಭಾಗದಲ್ಲಿ ಬಹಳ ಜನ ಅಗಸ್ತ್ಯ ನಮ್ಮ ಋಷಿ ಪರಂಪರೆ, ನಾವು ಅಗಸ್ತ್ಯರ ವಂಶದವರು ಅಂತ ಹೇಳುವ ಅನೇಕ ಕಥೆಗಳು ನಿಮಗೆ ದಕ್ಷಿಣದಲ್ಲಿ ಸಿಗ್ತವೆ.
ಇದು ಒಂದು ಕಥೆ. ಎಲ್ಲ ಋಷಿಗಳು, ಎಲ್ಲ ತಪಸ್ವಿಗಳು, ಎಲ್ಲ ಅಧ್ಯಾತ್ಮ ಸಾಧನೆ ವಾಸ್ತುವಿನ ದೃಷ್ಟಿಯಿಂದ ನನಗೆ ಗೊತ್ತಿಲ್ಲ, ನಡೆದದ್ದೆಲ್ಲ ಉತ್ತರದಲ್ಲಿ. ನೀವು ಹೌದಾ ಅಲ್ವಾ ನೋಡಿ. ಇಡೀ ಒಬ್ಬ ಶಿವಮೊಗ್ಗದಲ್ಲಿ ಹುಟ್ಟುವ, ಉಡುತಡಿಯಲ್ಲಿ ಹುಟ್ಟುವ ಅಕ್ಕ ಬರುವುದು ಉತ್ತರ ಕರ್ನಾಟಕಕ್ಕೆ, ಬಳ್ಳಿಗಾವಿಯಲ್ಲಿ ಹುಟ್ಟುವ ಅಲ್ಲಮ್ಮ ಬರುವುದು ಉತ್ತರ ಕರ್ನಾಟಕಕ್ಕೆ, ಇಡೀ ಶರಣ ಪರಂಪರೆ ಬೆಳೆದದ್ದು ಉತ್ತರ ಕರ್ನಾಟಕದಲ್ಲಿ, ಭಾರತದ ಅನೇಕ ಋಷಿ ಸದೃಶ ಹೆಸರುಗಳೆಲ್ಲ ಉತ್ತರದ ಹಿಮಾಲಯದಲ್ಲಿ. ನಮಸ್ಕಾರ ಮಾಡುವಾಗ ನಮಗೆ ಎಲ್ಲರೂ ಆಶೀರ್ವಾದ ಮಾಡುವುದು ಉತ್ತರೋತ್ತರ ಬೆಳಿ ಅಂತ. ಉತ್ತರಕ್ಕೂ ಬೆಳವಣಿಗೆಗೂ ಏನೋ ಸಂಬಂಧ ಇದೆ. ಪ್ರಥಮ ಬಾರಿಗೆ ಒಬ್ಬ ಉತ್ತರದ ಋಷಿ ದಕ್ಷಿಣದ ಅಹಂಕಾರ ಕಡಿಮೆ ಮಾಡಲಿಕ್ಕಾಗಿ ದಕ್ಷಿಣಕ್ಕೆ ಬಂದ ಕಥೆ ಇದು. ಇದು ಬಹಳ ವಿಶೇಷವಾದ ಒಂದು ಅರ್ಥ ಸಾಧ್ಯತೆಯ ಜೊತೆಗೆ ನಮಗೆ ಅಗಸ್ತ್ಯರ ಮೂಲಕ ಪ್ರಕಟವಾದದ್ದನ್ನು ಅವರು ಹೇಳಿ, ಇದು ಅಗಸ್ತ್ಯರ ಆಶ್ರಮ, ಇಷ್ಟೆಲ್ಲ ಅವರ ಹಿನ್ನೆಲೆ ಅಂತ ಹೇಳಿ ಅಗಸ್ತ್ಯರ ಆಶ್ರಮವನ್ನು ನಮಿಸಿ ಮತ್ತೆ ಮುಂದಕ್ಕೆ ಹೊರಡುವ ಭಾಗ. ಆಗ ಋಷಭ ಪರ್ವತ ಮತ್ತು ಋಷಿಶೃಂಗನ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಋಷಭ ಪರ್ವತ ಅಂತ ಒಂದು ಪರ್ವತವನ್ನು ತೋರಿಸ್ತಾರೆ. ಆ ಪರ್ವತವನ್ನು ನೋಡಿದ ತಕ್ಷಣ ಅದೊಂದು ಸ್ವಲ್ಪ ವಿಶೇಷ ಕಾಣಿಸ್ತದೆ. ಯುಧಿಷ್ಠಿರ ಹೇಳ್ತಾನೆ, ಒಂಚೂರು ಮೇಲೆ ಹೋಗಿ ನೋಡ್ತಾನೆ ಅಂತ. ಹೇಮಕೂಟ ಪರ್ವತ ಅಂತ ಅಲ್ಲಿ ಇರುತ್ತೆ, ಅದನ್ನೆಲ್ಲ ಹತ್ಲಿಕ್ಕೆ ನೋಡ್ತಾನೆ. ಅಲ್ಲಿ ಸಿಕ್ಕಾಪಟ್ಟೆ ಕಲ್ಲಿನ ಮಳೆ ಬೀಳಕ್ಕೆ ಶುರು ಆಗುತ್ತೆ. ಆಮೇಲೆ ಭಾರೀ ಜೋರಾದ ಗಾಳಿ, ಜೊತೆಗೆ ಕಾಡು ನೊಣಗಳೆಲ್ಲ ಕಚ್ಚುವಂಥವುಗಳು ಜಾಸ್ತಿ ಹುಟ್ಟಿದ ಹಾಗೆ. ಇವನು ಅದರ ಮೇಲೆ ಒಂದು ನಿರಂತರ ವೇದಘೋಷ ಬೇರೆ ಕೇಳುತ್ತೆ. ಅವನು ಹೇಮಕೂಟ ಪರ್ವತಕ್ಕೆ ಹೋಗಿ ಕೆಳಗೆ ಬಂದು ಲೋಮಶರ ಹತ್ರ ಕೇಳ್ತಾನೆ, ಅದು ಯಾಕೆ ಆ ಪರ್ವತಕ್ಕೆ ನನಗೆ ಏರ್ಬೇಕಾದ್ರೆ ಹೀಗೆ ಇಲ್ಲ ಅನ್ನಿಸ್ತು, ಏನು ಕತೆ? ಭಾಳ ಒಳ್ಳೆಯ ಒಂದು ಉತ್ತರ ಕೊಡ್ತಾರೆ. ತುಂಬ ತಪಸ್ವಿಗಳು ತಪಸ್ಸು ಮಾಡಿದ ಜಾಗ. ಇಲ್ಲಿ ನದಿ ನೋಡ್ಲಿಕ್ಕೆ ಬರೋ ಜನ ಎಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ರು. ಎಷ್ಟು ಗಲಾಟೆ ಮಾಡ್ತಿದ್ರು ಅಂದರೆ ತಪಸ್ವಿಗಳಿಗೆ ತಪಸ್ಸು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಬರೇ ನದಿ ನೋಡಿ ಹೋಗ್ತಿರಲಿಲ್ಲ. ತಾವು ಒಂದಿಷ್ಟು ಮೇಲ್ ಬರೋದು, ಅಲ್ಲೊಂದಿಷ್ಟು ಗಲಾಟೆ ಮಾಡೋದು, ಅಲ್ಲೊಂದಿಷ್ಟು ಕುತ್ಕೊಳ್ಳೋದು, ಅಲ್ಲೊಂದಿಷ್ಟು ಹರಟೆ ಹೊಡೆಯೋದು, ಅವರು ಬೊಬ್ಬಾಟ. ಋಷಿಗಳ ತಪಸ್ಸಿಗೆಲ್ಲ ತೊಂದರೆ ಆಗಿ ಒಬ್ಬ ಋಷಿ, ಅವನು ಋಷಭ ಪರ್ವತದಲ್ಲಿ ಕೂತ ಋಷಭ ಋಷಿ, ಅವನಿಗೆ ಸಿಟ್ಟು ಬಂತು. ನನ್ನ ತಪಸ್ಸನ್ನು ಕೆಡಿಸ್ತಾ ಇದ್ದಾರೆ ಇವರು, ಆದ್ದರಿಂದ ಪರ್ವತರಾಜ, ಇಂಥವರು ಬರುವಾಗ ಕಲ್ಲಿನ ಮಳೆ ಸುರಿಸು, ಅವರಿಗೆ ಕಾಡು ನೊಣಗಳನ್ನು ಕಚ್ಚಿಸಿ ಓಡಿಸು, ಬಹಳ ಜೋರಾಗಿ ಗಾಳಿ ಬೀಸಿ ಅವರು ಮತ್ತೆ ಕೆಳಗೆ ಹೋಗುವ ಹಾಗೆ ಮಾಡು. ಎಲ್ಲಿಯಾದರೂ ಒಬ್ಬ ಟೂರಿಸ್ಟ್ ನಾವು ಮೌನವಾಗಿ ಒಂದು ಜಾಗಕ್ಕೆ ಹೋದದ್ದು ಉಂಟ? ಪಾಠ ನೋಡಿ. ಬಿಜಾಪುರ ಗೋಲ್ಗುಂಬಜಲ್ಲಿ ನಿಜವಾಗಿ ಕೆಲಸ ಏನು ಅಂದರೆ ಮೌನವಾಗಿದ್ದು ಪಿಸು ಮಾತನ್ನು ಕೇಳಲಿಕ್ಕೆ ಬರುತ್ತಲ್ಲ. ಮೌನವಾಗಿದ್ದರೆ ಈ ಗೋಡೆಯಿಂದ ಆ ಗೋಡೆಗೆ ಪಿಸು ಮಾತು ಮಾತಾಡಿದರೆ ಅಲ್ಲಿ ಕೇಳಕ್ಕೆ ಬರುತ್ತೆ. ನನ್ನ ಗುರುಗಳು ಯಾರು ಇಲ್ಲದ ಜನರೇ ಇನ್ನು ಬಾರದ ಹೊತ್ತಿಗೆ ಕರ್ಕೊಂಡೋಗಿ ನನಗೆ ಕೇಳಿಸಿದ್ದಾರೆ. ಫೋನ್ನಲ್ಲಿ ಮಾತಾಡ್ತೀವಲ್ಲ ಅದಕ್ಕಿಂತ ಕ್ಲಿಯರ್ ಕೇಳ್ತದೆ ಇಲ್ಲಿ ಪಿಸು ಮಾತಾಡಿದ್ದು. ಅಲ್ಲಿ ಮಾಡೋದೆಂಥದ್ದು, ಓ ಓ ಅದು ಇಕೋ ಆಗುತ್ತೆ, ಮತ್ತೊಬ್ಬ ಹೇಳೋದು, ಇದನ್ನೇ ಕೇಳೋದು ನಾವು. ಮತ್ತೆ ಮೌನದ ಅರ್ಥವೇ ಗೊತ್ತಿಲ್ಲ. ನಮ್ಮ ಯಾವ ಟೂರಿಸ್ಟ್ ಸೆಂಟರ್ಗಳಲ್ಲಿ ಕೂಡ, ನಾನು ಪೋಖರಾಕ್ಕೆ ಹೋಗಿದ್ದೆ, ಲುಂಬಿನಿ ಪೋಖರಾ ಈ ಭಾಗಕ್ಕೆ. ಲುಂಬಿನಿಯಲ್ಲಿ ಬುದ್ಧ ವಿಹಾರ, ಬುದ್ಧ ಹುಟ್ಟಿದ ಜಾಗ ಅಂತ ಹೇಳಿ ಒಂದು ಸುಂದರವಾದ, ಅವನು ಅಚಾನಕ್ ಅವಳು ತಾಯಿ ಹೋಗುವಾಗ ಅಚಾನಕ್ ಅವಳಿಗೆ ಪ್ರಸವ ಆದ ಒಂದು ಜಾಗದಲ್ಲಿ ಆ ಮನೆಯನ್ನು, ಅವಳು ಎಲ್ಲಿ ಪ್ರಸವ ಆಗಿತ್ತು ಆ ಮನೆಯನ್ನು ಹಾಗೆ ಕಾದಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾದಿಟ್ಟಿದ್ದಾರೆ ಅನ್ನೋದಕ್ಕೂ ನೋಡಕ್ಕೆ ಹೋಗಬೇಕು, ಒಂದನೇದು. ಎರಡನೇದು, ಅಲ್ಲಿ ಒಳಗೆ ನೀವು ಪ್ರವೇಶ ಮಾಡ್ತಿದ್ದ ಹಾಗೆ ನೀವು ಪಿಸು ಕೂಡ ಮಾತಾಡಲ್ಲ, ಹಂಗೊಂದು ಮೌನ ಗಾಂಭೀರ್ಯ, ಎಲ್ಲರೂ ಮೌನವಾಗ್ತಾರೆ. ಏನದು? ಒಳಗೆ ನಮ್ಮಲ್ಲಿ ಆ ಥರದ ಭಾವ ಹುಟ್ಟಿಸಿದರೆ ಆ ಜಾಗಗಳ ಇಂಪ್ಯಾಕ್ಟ್ ಅಲ್ವ ನಮ್ಮ ಮೇಲೆ. ನಾವು ನಮ್ಮ ಲೋಕದಲ್ಲೇ ಬೊಬ್ಬೆ ಹೊಡ್ಕೊಂಡು ನಮ್ಮದೇ ಕತೆ ಹೇಳ್ಕೊಂಡು, ಅವತ್ತೇನಾಗಿತ್ತು ಗೊತ್ತಾ, ನಮ್ಮ ಮನೇಲಿ ಏನು ಕತೆ ಗೊತ್ತಾ, ನಮ್ಮಲ್ಲಿ ಹೀಗಾಗಿತ್ತು, ನಾವು ಅವತ್ತು ಬಂದಿದ್ವಲ್ಲ, ಅವ್ರು ಏನು ಮಾಡಿದ್ರು ಗೊತ್ತಾ, ಅವನೊಬ್ಬ ಬಂದವ ಹೀಗೆ ಮಾಡಿದ. ನೀವು ಇಲ್ಲಿದ್ದೇನು ತಗೊಂಡ್ರಿ? ಜಗತ್ತಿನ ಎಲ್ಲರಿಗೂ ಟೂರಿಸ್ಟ್ ರೂಲ್ ಗೊತ್ತಿಲ್ಲ. ಇದು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ದುರಂತ ಅಂತ ನಾನು ಭಾವಿಸ್ತೇನೆ. ನಾನು ಯಾಕೆ ಈ ನಮ್ಮ ದೇಶ ಹೀಗೆ ಅಂತ ಬೇಜಾರಾಗತ್ತೆ ಅಂದರೆ, ಬೇರೆ ಬೇರೆ ದೊಡ್ಡ ದೇಶಗಳಿವೆ, ಶ್ರೀಮಂತ ದೇಶಗಳು, ಅವರು ತುಂಬ ಶಿಸ್ತಿನವರು, ಕಾನೂನು ರೀತ್ಯ ಏನೋ ಕಂಟ್ರೋಲ್ ಮಾಡ್ತಾರೆ, ಹಣ ಇದೆ, ಚೆನ್ನಾಗಿ ನೀಟಾಗಿ ಇಡ್ತಾರೆ ಅನ್ನಿಸ್ತದೆ ನಮಗೆ. ಯಾಕೆ? ದುಡ್ಡಿರೋದ್ರಿಂದ ಅವರಿಗೆಲ್ಲ ಸಾಧ್ಯ ಅಂತ. ನನಗೆ ನೇಪಾಳಕ್ಕೆ ಹೋದ್ಮೇಲೆ ಅನ್ನಿಸ್ತು, ದುಡ್ಡಿಗೂ ಶ್ರೀಮಂತಿಗೆಗೂ ಕ್ಲೆನ್ಲಿನೆಸ್ಸಿಗೂ ಏನೂ ಸಂಬಂಧ ಇಲ್ಲ. ಭಾರತಕ್ಕಿಂತ ಬಡ ದೇಶ, ಎಷ್ಟು ಸ್ವಚ್ಛ,
ಒಂದು ಸ್ವಚ್ಛತೆ ನೋಡಲಿಕ್ಕೆ ಒಮ್ಮೆ ನೇಪಾಳಕ್ಕೆ ಹೋಗಿ. ಯಾಕಂದರೆ ಇಲ್ಲಿಗಿಂತ ಖರ್ಚು ಕಡಿಮೆ ನೇಪಾಳ. ನಮ್ಮ 100 ರೂಪಾಯಿ ಅವರಿಗೆ 500 ರೂಪಾಯಿ. ಹಾಗಾಗಿ ನಮಗೆ ತುಂಬ ಖರ್ಚು ಕಡಿಮೆಯಲ್ಲಿ ನೇಪಾಳ ತಿರುಗಾಡಿ ಬರ್ಬೋದು ನೀವು. ನೇಪಾಳದ ಒಂದೊಂದು, ನಾನು ಅಂದ್ಕೊಂಡೆ ಇವರು ಟೂರಿಸ್ಟ್ ಸೆಂಟ್ರನ್ನಷ್ಟೇ ಕ್ಲೀನ್ ಇಟ್ಟಿದ್ದಾರೆ ಅಂತ. ಯಾವ ಗಲ್ಲಿಗೆ ಹೋಗಿ ಏನು ಸುಂದರ ಇಟ್ಟಿದ್ದಾರೆ, ಎಷ್ಟು ಶುದ್ಧತೆ. ಆಮೇಲೆ ಬಡತನದ ಪರಾಕಾಷ್ಠೆ ಇದೆ. ಅದೆಲ್ಲ ನಮಗೆ ಅವರು ನಮ್ಮ ಜೊತೆಗೆ ಬಾರ್ಗೇನ್ ಮಾಡೋ ನಮಗೆ ಗೊತ್ತಾಗುತ್ತೆ. ಒಂದು ವಸ್ತು ತಗೊಳ್ಳಿಕ್ಕೆ 50 ರೂಪಾಯಿವರೆಗೂ ಹೂ ಅಂತಾರೆ. 500 ರೂಪಾಯಿ ಶುರು ಮಾಡಿದವರು ಅವರು. ಅಂದರೆ ಬಡತನ ಕಷ್ಟ ಎಲ್ಲ ಇರುವಾಗ ಮತ್ತು ಅವ್ರ ಹತ್ರ ಕೇಳಿದಾಗ ಗೊತ್ತಾದದ್ದು, ಹೇಗೆ ಇಷ್ಟು ಸ್ವಚ್ಛ. ಒಬ್ಬ ಉಗುಳಿದರೆ, ಒಬ್ಬ ಕಸ ಬಿಸಾಡಿದರೆ ಸ್ಪಾಟಿಗೆ 500 ರೂಪಾಯಿ ಫೈನ್ ಅಂತೆ ಅವರಿಗೆ. ಬಡತನದಲ್ಲಿ 500 ರೂಪಾಯಿ ಫೈನ್ ಅಂದದ್ದು. ಮನಸ್ಸಿಗೆ ಇಚ್ಛಾಶಕ್ತಿ ಇದ್ದರೆ ನಮ್ಮ ದೇಶ ಸ್ವಚ್ಛ ಮಾಡೋದು ಎಷ್ಟು ಹೊತ್ತು ಹೇಳಿ ನೋಡೋಣ. ನಮ್ಮ ದೇಶದ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇದೆಯಾ, ಸಂಕಲ್ಪ ಇದೆಯಾ, ಏನಾದರೂ ಒಂದು ಬೆಳವಣಿಗೆ ಕಡೆಗೆ ಗಮನ ಇದೆಯಾ ಅಂತ ಆಶ್ಚರ್ಯ ಆಗುತ್ತೆ ಇದೆಲ್ಲ ನೋಡುವಾಗ. ಅಂಥ ದೇಶಕ್ಕೆ ಸಾಧ್ಯ ಆದದ್ದು ನಮಗಾಗಲ್ವಲ್ಲ ಅಂದರೆ ಏನು ಅರ್ಥ? ನಾನು ಯಾರ ಪರವೂ ಅಲ್ಲ, ಯಾರ ವಿರೋಧವೂ ಅಲ್ಲ. ಆದರೆ ನೋಡಿ, ಒಬ್ಬ ಯುಧಿಷ್ಠಿರ ಒಂದು ಕಥೆ ಹೇಳುವುದರ ಹಿಂದೆ ಪ್ರವಾಸದ ಮನಸ್ಥಿತಿ ಹೇಗಿರಬೇಕು. ಯಾವುದೋ ಜಾಗಕ್ಕೆ ಹೋಗಿ ಬೊಬ್ಬೆ ಹೊಡೆಯುವುದಲ್ಲ, ಯಾವುದೋ ಜಾಗಕ್ಕೆ ಹೋಗಿ ನಮ್ಮ ಮನೆಯ ಪಟ್ಟಾಂಗ ಮಾಡ್ಲಿಕ್ಕೆ ನಾವು ಅಲ್ಲಿ ಹೋಗೋದಲ್ಲ. ಆ ಜಾಗದಲ್ಲಿ ಏನಿದೆ ಅದಕ್ಕೆ ನೋಡಿ, ರಾಮ ಕಿವಿ ಕೊಟ್ಟು ಕೇಳಿದ್ರಿಂದ ಅವನಿಗೆ ಆ ನದಿಯ ಝುಳು ಝುಳು ನಾದ ಬೇರೆ ಅಂತ ಗೊತ್ತಾಯಿತು. ಮಾತಾಡ್ತಾ ಇದ್ದಿದ್ರೆ, ರಾಮ ಲಕ್ಷ್ಮಣರ ಕಥೆಯೇ ಹೇಳ್ತಾ ಇದ್ದಿದ್ರೆ ಅವನು ಕಿವಿ ಕೊಟ್ಟು ಕೇಳಿದ. ಇದು ಧ್ವನಿ ಎಲ್ಲ ನದಿಯ ಹಾಗೆ ಇಲ್ಲವಲ್ಲ ವಿಶ್ವಾಮಿತ್ರರೇ ಅಂತ ಗುರುಗಳನ್ನು ಕೇಳಿದ ಅವನು. ಹಾಗಾಗಿ ಇಡೀ ಕಥೆ ಗೊತ್ತಾಯಿತು. ನಮ್ಮ ಕಿವಿಗಳು, ನಮ್ಮ ಕಣ್ಣುಗಳು, ಇತರ ಇಂದ್ರಿಯಗಳೆಲ್ಲ ಸೂಕ್ಷ್ಮವಾಗಿ ತೆರೆದಿಡಬೇಕು ಪ್ರತಿ ಒಂದು ಪರಿಸರವನ್ನು ನಾವು ಅನುಭವಿಸುವಾಗ. ಒಂದು ದೇವಸ್ಥಾನಕ್ಕೆ ಹೋಗೋದು, ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ಬಿಡಬೇಕು, ಒಂದು ಮೌನಕ್ಕೆ ಹೋಗಬೇಕು. ನಮ್ಮ ಮಾತಿಗೆ ಹೋಗೋದಲ್ವಲ್ಲ. ನಮ್ಮ ಯಾವ ದೇವಸ್ಥಾನದಲ್ಲಿ ಮೌನ ಇದೆ ಹೇಳಿ? ಯುಧಿಷ್ಠಿರನ ಪಾಠ ಋಷಭ ಪರ್ವತಕ್ಕೆ ಹೀಗೊಂದು ಗದ್ದಲ ಮಾಡುವವರ ಜಗತ್ತು ಬಂದದ್ದಕ್ಕೆ ಋಷಿ ಶಾಪ ಕೊಟ್ಟಿದ್ದಾನೆ. ಮತ್ತೆ ಮುಂದಿನ ಮಾತು ಹೇಳ್ತಾರೆ, ಹೇಮಕೂಟ ಪರ್ವತಕ್ಕೆ ನಿನ್ನಂತಹ ಮನಸ್ಸಿನ ತಪೋಶಕ್ತಿಯಿಂದ ಸಂಪೂರ್ಣ ಅದನ್ನು ತಿಳಿಯಬೇಕು ಅನ್ನುವ ಭಕ್ತಿಯಿಂದ ಹೋದರೆ ನಿನಗೆ ಅಡ್ಡಿ ಆಗುವುದಿಲ್ಲ, ನೀನು ಹೋಗಿ ಬಾ ಅಂತ. ಯುಧಿಷ್ಠಿರ ಹೋಗಿ ಅದನ್ನು ಕಂಡು ಕೇಳಿ ಬರ್ತಾನೆ, ವೇದಘೋಷಗಳನ್ನು ಕೇಳಿ ಬರ್ತಾನೆ, ಅಲ್ಲಿರುವ ಋಷಿಮುನಿಗಳನ್ನು ಕಂಡು ಬರ್ತಾನೆ ಕಣ್ಣಾರೆ. ಇದು ಸಾಧ್ಯ ಅನ್ನೋದನ್ನು ಆ ಹೇಮಕೂಟ ಪರ್ವತದ ಮೂಲಕ ನೋಡಿ ವೇದವ್ಯಾಸರು. ಅಂದರೆ ನಮಗೆ ಎಲ್ಲವೂ ಪಾಠಗಳಿವೆ ಅಂತ. ಮಹಾಭಾರತ ಅಂದರೆ ಸುಮ್ಮನೆ ಯಾವುದೋ ಕಥಾಚರಿತ್ರೆ ಅಲ್ಲ. ಅಷ್ಟಾದ ಮೇಲೆ ಋಷ್ಯಶೃಂಗನ ಕತೆ ನಿಮಗೆ ಗೊತ್ತೇ ಇದೆ. ಇದು ಋಷ್ಯಶೃಂಗನ ಆಶ್ರಮ ಅಂತ ಹೇಳ್ತಾರೆ. ಋಷ್ಯಶೃಂಗ ಯಾರು? ಋಷ್ಯಶೃಂಗ ಯಾರು ಅಂದರೆ ನಿಮಗೆ ರಾಮಾಯಣದಲ್ಲಿ ಈ ಕಥೆ ಬರುತ್ತೆ. ಲೋಮಪಾದನ ಅಂಗರಾಜ ಅನ್ನುವ ಅವನ ಹೆಸರು. ಅವ ಲೋಮಪಾದ. ಅವನಿಗೆ ಒಂದು ಕಾಲಕ್ಕೆ ಭಾರಿ ಕ್ಷಾಮ ಬರುತ್ತೆ. ಅವನ ಮಗಳು ದಶರಥನ ಶಾಂತ ಅನ್ನುವ ಮಗಳನ್ನು ದಶರಥ ದತ್ತಕ್ಕೆ ಕೊಟ್ಟು, ದಶರಥನ ಮಗಳೇ ಲೋಮಪಾದನ ಮಗಳು. ಈ ದಶರಥನ ಮಗಳನ್ನು ಎಲ್ಲಿಂದ ಮಕ್ಕಳೇ ಇಲ್ಲ ಅಂತ ಅವನೆಲ್ಲ ಪುತ್ರ ಕಾಮೇಷ್ಟಿ ಯಜ್ಞ ಮಾಡಿದಾನಲ್ಲ. ಅಂದರೆ ಈ ಶಾಂತ ಅನ್ನುವ ಒಬ್ಬ ಹೆಣ್ಣು ಮಗಳು ಅವನಿಗೆ ಇದ್ದಿರಬೇಕು. ಅವನು ಗಂಡು ಮಕ್ಕಳಿಗಾಗಿ ಪುತ್ರ ಕಾಮೇಷ್ಟಿ ಮಾಡಿರಬೇಕು ಅಂತ ಒಂದು ವಿವರ. ಅವನಿಗೆ ಅನೇಕ ಜನ ಸ್ತ್ರೀಯರ ಜೊತೆಗೆ 300 ಜನ ಅವನ ಅಂತಃಪುರ ಸ್ತ್ರೀಯರಿದ್ರು ಅಂತ ಸಹ ಉಲ್ಲೇಖ ಬರುತ್ತೆ. ಅದರಿಂದ ಹುಟ್ಟಿರುವ ಮಗಳಿರಬಹುದು, ಮದುವೆ ಆದ ಈ 3 ಅಧಿಕೃತ ಸ್ತ್ರೀಯರಿಂದ ಅಲ್ಲ ಇರಬಹುದು ಅಂತ ಹೀಗೆಲ್ಲ ಉಲ್ಲೇಖ ಇದೆ. ಹಾಗೆ ಶಾಂತಾಳ ತಂದೆ ಈ ಲೋಮಪಾದ ತನ್ನ ಕ್ಷಾಮ ಹೇಗೆ ಹೋಗಬೇಕು ಅಂದಾಗ ಈ ಋಷ್ಯಶೃಂಗನ ಕಥೆ ಬರುತ್ತೆ. ಋಷ್ಯಶೃಂಗ ಯಾರು? ವಿಭಾಂಡಕ ಅನ್ನುವ ಋಷಿಯ ಮಗ. ವಿಭಾಂಡಕ ಋಷಿ ಹೀಗೆ ಮಹಾ ತಪಸ್ವಿ. ಒಂದು ದಿವಸ ಸರೋವರದಲ್ಲಿ ಸ್ನಾನ ಮಾಡುವಾಗ ಊರ್ವಶಿಯನ್ನು ನೋಡಿ, ಎಷ್ಟೋ ಕಾಲದಿಂದ ರೇತಸ್ಸನ್ನು ತನ್ನ ಸಂಯಮದಲ್ಲಿ ಇಟ್ಟುಕೊಂಡ ಆ ಋಷಿಯ ರೇತಸ್ಸು ಸ್ಖಲನ ಆಗಿ ನೀರಿಗೆ ಬೀಳುತ್ತೆ. ನೀರಿಗೆ ಬಿದ್ದದನ್ನು ಜಿಂಕೆ ಕುಡಿಯುತ್ತೆ. ಜಿಂಕೆಯಿಂದ ಇವ ಹುಟ್ಟುವಾಗಲೇ ಇವನಿಗೊಂದು ಕೋಡು. ಅದಕ್ಕೆ ಅವನಿಗೆ ಋಷ್ಯಶೃಂಗ ಅಂತ ಹೆಸರಾಯಿತು ಅಂತ. ಈ ಜಿಂಕೆ ಯಾಕೆ? ಅದಕ್ಕೊಂದು ಶಾಪ ಇತ್ತು. ಅವಳೊಬ್ಬಳು ಮೊದಲಿಗೆ ದೇವತೆ. ಬ್ರಹ್ಮ ಹೇಳ್ತಾನೆ, ನೀನು ಒಂದು ಋಷಿಯ ಮಗನನ್ನು ಜಿಂಕೆಯ ಅವಸ್ಥೆಯಲ್ಲಿ ಹೆತ್ತ ಬಳಿಕ ನಿನಗೆ ಶಾಪ ಮೋಕ್ಷ ಅಂತ. ಹಾಗಾಗಿ ಅವಳು ಹೆತ್ತ ತಕ್ಷಣ ಮತ್ತೆ ದೇವತೆಯಾಗಿ ಅವಳು ಹೊರಟು ಹೋಗ್ತಾಳೆ. ಈ ಹುಡುಗನಿಗೆ ತಾಯಿ ಇಲ್ಲ. ಈ ಋಷ್ಯಶೃಂಗನ ವಿಶೇಷ ಏನಂದರೆ ಅವನು ಹೆಣ್ಮಕ್ಳನ್ನೇ ನೋಡಿರೋದಿಲ್ಲ.
ಅವನಿಗೆ ಹೆಣ್ಣು ಅನ್ನೋ ಒಂದು ಜೀವ ಉಂಟು, ಅದಕ್ಕೆ ಆಕಾರ ಹೀಗೆ, ಅದು ಹಿಂಗೆ ಮಾತಾಡುತ್ತೆ, ಹಿಂಗೆ ನೋಡುತ್ತೆ ಅಂತಲೇ ಗೊತ್ತಿಲ್ಲ. ಅವನು ನೋಡಿದ್ದು ಅವರ ಅಪ್ಪನನ್ನು, ಪ್ರಾಣಿಗಳನ್ನು ಬಿಟ್ಟರೆ ಒಂದಿಷ್ಟು ಕಾಡು ಮರ, ಅದ್ರ ಜೊತೆಗೆ ಆಕಾಶ, ಚಂದ್ರ, ಸೂರ್ಯ, ನಕ್ಷತ್ರ. ಅವನಿಗೆ ಹೆಣ್ಣು ಮಕ್ಕಳು ಗೊತ್ತಿಲ್ಲ. ಅಂಥ ಒಬ್ಬ ಋಷ್ಯಶೃಂಗ ಪ್ರಕೃತಿ ಅಂದರೆ ಪ್ಯೂರ್ ಪ್ರಕೃತಿ ಒಟ್ಟಿಗೆ ಇದ್ದವನು. ಅವನಿಗೆ ಇನ್ನೊಂದು ಗೊತ್ತೇ ಇಲ್ಲ. ಒಂದು ದಿವಸ ಹೀಗೆ ಲೋಮಪಾದನಿಗೆ ಹೇಳ್ತಾರೆ, ಋಷ್ಯಶೃಂಗನನ್ನು ನೀನು ಕರ್ಕೊಂಡು ಬಂದರೆ ನಿನ್ನ ಅಂಗರಾಜ್ಯಕ್ಕೆ ಮಳೆ ಆಗತ್ತೆ ಅಂತ. ಲೋಮಪಾದ ಹೇಗೆ ಕರ್ಕೊಂಡು ಬರೋದು ಅಂತ ಕೇಳಿದಾಗ ಅದಕ್ಕೆ ಬೇರೆ ಬೇರೆ ರೀತಿಯಿಂದ ಬಂದು ವೃದ್ಧ ವೇಶ್ಯೆ ಒಪ್ಪಿಕೊಳ್ತಾರೆ. ವೇಶ್ಯೆಯರೆಲ್ಲ ಹೋಗಿ ಒಂದು ನೌಕಾ ಯಂತ್ರದ ಮೂಲಕ ಆ ನೌಕಾಶ್ರಮವನ್ನು ನಿರ್ಮಾಣ ಮಾಡಿ ಅದರಲ್ಲಿ ಕೂತು ವೃದ್ಧ ವೇಶ್ಯೆ ಗೈಡ್ ಮಾಡೋದು, ಉಳಿದ ವೇಶ್ಯೆಯರು ಹೋಗಿ ಬಂದು ಅವನನ್ನು ಹೇಗಾದರೂ ಮಾಡಿ ವಶೀಲಿ ಮಾಡಿ ಕರ್ಕೊಂಡು ಬರಬೇಕು ಅಂತ. ಹಾಗೆ ನೌಕಾ ಆಶ್ರಮದಲ್ಲಿ ವೃದ್ಧೆ ಕೂತ್ಕೊಂಡು ಒಬ್ಬ ವೇಶ್ಯೆಯನ್ನು ಮೊದಲು ಋಷ್ಯಶೃಂಗನ ಹತ್ರ ಕಳಿಸ್ತಾಳೆ. ಈ ಋಷ್ಯಶೃಂಗ ತನ್ನ ಪಾಡಿ ಕಾಡಿನಲ್ಲಿ ಏನೋ ಮಾಡ್ತಿದ್ದಾನೆ, ಅಪ್ಪ ಎಲ್ಲೋ ಪೂಜೆಗೆ ಏನೇನೋ ತರಕ್ಕೆ ಹೋಗಿದ್ದಾನೆ, ಒಬ್ಬನೇ ಇದ್ದಾನೆ. ಇವಳು ಹೋದ ಕೂಡಲೇ ಅವನು ಮೆಕ್ಕಿ ನೋಡ್ತಾನೆ. ಇಲ್ಲಿವರೆಗೆ ನೋಡೋದೊಂದು ಪ್ರಾಣಿ ತುಂಬ ಸುಂದರವಾಗಿದೆ, ಅದನ್ನು ಓದಿ. ಅವನು ಮಾತಾಡೋದೆಲ್ಲ ಗಂಡು ಭಾಷೆಯಲ್ಲೇ. ಅವನು ಗಂಡು ಅಂತಲೇ ಎತ್ತಿಕೊಂಡು, ನೀನು ಯಾಕೆ ಹೀಗಿದ್ಯಾ, ನಿನ್ನ ಹೆಸರೇನು, ನೀನು ನನ್ನ ಹಾಗೆ ಯಾಕೆ ಇಲ್ಲ, ನೀನು ಎಲ್ಲಿಂದ ಬಂದು, ನೀನು ಯಾರು, ಆಮೇಲೆ ನಿನ್ನ ನೋಡಿದರೆ ನೀನು ನನಗಿಂತ ಬೇರೆಯೇ ಕಾಣ್ತೀಯಲ್ಲ, ನಿನ್ನ ನೋಡಿದರೆ ಬೇರೆ ನನ್ನ ಹಾಗಿಲ್ಲದೆ ಇನ್ಯಾರೋ ನೋಡಿದ ಹಾಗಾಗುತ್ತೆ ಇತ್ಯಾದಿ ಬಹಳ ಸುಂದರವಾಗಿ ಕಾನ್ವರ್ಸೇಷನ್. ಮುಂದೆ ಅವಳು ಹೇಗೋ ಒಲಿಸಿ ಅವನಿಗೊಂದು ಮುತ್ತೆಲ್ಲ ಕೊಟ್ಟು ಅವನನ್ನು ಚಂಚಲನನ್ನಾಗಿ ಮಾಡ್ತಾಳೆ. ಇವನು ಬಂದು ಆಮೇಲೆ ಹೋಗ್ಬಿಡ್ತಾಳೆ ಅವಳು. ಇವನು ಬಂದು ಇವ್ರ ಅಪ್ಪನಿಗೆ, ಒಬ್ಬನನ್ನು ನೋಡಿದೆ, ಅವನು ಹೇಗಿದ್ದಾನೆ, ಅವನು ಉದ್ದ ಕೂದಲು, ಅವನು ಚಂದ ಇದ್ದಾನೆ, ಅವನ ಸೊಂಟ ಇಷ್ಟೇ ಇದೆ ಅಪ್ಪ, ಅವ್ನು ನೋಡೋಕ್ಕೆ ಭಾಳ ಸುಂದರವಾಗಿದ್ದಾನೆ, ಅವನು ಯಾವತ್ತೂ ಯಾರೂ ನನಗೆ ಕೊಟ್ಟಿಲ್ಲ, ಹಾಗೊಂದು ಮುತ್ತು ಕೊಟ್ಟ, ನನಗದು ಭಾಳ ಚೆನ್ನಾಗಿದೆ ಅನ್ನಿಸ್ತು ಎಲ್ಲ ಪಾಪ ಹೇಳ್ತಾನೆ. ಅಪ್ಪ ಬಹಳ ಕಗ್ಗಾಲಾಗ್ತಾನೆ, 3 ದಿವಸ ಎಲ್ಲ ಹುಡುಕ್ತಾನೆ, ಅವನಿಗೇನು ಸಿಗೋದಿಲ್ಲ. ಮತ್ತೆ ಪುನಃ ಅವನು ತನ್ನ ಪಾಡಿಗೆ ಏನೋ ಕೆಲಸಕ್ಕೆ ತೊಡಗಿದಾಗ ಈ ವೇಶ್ಯಾಸ್ತ್ರೀ ಬರ್ತಾಳೆ. ಇವನು ಮಂಕಾಗಿ ಬಿಟ್ಟಿರ್ತಾನೆ 3 ದಿವಸದಲ್ಲಿ. ವೇಶ್ಯಾಸ್ತ್ರೀ ಬಂದು ಮತ್ತೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿ ಅಂಗರಾಜನ ನೆಲಕ್ಕೆ ಕಾಲಿಟ್ಟದ್ದೇ ಮಳೆ ಬರುತ್ತೆ. ಇದನ್ನೇ ಕಾರ್ನಾಡರು ಋಷ್ಯಶೃಂಗ ಅಂತ ನಾಟಕನೇ ಬರೆದಿದ್ದಾರೆ, ನಿಮಗೆಲ್ಲ ಗೊತ್ತಿರಲಿಕ್ಕೆ ಸಾಕು. ಮುಂದೆ ನಾಟಕವೇ ಅದ್ರ ಬಹಳ ವಿಶೇಷವಾಗಿ ಹೆಸರು ಮಾಡಿತು ಆ ಕಾಲಕ್ಕೆ. ಸೊ ಅಂಥದ್ದೊಂದು ಮಳೆಯನ್ನು ಸೃಷ್ಟಿ ಮಾಡಿದ ಋಷ್ಯಶೃಂಗನ ಕಥೆ ಬರುತ್ತೆ. ಅವನು ಮಳೆಯನ್ನು ಕೊಟ್ಟದ್ರಿಂದ ತನ್ನ ಮಗಳನ್ನು ಕೊಟ್ಟು, ಶಾಂತಾಳನ್ನು ಕೊಟ್ಟು ಋಷ್ಯಶೃಂಗನಿಗೆ ಮದುವೆ ಮಾಡಲಾಗ್ತದೆ. ಹಾಗಾಗಿ ಋಷ್ಯಶೃಂಗನ ಆಶ್ರಮ ಅಂದರೆ ಅದು ಪವಿತ್ರ ಪ್ರಕೃತಿ, ಅದನ್ನು ನೋಡಿ ಅಂತ. ಯಾಕಪ್ಪ, ಒಂದು ಪ್ರಕೃತಿಗೆ ಇನ್ನೊಂದು ಪ್ರಕೃತಿಯನ್ನು ಒಲಿಸುವ ಗುಣ. ಋಷ್ಯಶೃಂಗ ಕಾಲಿಟ್ಟರೆ ಮಳೆ ಯಾಕಾಗತ್ತೆ? ನಾನು ಸುಮಾರು 17-18 ಈ ಇಸುವಿಯ ಹೊತ್ತಿಗೆ ಕಲ್ಲಹಳ್ಳಿಯಲ್ಲಿ ಬಹಳ ಮಳೆ ಇಲ್ಲದ ಬರಗಾಲ, ಒಂದು ಥರ ನೀರಿರಲಿಲ್ಲ, ಸಿಕ್ಕಾಪಟ್ಟೆ ಒಣ ಬೋರ್ಗಳು ಆರ್ತಿದ್ವು, ಮೇ ಅಂದರೆ ಬಹಳ ಕಷ್ಟ ಇತ್ತು, ಎಲ್ಲ ಈ ಭಾಗ ಎಲ್ಲ ಮಳೆ ಇಲ್ಲ ಅನ್ನುವಂತಹ ಕಾಲ ಅದು. ಆ ಸಂದರ್ಭದಲ್ಲಿ ಪವನ್ಗೆ ನಾನು ಜೋರು ಮಾಡ್ತಿದ್ದೆ, ಗಿಡ ನೋಡೋ ಅಂತ. ಏನು ಹೇಳ್ತೀವಮ್ಮ, ಗಿಡ ಎಲ್ಲಿದ್ದು ನಡೋದು, ಇರೋ ಬೆಳೆಗೇನೆ ನೀರು ಕೊಡೋಕ್ಕೆ ನೀರಿಲ್ಲ, ನಿನಗೆ ಗಿಡ ನೆಡು ಅಂದಿದ್ದು ನಾನು, ನೀರಿನ ಮಾತು ಹೇಳಲಿಲ್ಲ ಅಂತಂದು ಒಂದೇ ಹಠ. ಅವು ಮತ್ತು ಹೇಳ್ತಿದ್ದ, ಅಲ್ಲ ನಾನು ಗಿಡ ನೆಟ್ಟು ಸಾಯಿಸೋದೇನೆ, ನಾನು ನಿಂಗೆ ಅದೆಲ್ಲ ಕೇಳಲಿಲ್ಲ, ನೀನು ಗಿಡ ನೆಡು. 500-600 ಗಿಡ ತರಿಸಿ ಹಚ್ಚಿಸೋದು ನನ್ನ ಕೆಲಸ. ಅವನಿಗೆ 500-600 ಗಿಡ ಹಚ್ಚಿಸು, ಇಷ್ಟೇ. ಗಿಡ ನೆಡೆಸೋದು ಮಾಡ್ತಾ ಹೋಯ್ತು. 19ರ ಹೊತ್ತಿಗೆ ಒಂದು ಧೋ ಮಳೆ ಬಂತು, ನಿಮಗೆ ಗೊತ್ತು. ಆ ಮಳೆ ಇಡೀ ಒಂಥರ ಮತ್ತೆ ಎಲ್ಲ ನೀರಿಲ್ಲದ ಬರಗಾಲವನ್ನು ತುಂಬುವ ಹಾಗಾಯಿತು. 18-19ರಲ್ಲೇ ಒಂದು ಡ್ರಿಸ್ಲಿಂಗು, ಮಳೆಯ ಸೂಚನೆ, ಮೋಡಗಳು, ವ್ಯತ್ಯಾಸಗಳು ಎಲ್ಲ ಗಮನಕ್ಕೆ ಬಂದ ಮೇಲೆ ಗಿಡ ನೆಟ್ಟ ಮೇಲೆ ಹೀಗೆಲ್ಲ ಸ್ವಲ್ಪ ಮಳೆಯ ಸೂಚನೆ ಆಗ್ತದೆ ಅಂದ ಪವನ್. ನಾನು ಅವನಿಗೆ ಹೇಳಿದೆ, ಗಿಡಗಳನ್ನು, ಗೋವುಗಳನ್ನು ಹೆಚ್ಚು ನಾವು ನೆಡುವುದು, ಸಾಕುವುದು ಮಾಡಿದರೆ ನಮ್ಮಕ್ಕಿಂತ ಚೆನ್ನಾಗಿ ಪ್ರಕೃತಿಯನ್ನು ಕರೆಯುವುದು ಅವುಗಳಿಗೆ ಗೊತ್ತು. ನಾವು ಕರೆಯಲಾರೆವು, ನಮಗೆ ಆ ವೇವ್ಲೆಂತೆ ಹೋಗಿದೆ. ಅವುಗಳು ಪ್ರಕೃತಿಗೆ ಕಮ್ಯುನಿಕೇಟ್ ಮಾಡ್ತವೆ. ಆದ್ದರಿಂದ ಆ ಗಿಡಗಳು ನಮಗೆ ನೀರು ಕೊಡುವಂತ ಕೂಗಿದಾಗ ಆ ಭಗವಂತ ಇಲ್ಲ ಅನ್ನೋದಿಲ್ಲ. ನಾವು ಕೇಳಿದರೆ ನಮ್ಮ ಪಾಪಕ್ಕೆ ಇದೆ ಅಂತನೋ ಇಲ್ಲ ಅಂತನೋ ಯಾರಿಗೆ ಗೊತ್ತು. ಆದರೆ ಅವುಗಳಿಗೆ ಇಲ್ಲ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಹೆಚ್ಚು ಮಾಡೋಣ ಅಂತ ಅದು ಸತ್ಯವಾಗಿ ನಮಗೆ ಗೊತ್ತಾಗಿರುವ ಸಂಗತಿ. ಆವತ್ತಿನಿಂದ ಇವತ್ತಿಗೂ ಗಿಡಗಳನ್ನು ಹೆಚ್ಚು ಬೆಳೆಸಿದರೆ ಮಳೆ ತಾನಾಗಿ ಅದು ಕರ್ಕೊಂಡು ಬರುತ್ತೆ ಅಂತ. ಹಾಗೆ ಪ್ರಕೃತಿಗೆ ಇನ್ನೊಂದು ಪ್ರಕೃತಿಯನ್ನು ಸೆಳೆಯುವ, ಕನೆಕ್ಟ್ ಮಾಡುವ ಒಂದು ವಿಶೇಷ ಸಾಧ್ಯತೆ ಇದೆ. ಋಷ್ಯಶೃಂಗ ಅಂಥದ್ದೊಂದು ಪ್ರಕೃತಿಯ ಪ್ರತಿನಿಧಿ. ಪ್ರಕೃತಿ ಹೇಗೆ ತನಗೆ ಬೇಕಾದಾಗ ಕೂಗಿಕೊಂಡರೆ ಕಾಡ್ಗಿಚ್ಚಿನ ಹೊತ್ತಿಗೆ ಮಳೆ ಬರ್ತದೆ ಅಂತ ನಾನು ನಿಮಗೆ ಹೇಳಿದೆ. ಪ್ರಕೃತಿ ಹೇಗೆ ತನ್ನ ಗುಣ ನಡತೆಗಳನ್ನು ಈ
ಪ್ಯೂರಿಟಿ ಇರುವವರಿಗೆ ಕನೆಕ್ಟ್ ಮಾಡ್ತದಲ್ಲ, ಅದರಿಂದ ಋಷ್ಯಶೃಂಗನಿಗೆ ಅದೆಲ್ಲ ಕನೆಕ್ಟ್ ಆಗ್ತಿತ್ತು. ಆದ್ದರಿಂದ ಋಷ್ಯಶೃಂಗ ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿ ಅದನ್ನು ಸೆಳೆಯುವ ಸಾಧ್ಯತೆ ಇತ್ತು. ಅದನ್ನು ಋಷ್ಯಶೃಂಗನ ಕಥೆಯ ಮೂಲಕ ಹೇಳಿದರು. ಮುಂದೆ ಅನೇಕ ಕಥೆಗಳಿವೆ. ನಾನು ಎಷ್ಟೆಷ್ಟು ಅಲ್ಲಿ ಬರುವ ಬಹಳ ಕಥೆಗಳನ್ನು ಸುದೀರ್ಘ ಮಾಡಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿಂದ ಮುಂದೆ ಪರಶುರಾಮರ ಕಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣ ಭೃಗುಗಳ ಆಶ್ರಮಕ್ಕೆ ಬರ್ತಾರೆ ಅವರು. ಇದು ಭೃಗುಗಳ ಆಶ್ರಮ ಅಂತ. ಈ ಭೃಗುಗಳ ಆಶ್ರಮ ಅಂತ ಅಂದ ಕೂಡಲೇ ಏನು ಇಲ್ಲಿ ಏನು ಕಥೆ, ಅಲ್ಲಿಂದ ಕಥೆಗಳನ್ನು ಪ್ರಾರಂಭ ಮಾಡ್ತಾ ಇಲ್ಲಿ ವಾಸ್ತವಿಕ ಯಾವ ಭೃಗು, ನಾನು ನಿಮಗೆ ಹೇಳಿದ್ದೇನೆ, ಭೃಗುಗಳಿಗೆ ಪುಲೋಮೆಯಿಂದ ಚವನ, ಚವನನಿಂದ ಮಗ ರುಚಿಕ, ರುಚಿಕನ ಮಗ ಜಮದಗ್ನಿ, ಇದೊಂದು ಪರಂಪರೆ ಭೃಗುಗಳ ಆಶ್ರಮದಲ್ಲಿ. ಹಾಗಾಗಿ ಅವನು ಹೇಳ್ತಾನೆ, ಇಲ್ಲಿ ಕುಶನಾಭ ಅಂತ ಒಬ್ಬ ದೊರೆ ಇದ್ದ, ಅವನ ಮಗ ಗಾಧಿ, ಆ ಗಾಧಿಗೆ ಒಬ್ಬಳು ಮಗಳಿದ್ದಳು ಸತ್ಯವತಿ. ಈ ರುಚಿಕ ಒಂದು ದಿವಸ ಗಾಧಿಯ ಮಗಳು ಸತ್ಯವತಿಯನ್ನು ಮದುವೆ ಮಾಡಿಕೊಡು ಅಂತ ಕೇಳಲಾಗಿ ಅವನು ಒಂದು ಕನ್ಯಾಶುಲ್ಕವನ್ನು ಕೇಳಿದ ಗಾಧಿ. ಯಾಕೆ ತನ್ನ ಮಗಳನ್ನು ಈ ಋಷಿಗೆ ಮದುವೆ ಮಾಡಿ ಕೊಡಬಾರ್ದು, ನಾನು ಕ್ಷತ್ರಿಯ ಅಂತ ಅವನಿಗಿತ್ತು. ಕನ್ಯಾಶುಲ್ಕ ಕೇಳಿದರೆ ಅದನ್ನು ತರಲಿಕ್ಕಾಗಲಿಲ್ಲ ಅಂತ ಆ ಕತೆ ಹೇಳಿದೆ. ಏನು, ನನಗೆ ನೀನು 1,000 ಕುದುರೆಗಳನ್ನು ಕೊಡಬೇಕು, ಆದರೆ ಕಿವಿ ಮಾತ್ರ ಕಪ್ಪಿರಬೇಕು. ಅವನಿಗೆ ಗೊತ್ತಿತ್ತು ಇಂಥ ಕುದುರೆ ಅವನಿಗೆ ತರಕ್ಕಾಗಲ್ಲ ಅಂತ. ಆದರೆ ರುಚಿಕ ತಪಸ್ವಿ, ಅವನು ವರುಣನ ಬಳಿ ಅಷ್ಟು ಕುದುರೆ ಇದ್ದದ್ದನ್ನು ನೋಡಿದ್ದ. ಕಪ್ಪು ಕಿವಿಯ ಕುದುರೆಗಳನ್ನು ತಂದು ಕೊಟ್ಟ, ಮದುವೆಯಾದ. ಮದುವೆ ಆದ ನಂತರ ಆ ಸತ್ಯವತಿ ಮತ್ತು ಸತ್ಯವತಿಯ ತಾಯಿ ಇಬ್ಬರು ಪುತ್ರ ಸಂತಾನವನ್ನು ಅಪೇಕ್ಷೆ ಪಡ್ತಾರೆ, ನಮಗೆ ಮಕ್ಕಳು ಬೇಕು ಅಂತ. ಆಗ ರುಚಿಕ ಮಾಡುವ ಹವಿಸ್ಸು ಅಂತ ಒಂದು ಕಡೆ ಭಾಗವತದಲ್ಲಿ, ಭೃಗು ಹವಿಸ್ಸು ಮಾಡಿದ, ಚರು ಸಿದ್ಧಪಡಿಸಿದ ಅಂತ ಇಲ್ಲಿ ಮಹಾಭಾರತದಲ್ಲಿ. ಭೃಗು ತಾನು ಚರು ಸಿದ್ಧಪಡಿಸಿ ಏನು ಹೇಳ್ತಾನೆ ಅಂದರೆ, ನೀವು ತಾಯಿ ಅಶ್ವತ್ಥ ವೃಕ್ಷವನ್ನು ಆಲಿಂಗಿಸಬೇಕು, ಎಷ್ಟೋ ದಿನ ವ್ರತ ನಿಯಮ ಮಾಡಿ ನಮಸ್ಕರಿಸಿ, ಅವಳು ಅತ್ತಿ ಮರವನ್ನು ನಿತ್ಯ ನಮಸ್ಕರಿಸಿ ಅಪ್ಪಿಕೊಳ್ಳಬೇಕು, ಆ ಬಳಿಕ ನಾನು ಕೊಟ್ಟ ಚರು ತಿನ್ನಬೇಕು. ಅವರು ಉಲ್ಟಾ ಮಾಡುತ್ತಾರೆ. ಅಶ್ವತ್ಥದ ಬದಲು ತಾಯಿ ಅತ್ತಿಯನ್ನು, ಮಗಳು ಅಶ್ವತ್ಥವನ್ನು ಅಪ್ಪಿಕೊಳ್ಳೋದು ಮತ್ತು ಪ್ರದಕ್ಷಿಣೆ ಬರೋದು. ಮತ್ತು ಚರು ಕೂಡ ಮಗಳಿಗೆ ಅಂತ ಕೊಟ್ಟದ್ದನ್ನು ತಾಯಿ, ತಾಯಿಗೆ ಅಂತ ಕೊಟ್ಟದ್ದನ್ನು ಮಗಳು ತಿಂದಾಗ ಭೃಗು ಮುನಿಗಳು ಇಲ್ಲಿ ಮಹಾಭಾರತದಲ್ಲಿ, ಅಲ್ಲಿ ರುಚಿಕರು ಹೇಳ್ತಾರೆ, ನಾನು ಯೋಚಿಸಿದಂತೆ ಮಕ್ಕಳು ಅದಲಿ ಬದಲಿ ಆಗ್ತಾರೆ. ಈಗ ತಾಯಿಗೆ ಬ್ರಾಹ್ಮಣ ತೇಜಸ್ಸಿನ ಕ್ಷತ್ರಿಯ ಮಗ ಹುಡ್ತಾನೆ, ಇವಳಿಗೆ ಮಗಳಿಗೆ ಕ್ಷತ್ರಿಯ ತೇಜಸ್ಸಿನ ಬ್ರಾಹ್ಮಣ ಮಗ ಹುಡ್ತಾನೆ. ಯಾಕೆ, ಗಾಧಿ ಕ್ಷತ್ರಿಯ, ಕ್ಷತ್ರಿಯ ಮಗ ಹುಟ್ಟಲಿ ಅಂತ ಅವನಿಗೆ ಅಂತಃಚರುವನ್ನು ನಿರ್ಮಾಣ ಮಾಡಲಾಗಿತ್ತು. ಇವನು ರುಚಿಕ ಬ್ರಾಹ್ಮಣ, ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟಲಿ ಅಂತ ಇವಳಿಗೆ ಚರು ಸಿದ್ಧಪಡಿಸಲಾಗಿತ್ತು. ಉಲ್ಟಾ ಆದಾಗ ಉಲ್ಟಾ ಮಕ್ಕಳು. ಯಾವ ಬ್ರಾಹ್ಮಣ ತೇಜಸ್ಸಿನ ಕ್ಷತ್ರಿಯ ಹುಟ್ಟಬೇಕು ಅಂತ ಇತ್ತಲ್ಲ, ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟಬೇಕು ಅಂತ, ಅದು ಸತ್ಯವತಿಗೆ ಹುಟ್ಟದೆ ತಾಯಿಗೆ ಹುಟ್ಟಿತು. ಅದೇ ಮುಂದೆ ವಿಶ್ವಾಮಿತ್ರ, ಕೌಶಿಕ ಅವನೇ ವಿಶ್ವಾಮಿತ್ರನಾದದ್ದು. ಕಾರಣ ಅವನಿಗೆ ಬ್ರಾಹ್ಮಣ ತೇಜಸ್ಸಿನ ಚರು ತಿಂದಿದ್ದ, ಅವನು ಮುಂದೆ ಬ್ರಾಹ್ಮಣನಾದ. ಇಲ್ಲಿ ಇವನು ತಿಂದದ್ದು ಒಂದು ಕ್ಷತ್ರಿಯ ತೇಜಸ್ಸಿನದ್ದು. ಹಾಗಾಗಿ ಜಮದಗ್ನಿ. ಸತ್ಯವತಿ ಬೇಡಿಕೊಳ್ತಾಳೆ, ಇಲ್ಲ ಮುಂದೆ ನಿನಗೆ ಬ್ರಾಹ್ಮಣ ತೇಜಸ್ಸಿನ ಮಗ ಹುಟ್ಟುತ್ತಾನೆ ಅಂತ. ಆಗ ಹುಟ್ಟುವವನೇ ಪರಶುರಾಮ. 4 ಮಕ್ಕಳು, ವಸುಶೇಣ, ವಸು, ಹೀಗೆ ಅವರು 4 ಜನ. ಅದರಲ್ಲಿ ದೊಡ್ಡವರಿಂದ ಚಿಕ್ಕವನು ಕೊನೆಯವ ಪರಶುರಾಮ. ಅವನು ಮುಂದೆ ರೇಣುಕೆ ಅನ್ನುವ ಒಬ್ಬಳ ಹೆಣ್ಣು ಮಗಳನ್ನು ಮದುವೆ ಆಗಿ, ಆ ರೇಣುಕೆಯಿಂದ ಹುಟ್ಟಿದ ಈ 4 ಮಕ್ಕಳನ್ನು ಅವರು ಬೆಳೆಸ್ತಾರೆ ರಾಜ ಮರ್ಯಾದೆಗಿಂತ ಭಿನ್ನವಾಗಿ ಋಷಿ ಮರ್ಯಾದೆಯಲ್ಲಿ. ಯಾಕೆಂದರೆ ಜಮದಗ್ನಿ ಕಾಡಿನಲ್ಲಿ ಇದ್ದದ್ದು ಋಷಿ ತಪಸ್ವಿ. ಇಂಥ ಅವನಂದರೆ ಮೂಲತಃ ಕ್ಷತ್ರಿಯನ ಗುಣ ಇದ್ದರೂ ಕೂಡ ಬ್ರಾಹ್ಮಣನ ಸಂಸರ್ಗದಲ್ಲಿದ್ದರಿಂದ ಅವನು ತಪಸ್ವಿಯಾಗೇ ಇರ್ತಾನೆ. ಇತ್ತ ಪರಶುರಾಮ ಮೊದಲಾದವರು ತಾವು ಕಾಡಿಗೆ ಹೋಗಿ ತಮ್ಮ ಕೆಲಸ ಯಾವುದೆಲ್ಲ ಸಮಿಧಿ ತರುವುದು ಇತ್ಯಾದಿ ಮಾಡುವಾಗ, ಕಾರ್ತವೀರ್ಯ ಅನ್ನುವ ಒಬ್ಬ ಮಹಾಬಲಿಷ್ಠನಾದ ಹೈಹಯ ರಾಜ ಇರ್ತಾನೆ. ಈ ಹೈಹಯ ವಂಶದ ರಾಜನ ಪರಾಕ್ರಮ ಎಂಥದ್ದು ಅಂದರೆ, ಅವನಿಗೆ 1000 ತೋಳುಗಳು ದತ್ತಾತ್ರೇಯರಿಂದ ಅನುಗ್ರಹ ಪಡೆದು, ಮತ್ತು ವಿಶೇಷವಾದ ಒಂದು ರಥ, ಇವೆರಡನ್ನು ಅನುಗ್ರಹದಿಂದ ಪಡೆದಿರ್ತಾನೆ. ಈ ಕಾರ್ತವೀರ್ಯ ಇನ್ನಿಲ್ಲದಂತೆ ಪ್ರಬಲನಾಗಿ ಇದ್ದಬದ್ದವರನ್ನೆಲ್ಲ ಕೊಲ್ಲೋದು, ಋಷಿಮುನಿಗಳಿಗೆ ತೊಂದರೆ ಕೊಡೋದು, ಧ್ವಂಸ ಮಾಡೋದು. ಯಾಕೆಂದರೆ ಅವನು ಅಷ್ಟು ಪ್ರಭಾವಶಾಲಿ. ಇಂಥ ಹೊತ್ತಿನಲ್ಲಿ ಒಂದು ದಿವಸ ರೇಣುಕೆ ತಾನು ತನ್ನ ಪಾಡಿಗೆ ನೀರು ತರಕ್ಕೆ ಹೋಗಿರ್ತಾಳೆ. ಅಲ್ಲಿ ಚಿತ್ರರಥ ಅನ್ನುವ ಗಂಧರ್ವ ನೀರಿನಲ್ಲಿದ್ದದನ್ನು ನೋಡಿ ಅವಳು ಸ್ವಲ್ಪ ಮನಸ್ಸೋಲ್ತಾಳೆ. ಮನಸ್ಸೋತದ್ದು ಮಾತ್ರ, ಅವಳೇನು ಹೋಗಲಿಲ್ಲ, ಬಟ್ ಒಂದಿಷ್ಟು ಲೇಟ್ ಆಯಿತು ಅವನನ್ನು ನೋಡಿಕೊಂಡು. ಆ ಬಳಿಕ ನೀರು ಬೇಗನೆ ತರುವಾಗ ಮನಸ್ಸಿನಲ್ಲಿ ಆ ಕಶ್ಮಲ ಇತ್ತಲ್ಲ, ಆ ಕಶ್ಮಲದ ಸಹಿತ ಅವಳು ಬರ್ತಾಳೆ. ಬಂದಾಗ ಜಮದಗ್ನಿಗೆ ಗೊತ್ತಾಗ್ತದೆ.
ಇವಳು ಎಲ್ಲಿಯೋ ಮನಸ್ಸಿನಿಂದ ವ್ಯಭಿಚಾರ ಮಾಡಿದ್ದಾಳೆ ಅಂತ. ಅದಕ್ಕೆ ಅವಳು ಹಾಗೆ ನಿಂತಾಗ ತನ್ನ 3 ಗಂಡು ಮಕ್ಕಳನ್ನು 4 ಗಂಡು ಮಕ್ಕಳನ್ನು ಕರೀತಾಳೆ. 5ನೇವ ಪರಶುರಾಮನ ಬಿಟ್ಟು 4 ಗಂಡು ಮಕ್ಕಳನ್ನು ಕರೆದು ಇವರನ್ನು ವಧೆ ಮಾಡು ಅಂತ. ವಧೆ ಮಾಡು ಅಂದಾಗ ಅವ್ರು ಯಾರೂ ವಧೆ ಮಾಡೋದಿಲ್ಲ. ಅದು ಹೇಗೆ ತಾಯಿಯನ್ನು ವಧೆ ಮಾಡೋದು ಅಂತ ಸುಮ್ಮನೆ ನಿಲ್ತಾರೆ. ಶಾಪ ಕೊಟ್ಟಾಗ ಪಶು ಪಕ್ಷಿಗಳಾಗಿ ಬಿಡ್ತಾರೆ. ಇತ್ತ ಪರಶುರಾಮ ಬರ್ತಾನೆ. ಬಂದ ಕೂಡಲೇ ಅವ್ರು ಹೇಳ್ತಾರೆ, ಇವಳ ತಲೆ ಕಡಿದು ಹಾಕು. ಅವನು ಯಾಕೆ ಕೇಳುವುದಿಲ್ಲ, ಕೊಡಲಿಯಿಂದ ತಲೆ ಕಡಿದು ಹಾಕ್ತಾನೆ. ತಂದೆಯ ಮಾತನ್ನು ಯಾಕೆ ಕೇಳದೆ ಪಾಲಿಸಿದ್ದಕ್ಕೆ ಪರಶುರಾಮನಿಗೆ ಜಮದಗ್ನಿ ಕೇಳ್ತಾನೆ, ವರ ಏನು ಬೇಕು. ತುಂಬ ಸುಂದರವಾದ ವರ ಕೇಳ್ತಾನೆ ಪರಶುರಾಮ. ತಾಯಿ ಬದುಕಿ ಬರಲಿ, ನನ್ನ 4 ಜನ ಅಣ್ಣಂದಿರು ಮತ್ತೆ ಮರಳಿ ಬರಲಿ ಮನುಷ್ಯ ರೂಪಕ್ಕೆ. ನಾನು ಈಗ ಕೊಂದದ್ದು, ತಲೆ ಕಡಿದದ್ದು ನನಗೂ ನನ್ನ ತಾಯಿಗೂ ಮರೆತು ಹೋಗಲಿ. ಎಷ್ಟು ಚೆನ್ನಾದ ವರ ನೋಡಿ. ತಾಯಿಗೆ ಮರೆತು ಹೋಗಲಿ ಅಂತ ಮಾತ್ರ ಕೇಳಬಹುದಿತ್ತು, ನನಗೂ ಮರೆತು ಹೋಗಲಿ ಅಂತ ಕೇಳಿದ ಪರಶುರಾಮ. ಅಹಂಕಾರಕ್ಕೆ ಏನೆಲ್ಲ ಕಾರಣ ಆಗ್ಬೋದು ನೋಡಿ. ಆ ಅಹಂಕಾರವೇ ಇಲ್ಲದ ಹಾಗಾಗುವ ಒಂದು ಪ್ರಾರ್ಥನೆ ಅದು. ಅಥವಾ ಅಹಂಕಾರ ಅಲ್ಲ ಅಂತ ಇಟ್ಕೊಳ್ಳೋಣ, ಇವನಿಗೊಂದು ಪಾಪ ಭಾವ, ಅಮ್ಮನ ತಲೆ ಕಡ್ದಿದ್ದೀನಿ ಅಂತ. 2 ಇಲ್ಲವಾಗಬೇಕಿತ್ತು ಅವನಿಗೆ. ಆಮೇಲೆ ಅಮ್ಮನಿಗೆ ಗೊತ್ತಾದರೆ ಅಮ್ಮನ ಭಾವ ಎಷ್ಟು ಕೆಟ್ಟದಿರ್ಬೋದು. ಎಲ್ಲವನ್ನೂ ಉದ್ಧರಿಸಿದ. ಮತ್ತು ಸಾಕ್ಷಾತ್ ತನ್ನ ಅಣ್ಣಂದ್ರನ್ನು ಉದ್ಧರಿಸಿ ಅವರಿಗೂ ಇದು ಗೊತ್ತಾಗದ ಹಾಗೆ ಮಾಡಿದ. ಈ ಥರ ಒಬ್ಬ ಪರಶುರಾಮ ಮತ್ತೊಂದು ಅನುಗ್ರಹ ಕೇಳ್ತಾನೆ, ನಾನು ಚಿರಾಯುವ ಆಗುವ ಹಾಗೆ ಮತ್ತು ನನಗೆ ಏನು ನನ್ನ ಒಂದು ಮನಸ್ಸಿನ ಸಂಕಲ್ಪ ಇದೆ ಅದನ್ನು ನಡೆಸುವ ಹಾಗೆ ಅನುಗ್ರಹಿಸುವುದು. ಹೀಗೆಲ್ಲ ವರ ಕೇಳಿದ ಪರಶುರಾಮ ಒಂದು ದಿನ ತಮ್ಮಷ್ಟಕ್ಕೆ ಅವರು ಅಣ್ಣ ತಮ್ಮಂದರು ಹೊರಗೆ ಹೋಗಿದ್ದಾಗ ಕಾರ್ತವೀರ್ಯಾರ್ಜುನ ಬಂದು ಇಡೀ ಆಶ್ರಮದಲ್ಲಿದ್ದದ್ದನ್ನೆಲ್ಲ ಒಂದು ಥರ ಧ್ವಂಸ ಮಾಡಿ ಕಾಮಧೇನುವನ್ನು ಅಪಹರಿಸಿಕೊಂಡು ಹೋಗ್ತಾರೆ. ಆ ಕಾಮಧೇನುವನ್ನು ಅಪಹರಿಸಿಕೊಂಡು ಹೋದ ಸುದ್ದಿ ಕೇಳಿ ಮರಳಿ ಬಂದ ಪರಶುರಾಮ ಇಡೀ ಕ್ಷತ್ರಿಯ ವಂಶ ನಿರ್ವಂಶ ಮಾಡ್ತೇನೆ ಅನ್ನುವ ಪ್ರತಿಜ್ಞೆ ತೆಗೆದುಕೊಂಡವನ ಹಾಗೆ ಕಾರ್ತವೀರ್ಯಾರ್ಜುನನ 1,000 ತೋಳುಗಳನ್ನು ಕತ್ತರಿಸಿ, ಅಷ್ಟು ಮಾತ್ರ ಅಲ್ಲ, ಅವನ ಸೇನೆ ಅದನ್ನೆಲ್ಲ ಧ್ವಂಸ ಮಾಡಿ ಮರಳಿ ಬರ್ತಾನೆ. ಮುಂದೆ ತಂದೆ ಆ್ಯಕ್ಚುಲಿ ಅಲ್ಲಿ ಭಾಗವತದಲ್ಲಿ ನೀನು ತೀರ್ಥಯಾತ್ರೆಗೆ ಹೋಗು, ರಾಜನನ್ನು ವಧೆ ಮಾಡಿದ್ದೀಯಾ, ಅದೊಂದು ಥರ ಬ್ರಹ್ಮಹತ್ಯಾ ದೋಷ, ರಾಜನನ್ನು ವಧೆ ಮಾಡಬಾರ್ದು. ನೋಡಿ ಎಂತೆಂಥ ಕಲ್ಪನೆಗಳಿವೆ. ರಾಜನ ದೇಹದಲ್ಲಿ ಅವನೊಮ್ಮೆ ರಾಜ ಆದ ತಕ್ಷಣ ದೇವತೆಗಳು ಬಂದು ನೆಲೆಸ್ತಾರೆ ಅಂತ ಮಾತು ಇದೆ, ವೇದವ್ಯಾಸರದ್ದೇ ಮಾತು. ಎಲ್ಲ ದೇವತೆಗಳು ಬಂದು ನೆಲೆಸಿ ಆ ಇಡೀ ರಾಜ್ಯ ವ್ಯವಸ್ಥೆಯನ್ನು ನಡೆಸುವುದಕ್ಕೆ ಅನುಕೂಲ ಮಾಡಿಕೊಂಡು ಹಿಂದೆ ಬೆಂಗಾವಲಾಗಿ ಇರ್ತಾರೆ ಅಂತ. ರಾಜನನ್ನು ಕೊಲ್ಲುವುದಕ್ಕೆ ಬ್ರಹ್ಮಹತ್ಯಾ ದೋಷ ಅನ್ನೋದು ಆ ಕಾರಣದಲ್ಲಿ ದೇವತೆಗಳಿದ್ದಂತಹ ಆ ದೇಹವನ್ನು ಕೊಂದಿದ್ದಿ ಅಂತ. ಸೊ ಬ್ರಹ್ಮಹತ್ಯಾ ದೋಷ ಅಂತ ಭಾಗವತದಲ್ಲಿ. ಇಲ್ಲಿ ಆ ಕಥೆ ಬರಲ್ಲ. ಒಂದು ದಿವಸ ಮತ್ತೆ ಇವನೆಲ್ಲೋ ಕಾಡಿಗೆ ಹೋಗಿದ್ದಾಗ ಕಾರ್ತವೀರ್ಯಾರ್ಜುನನ ಮಕ್ಕಳು ಸೇಡು ತೀರಿಸ್ಕೊಳ್ಳಿಕ್ಕೆ ಬಂದು ಜಮದಗ್ನಿಯನ್ನು ಕೊಲ್ತಾರೆ. ಭಾಗವತದಲ್ಲಿ ರುಂಡ ತಗೊಂಡು ಹೋಗ್ತಾರೆ, ಮುಂಡ ಇಲ್ಲಿ ಬಿಟ್ಟು ಹೋಗ್ತಾರೆ, ಇಲ್ಲಿ ಕೊಂದು ಹೋಗ್ತಾರೆ. ಇದು ಗೊತ್ತಾಗಿ ಪರಶುರಾಮ ಮತ್ತೆ ಸೇಡು ತಗೊಂಡು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ವಂಶ ನಿರ್ವಂಶ ಮಾಡ್ತಾನೆ. ಇದು ಪರಶುರಾಮ ಅವತಾರದ ಕಥೆಯನ್ನು ಹೇಳ್ತಾರೆ. ಅಷ್ಟು ಮಾತ್ರ ಮಾಡಿಲ್ಲ ಪರಶುರಾಮ, ಕಟ್ಟ ಕಡೆಗೆ ಅದೆಲ್ಲವನ್ನು ತಾನು ಸಂಪಾದಿಸಿದ ಭೂಮಂಡಲ ಮತ್ತು ಸಂಪತ್ತು ರಾಜ್ಯ ಏನೇನಿದೆ ಅಷ್ಟನ್ನು ಕೊಟ್ಟು ಹೋಗ್ತಾನೆ ಕಶ್ಯಪರಿಗೆ ಮತ್ತು ಈ ಥರ ಅನೇಕ ಬ್ರಾಹ್ಮಣರಿಗೆ ದಾನ ಮಾಡಿ ತಾನು ಮಹೇಂದ್ರ ಪರ್ವತಕ್ಕೆ ಹೋಗ್ತಾನೆ. ಲೋಮಶರು ಹೇಳ್ತಾರೆ, ಅವನು ಈಗಲೂ ಶುಕ್ಲ ಪಕ್ಷದ ತ್ರಯೋದಶಿ ಮತ್ತು ಅಷ್ಟಮಿಗೆ ಈ ಮಹೇಂದ್ರ ಪರ್ವತದಲ್ಲಿ ದರ್ಶನ ಕೊಡ್ತಾನೆ ಅಂತ ಯುಧಿಷ್ಠಿರನಿಗೆ. ಆ ಪ್ರಕಾರವಾಗಿ ನಾಳೆ ನಿನಗೆ ದರ್ಶನ ಆಗಬಹುದು ಅಂತ ಯುಧಿಷ್ಠಿರನಿಗೆ ಹೇಳ್ತಾರೆ. ರಾತ್ರಿ ನೀನು ಇವನ ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡು, ನಾಳೆ ಪರಶುರಾಮರನ್ನು ಕಂಡು ಹೋಗೋಣ ಅಂತ. ಎಲ್ಲವನ್ನು ಹೇಳೋದು ಯುಧಿಷ್ಠಿರನಿಗೆ ಮಾತ್ರ, ನೆನ್ಪಿಟ್ಕೊಳ್ಳಿ. ಭೀಮನಿಗೆ ಹೇಳೋದಿಲ್ಲ, ದ್ರೌಪದಿಗೆ ಹೇಳೋದಿಲ್ಲ, ನಕುಲ ಸಹದೇವರಿಗೆ ಹೇಳೋದಿಲ್ಲ. ಗಮನಿಸ್ಬೇಕು ಇದನ್ನೆಲ್ಲ. ಯುಧಿಷ್ಠಿರನಿಗೆ ಮಾತ್ರ ಹೇಳ್ತಾರೆ. ಯುಧಿಷ್ಠಿರ ಆ ಪರ್ವತದಲ್ಲಿ ತಪಸ್ಸು ಮಾಡಿ ರಾತ್ರಿ ವಸತಿ ಇದ್ದು ಮರು ದಿವಸ ಅವನಿಗೆ ಪರಶುರಾಮರ ದರ್ಶನ ಆಗ್ತದೆ, ನಮಸ್ಕರಿಸ್ತಾನೆ. ಪರಶುರಾಮರು ಉಭಯ ಕುಶಲೋಪರಿ ಮಾತಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಪರಶುರಾಮ ಹೇಳ್ತಾನೆ ಯುಧಿಷ್ಠಿರನಿಗೆ, ನಿನ್ನ ಧರ್ಮನಿಷ್ಠೆಯನ್ನು ನಾನು ಬಲ್ಲೆ, ನಿನಗೆ ಇಂದಲ್ಲ ನಾಳೆ ಬಹಳ ದೊಡ್ಡ ವಿಜಯ ಇದೆ, ನೀನು ಯಾವ ಚಿಂತೆ ಮಾಡಬೇಡ, ನೀನು ಸಾಂಗವಾಗಿ ನಿನ್ನ ಈ ಧರ್ಮಯಾತ್ರೆಯನ್ನು ಮುಂದುವರಿಸು, ನಿನಗೆ ಒಳಿತು ಕಾದಿದೆ ಮತ್ತು ಪಾಂಡವರಿಗೆ ಒಳಿತಾಗ್ತದೆ ಅಂತ ಆಶೀರ್ವಾದ ಮಾಡ್ತಾರೆ. ಇದು ಪರಶುರಾಮನ ಸಾಕ್ಷಾತ್ ದರ್ಶನ ಯುಧಿಷ್ಠಿರನಿಗಾಗಿ ಪಡೆದ ಆಶೀರ್ವಾದ ಅಂತ ದಾಖಲು ಮಾಡ್ತಾರೆ ವೇದವ್ಯಾಸ. ಇದಾದ ಮೇಲೆ ಅವರು ಮತ್ತೆ ಹೊರಡುವಾಗ ರಾಮನ ಕಥೆಯಲ್ಲೂ ಕೂಡ ಹೀಗೆ ರಾಮನಿಗೆ ದರ್ಶನ ಕೊಟ್ಟಿದ್ದ ಪರಶುರಾಮ
ರಾಮಾಯಣದಲ್ಲಿ ಬರುತ್ತೆ ನೋಡಿ, ಅದು ವಿಷ್ಣು ಧನುಸ್ಸನ್ನು ಆ ಕಥೆಯನ್ನು ಹೇಳ್ತಾರೆ. ವಿಷ್ಣು ಧನುಸ್ಸನ್ನು ಕೂಡ ರಾಮ ಹೆದೆ ಏರಿಸಿದಾಗ ಗೊತ್ತಾಯಿತು ಪರಶುರಾಮನಿಗೆ, ಓಹ್ ನನ್ನ ಕೆಲಸವನ್ನು ಇವನು ಕ್ಷತ್ರಿಯ ಸಂಹಾರ ಮಾಡ್ತಾನೆ ಅಂತ ಅವನು ಮತ್ತೆ ತಾನು ಏಕಾಂತಕ್ಕೆ ಹೋದ ಅನ್ನುವ ಕಥೆಯನ್ನು ಹೇಳ್ತಾರೆ. ಇದು ಪರಶುರಾಮನ ಕಥೆಯನ್ನು ಆದ ನಂತರ ಮುಂದೆ ಹೊರಡ್ತಾರೆ. ಅಲ್ಲಿಂದ ಬಂದು ಭೃಗು ಆಶ್ರಮದ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಭೃಗುಗಳ ಆಶ್ರಮದ ಪರಶುರಾಮನ ಒಂದು ಕಥೆಯಲ್ಲ, ಇಲ್ಲಿ ಚವನ ಋಷಿಯ ಜೊತೆಗೆ ಸುಕನ್ಯಾ ಅನ್ನುವ ಶರ್ಯಾತಿಯ ಮಗಳ ಮದುವೆ ಆಯಿತು. ಈ ಸುಕನ್ಯಾ ಒಂದು ದಿವಸ ಹೇಗೆ ಚವನನನ್ನು ಮದುವೆ ಆದಳು ಅನ್ನುವ ಕಥೆಯನ್ನು ಹೇಳುವಾಗ, ಚವನ ತಪಸ್ಸಿಗೆ ಕೂತ್ಕೊಂಡಿದ್ದ, ಹುತ್ತ ಬೆಳೆದಿತ್ತು, ಕಣ್ಣು ಮಾತ್ರ ಕಾಣುವಷ್ಟು ಅಲ್ಲಿ ಓಪನ್ ಇತ್ತು. ಸುಕನ್ಯಾ ಒಂದು ದಿವಸ ತುಂಬ ಸುಂದರ ಕನ್ಯೆ, ಅವಳು ಆಚೆ ಈಚೆ ಎಲ್ಲ ತಿರುಗಾಡ್ತಿದ್ಲು ವನವಿಹಾರ. ಅವಳಿಗೆ ಇದೇನಿದು ಅಂತ ಹೇಳಿ ಆ ಹುತ್ತದ ಬಗ್ಗೆ ಅವಳಿಗೊಂದು ಕುತೂಹಲ ಬಂತು. ಅಷ್ಟರಲ್ಲಿ ಆ ಹುತ್ತದ ಒಳಗಿದ್ದ ಕಣ್ಣು ತೆರೆದು ಚವನ ಈ ಸುಕನ್ಯಾಳನ್ನು ನೋಡಿದ. ಅವನು ಕರೆದರೆ ಇವಳಿಗೆ ಅದು ಕೇಳಿಸ್ಲಿಲ್ಲ. ಇವಳು ಇದೇನು ಇದರ ಒಳಗೇನೋ ಕಾಣ್ತಲ್ಲ ಅಂತ ಹೀಗೆ ಆ ತೂತು ರಂಧ್ರಗಳಲ್ಲಿ ಹೀಗೆ ಕಣ್ಣಿಟ್ಟು ನೋಡೋಕೆ ಅದೇನೋ ಮಿಣಿ 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 ಅವಳಿಗೆ ಮಿಂಚುವ ಹಾಗೆ ಕಾಣ್ತದೆ. ಇದೇನೋ ಮಿಂಚುತ್ತದೆ ಅಂತ ಅವಳು ಮುಳ್ಳಿನಿಂದ ಚುಚ್ಚುತ್ತಾಳೆ. ಹಾಗೆ ಚವನನಿಗೆ ಕಣ್ಣು ಹೋಗುತ್ತೆ. ಇತ್ತ ಚವನನಿಗೆ ಕಣ್ಣು ಹೋದದ್ದಕ್ಕೆ ಅಲ್ಲೇ ಒಳಗೆ ಕುತ್ಕೊಂಡು ಶಾಪ ಹಾಕ್ತಾನೆ. ಅವನ ಇಡೀ ಅಂದರೆ ಶರ್ಯಾತಿಯ ಜನರಿಗೆಲ್ಲ ಮೂತ್ರ ವಿಸರ್ಜನೆ ಆಗದ ಹಾಗೆ ಒದ್ದಾಟ ಪ್ರಾರಂಭ ಆಗ್ತದೆ. ಅದು ಹೇಗೆ ವಿಡುಮೂತ್ರ ವಿಸರ್ಜನೆ ಆಗದ ಹಾಗಾಯ್ತಲ್ಲ ಅಂತ ಅವರೆಲ್ಲ ಒದ್ದಾಡುವಾಗ ಯಾವ ಔಷಧಿ ನಡೆಯೋದಿಲ್ಲ, ಮುಂದೆ ಗೊತ್ತಾಗುತ್ತೆ ಯಾವುದೋ ಶಾಪ ಅಂತ. ಗುಟ್ಟು ಹೊರತೆಗೆಯಲಾಗಿ ಏನು ಎಲ್ಲಿ ಎಂದಾಗ ಸುಕನ್ಯಾ ಇದೊಂದು ಘಟನೆ ಬಿಟ್ಟರೆ ನಾನೇನು ತಪ್ಪು ಮಾಡಿಲ್ಲ, ನನಗೆ ಗೊತ್ತಿರೋ ಹಾಗೆ ನಾನೊಂದು ದಿವಸ ಹುತ್ತಕ್ಕೆ ಹೀಗೆ ಗಾಯ ಮಾಡಿದ್ದೇನೆ. ಆಗ ಹಾಗಾದರೆ ಆ ಹುತ್ತದ ಒಳಗೆ ಏನಿದೆ ನೋಡೋಣ ಅಂತ ಇವನು ಹುತ್ತ ಅಗೆಯಲಾಗಿ ಋಷಿ ತಪಸ್ಸಿಗೆ ಕೂತದ್ದು, ಕಣ್ಣು ಕುರುಡಾದದ್ದು ಗೊತ್ತಾಗುತ್ತೆ. ಅವನಾಗಲೇ ವೃದ್ಧನಾಗಿರ್ತಾನೆ. ಇವ ಶರ್ಯಾತಿ ಕ್ಷಮೆ ಕೇಳ್ತಾನೆ, ನನ್ನ ಮಗಳು ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾಳೆ, ಕ್ಷಮಿಸಬೇಕು, ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಹೇಳಿ. ಚವನ ಹೇಳ್ತಾನೆ, ನನಗೆ ಮದುವೆ ಮಾಡಿಸಿಕೊಡು ಅವಳನ್ನು. ಸುಕನ್ಯಾ ಹೇಳಿ ಕೇಳಿ ಸುಂದರಿ ಯುವತಿ, ಇವನು ವೃದ್ಧ, ಕಣ್ಣಿಲ್ಲ, ಕುರುಡ. ಆದರೆ ಚವನ ಕೇಳಿದಾಗ ಇಲ್ಲ ಅಂದರೆ ಏನು ತೊಂದರೆಯೋ ಏನೋ ಅನ್ನುವ ಸ್ಥಿತಿಯಲ್ಲಿ ಶರ್ಯಾತಿ ಯೋಚನೆ ಮಾಡುವಾಗ ಸುಕನ್ಯಾ ಹೇಳ್ತಾಳೆ, ನಾನು ಮದುವೆ ಆಗ್ತೇನೆ, ನನಗೇನು ತೊಂದರೆ ಇಲ್ಲ. ಮದುವೆ ಆಗ್ತಾರೆ. ಅವರಿಬ್ಬರ ಆ ದಾಂಪತ್ಯದಲ್ಲಿ ಯಾವ ಊನ ಬಾರದೆ, ಮಾನಸಿಕವಾಗಿ ಎಂದೂ ತಪ್ಪು ಯೋಚಿಸದೆ ಸುಕನ್ಯಾ ಅವಳ ಸೇವೆ ಮಾಡ್ತಿರ್ತಾಳೆ. ಒಂದು ದಿವಸ ಸುಕನ್ಯಾ ಮತ್ತು ಈ ಚವನ ತಮ್ಮ ಪಾಡಿಗೆ ನರ್ಮದಾ ನದಿಯ ದಡದಲ್ಲಿರುವಾಗ ಅಶ್ವಿನಿ ದೇವತೆಗಳು ಮೇಲಿಂದ ಹೋಗುವವರಿಗೆ ಸುಕನ್ಯಾ ಬಹಳ ಸುಂದರವಾಗಿ ಕಾಣ್ತಾಳೆ. ಅವರು ಬಂದು ಹೇಳ್ತಾರೆ, ನಮ್ಮನ್ನು ಮದುವೆ ಆಗು. ಇಲ್ಲ ನಾನು ಇವನನ್ನು ಬಿಟ್ಟು ಬರಲ್ಲ ಅಂತಾಳೆ. ಹಾಗಾದರೆ ಒಂದು ಕೆಲಸ ಮಾಡೋಣ, ನಾವು ಮೂವರು ಒಂದು ವಿಶೇಷ ಮಾರ್ಪಾಟಿಗೆ ಒಳಗಾಗ್ತೇವೆ. 3 ಜನರಲ್ಲಿ ನೀನು ಯಾರನ್ನು ಆಯ್ಕೆ ಮಾಡ್ತೀಯೋ ಆಯ್ಕೆ ಮಾಡು. ಆಗಲಿ. ನರ್ಮದಾ ನದಿಯಲ್ಲಿ 3 ಜನ ಸ್ನಾನ ಮಾಡಿ ಹೊರಗೆ ಬರುವಾಗ 3 ಜನ ಒಂದೇ ಥರ, ದಮಯಂತಿಗಾಯಿತು ನೋಡಿ ಅದೇ ಥರದ ಕಥೆ. 3 ಜನ ಚವನ ಮಹರ್ಷಿಯ ಹಾಗೆ ಕಾಣ್ತಾರೆ. ಯಾರಿಗೆ ಅವಳು ಚವನ ಮಹರ್ಷಿ ಅಂತ ಗುರುತು ಹಿಡಿದು ಅಂತ ಅವಳು ಹುಡುಕುವಾಗ ಅವಳ ಪಾತಿವ್ರತ್ಯದ ಬಲದಿಂದ ಅವಳಿಗೆ ಗೊತ್ತಾಗುತ್ತೆ ಇವನೇ ಚವನ, ಅವರಿಬ್ಬರ ಅಲ್ಲ ಅಂತ. ಅವಳು ಇವನು ನನ್ನ ಗಂಡ ಅಂತ ಕೈ ಹಿಡಿತಾಳೆ. ಋಷಿಗಳು ಇಬ್ಬರಿಗೆ, ಅಶ್ವಿನಿ ದೇವತೆಗಳಿಗೆ ಖುಷಿಯಾಗುತ್ತೆ, ಪರವಾಗಿಲ್ಲ ನಿನ್ನ ಪಾತಿವ್ರತ್ಯ ಚೆನ್ನಾಗಿದೆ, ನಾವು ಈ ಒಂದು ಕಾರಣಕ್ಕಾಗಿ ಇವನನ್ನು ಪರಿವರ್ತಿಸಿ ಕೊಟ್ಟೆವು, ನಿನ್ನ ದಾಂಪತ್ಯದ ಪರೀಕ್ಷೆ ನೋಡಲಿಕ್ಕೋಸ್ಕರವೇ ನಾವು ಬಂದದ್ದು ಅಂತೇಳಿ ಇವನಿಗೆ ಕಣ್ಣು ಬರುತ್ತೆ. ಇವನು ಸುಂದರನೂ ಆದನಲ್ಲ, ಅಶ್ವಿನಿ ದೇವತೆಗಳು ಅಂದರೆ ಬಹಳ ಸುಂದರ ಅಂತ ಅವರಂತೆ ಆದ. ಹೀಗೆ ಅವರ ದಾಂಪತ್ಯ ಮುಂದೆ ನೀನು ಹೀಗೆ ಮಾಡಿದ್ದಕ್ಕೆ ಅಶ್ವಿನಿ ದೇವತೆಗಳಿಗೆ ಚವನ ಹೇಳ್ತಾನೆ, ಇಂದ್ರ ಅವರಿಬ್ಬರಿಗೆ ಹವಿಸ್ಸು ಕೊಡಬಾರ್ದು ಅಂತ ನಿಲ್ಲಿಸಿರ್ತಾನೆ. ಯಜ್ಞದಲ್ಲಿ ಅವರಿಬ್ಬರಿಗೆ ಹವಿಸ್ಸು ಸಲ್ಲಬಾರದು. ಯಾಕೆ ಅಂದರೆ ಅವರು ರೋಗಿಗಳನ್ನು ಉಪಚರಿಸುವ ಸೇವೆ ಮಾಡ್ಕೊಂಡು ಭೂಮಂಡಲದಲ್ಲಿರುವವರು, ಅವರಿಗೆ ಕೊಡಲಿಕ್ಕಿಲ್ಲ. ಅಶ್ವಿನಿ ದೇವತೆಗಳು ಅಂದರೆ ಆಲ್ಮೋಸ್ಟ್ ನಮಗೆ ಯಾವ ಧನ್ವಂತರಿಯೆಲ್ಲ ಸೇವೆ ಮಾಡ್ತಾರಲ್ಲ ಅವರು ಅಂತ. ಹಾಗಾಗಿ ಅವರಿಗೆ ಹವಿಸ್ಸಿಲ್ಲ ಅನ್ನೋದನ್ನು ನಾವು ತಡ್ಕೊಳ್ಳಬಾರ್ದು. ನಾನು ನಿನಗೆ ಹವಿಸ್ಸು ಕೊಡುವ ಹಾಗೆ ಮಾಡ್ತೇನೆ ಅಂತ ಹೇಳಿ ಇವನೊಂದು ಯಜ್ಞ ಮಾಡಿ ಅಶ್ವಿನಿ ದೇವತೆಗಳಿಗೆ ಹವಿಸ್ಸು ಕೊಡಕ್ಕೆ ಹೋದಾಗ ಅದನ್ನು ಇಂದ್ರ ತಡಿಲಿಕ್ಕೆ ಹೋಗ್ತಾನೆ. ವಜ್ರಾಯುಧ ಬೀಸಿ ಅವನಿನ್ನೇನು ಚವನನ ಮೇಲೂ ಅಶ್ವಿನಿ ದೇವತೆಗಳ ಮೇಲೂ ಪ್ರಯೋಗ ಮಾಡಲಿಕ್ಕಿರ್ತಾನೆ. ಚವನ ಮಹರ್ಷಿ ಸ್ತಂಭನ ವಿದ್ಯೆಯ ಮೂಲಕ ಇವನು ಎತ್ತಿದ ಕೈ ಹಾಗೆ ವಜ್ರಾಯುಧ ಹಾಗೆ ಅವನ ಕೈ ಸ್ತಂಭನ ಆದದ್ದು ಇಳಿಸಕ್ಕೆ ಬರೋದಿಲ್ಲ. ಇತ್ತ ಯಜ್ಞದಿಂದ ಒಬ್ಬ ರಾಕ್ಷಸನನ್ನು ಹುಟ್ಟಿಸಿ ಇಂದ್ರನ ವಿರುದ್ಧ ಹೋರಾಟಕ್ಕೆ ಬಿಡ್ತಾನೆ. ಕೈಯಿಂದ ಎತ್ತಲಿಕ್ಕೆ ಬಾರದಿರುವಾಗ ರಾಕ್ಷಸ ಬೇರೆ. ಅಂಥ ಹೊತ್ತಿನಲ್ಲಿ ಇಂದ್ರ ಶರಣಾಗತನಾಗಿ ಅಶ್ವಿನಿ ದೇವತೆಗಳಿಗೆ ಅಲ್ಲಿಂದ ನಂತರ ಹವಿಸ್ಸು ಕೊಡಬಹುದು ಯಜ್ಞದಲ್ಲಿ ಅಂತ ತೀರ್ಮಾನ ಆಯಿತು. ಇದು ಚವನ ಮಾಡಿದ ಒಂದು ಕೆಲಸ ಅಂತ ಅದೊಂದು ಕಥೆಯನ್ನು ಹೇಳ್ತಾರೆ. ಅದರ ನಂತರ ಮಾಂಧಾತೃ ಬರ್ತಾನೆ. ಮಾಂಧಾತೃ ಎಲ್ಲರೂ ಕೂಡ ಇಕ್ಷ್ವಾಕು ವಂಶದಿಂದ ಬಂದವರು, ಸೂರ್ಯ ವಂಶದವರು. ನೀವು ಮಾಂಧಾತೃ ಅನ್ನುವ ಕಥೆ ಯುವನಾಶ್ವನ ಮಗನ ಕಥೆ. ಅದು ಯುವನಾಶ್ವನಿಗೆ ಮಕ್ಕಳಿಲ್ಲದಕ್ಕೆ ಏನು ಮಾಡೋದು ಅಂದಾಗ
ಋಷಿಮುನಿಗಳೆಲ್ಲ ಸೇರಿ ಒಂದು ಹವಿಸ್ಸು ಸಿದ್ಧ ಮಾಡ್ತಾರೆ. ಇವನು ಯವನಾಶ್ವ ತನಗೆ ಬಾಯಾರಿಕೆ ಆಗಿದೆ, ರಾತ್ರಿ ಹೊತ್ತು ನೀರು ಕುಡಿಲಿಕ್ಕೆ ಆ ಯಜ್ಞ ಮನೆಗೆ ಬರ್ತಾನೆ, ಯಜ್ಞಶಾಲೆಗೆ. ಅಲ್ಲಿ ಯಾರೂ ಇರುವುದಿಲ್ಲ. ಸಿದ್ಧ ಮಾಡಿದ ಒಂದು ಕುಂಭದಲ್ಲಿ ಇಟ್ಟಂತಹ ಯಾವುದೋ ಔಷಧೀಯ ನೀರು ಅಥವಾ ಕುಂಭ ಕಲಶದಲ್ಲಿರುವಂತಹ ನೀರು, ಅದನ್ನು ಕುಡಿತಾನೆ. ಅದು ವಾಸ್ತವಿಕ ಅವನಿಗೆ ಮಕ್ಕಳಾಗಲಿ ಅಂತ ಸಿದ್ಧ ಮಾಡಿದ ನೀರು. ಅದನ್ನು ಕುಡಿದದ್ರಿಂದ ಮಾಂಧಾತೃ ಅಥವಾ ಯಾವ ರಾಜನನ್ನು ಮುಂದೆ ನಾವು ಹೆಸರಿಸ್ತೇವೆ ಅವನು ಇವನ ಗರ್ಭದಲ್ಲಿ ಹುಟ್ಟಿದ. ಯವನಾಶ್ವನ ಗರ್ಭದಲ್ಲಿ ಒಂದು ಮಗು ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಈ ಮಗು ಬೆಳೆದಾಗ ನೋಡಿ, ಗಂಡಸರು ಗರ್ಭಿಣಿಯಾದ ಒಂದು ವಿಶೇಷ ಉದಾಹರಣೆ. ಭಾರತದ ಪುರಾಣ ಇತಿಹಾಸ ಇದು ಅಸಾಧ್ಯ ಅನ್ನೋದನ್ನು ಹೇಳದೇ ಇಲ್ಲ. ಇಳ ಅನ್ನುವ ಹೆಣ್ಣು ಮಗಳು ಗಂಡಾಗಿ ಲಿಂಗ ಪರಿವರ್ತನೆ ಅಂತ ಈಗ ಮಾತಾಡ್ತೇವೆ ನೋಡಿ, ಅದನ್ನಾಗಲೇ ಅವರು ಹೇಳಿದರು. ಲಿಂಗ ಪರಿವರ್ತನೆಯ ಕಥೆಗಳಿವೆ. ಒಂದಿಷ್ಟು ಕಾಲ ಅವ ಹೆಣ್ಣು, ಒಂದಿಷ್ಟು ಕಾಲ ಅವ ಹೆಣ್ಣು ಆದಿದ್ದವ ಗಂಡು. ಇಳ ಹೆಣ್ಣಿದ್ದವಳು ಸುದ್ಯುಮ್ನ ಅಂತ ಗಂಡಾಗುವುದು ಕಥೆ ಬರುತ್ತೆ. ಹಾಗೆಯೇ ಗಂಡಸೊಬ್ಬ ಒಂದು ಮಗುವನ್ನು ಹೆತ್ತ ಕಥೆ ಬರುತ್ತೆ. ಪ್ರಾಣಿಗಳು ಮನುಷ್ಯರನ್ನು ಹೆರುವ ಕಥೆಗಳು ಬರ್ತವೆ. ಅಂದರೆ ನಾನು ಹೇಳೋದು ಇವೆಲ್ಲ ಕಲ್ಪನೆ, ಅವ್ರು ಇಮ್ಯಾಜಿನ್ ಮಾಡಿದ್ದು ಅಂತಲೇ ಬೇಕಾದರೆ ಇಟ್ಕೊಳ್ಳಿ. ಪಾಸಿಬಿಲಿಟಿಯನ್ನು ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತಾರು ಒಪ್ಕೊಳ್ಳೋಣ, ಎಲ್ಲವೂ ಪಾಸಿಬಲ್ ಅಂತ. ಆದರೆ ನನಗೆ ವೈಯಕ್ತಿಕವಾಗಿ ಅನಿಸೋದು, ಪ್ರತಿ ಯುಗಕ್ಕೊಮ್ಮೆ ಎಲ್ಲ ನಾಶ ಆಗುತ್ತೆ ಮತ್ತು ಹೊಸದಾಗಿ ಇನ್ವೆನ್ಷನ್ ಸ್ಟಾರ್ಟ್ ಮಾಡ್ತಾರೆ ಅಂತ ವೇದವ್ಯಾಸರಾಗಲಿ ಭಾಗವತ ಆಗಲಿ ಹೇಳೋದು. ಪ್ರತಿ ಯುಗಕ್ಕೆ ಎಲ್ಲೋ ನಾವು ಬಹಳ ಸುಧಾರಿಸಿ ಇನ್ನೇನು ಅಡ್ವಾನ್ಸ್ ಟಾಪಿಗೆ ಹೋದಾಗ ಎಲ್ಲ ನಾಶ ಆಗುತ್ತೆ ಮತ್ತು ಹುಟ್ಟುತ್ತೆ ಅಂತ. ಬಹುಶಃ ಒಂದು ಕಾಲಕ್ಕೆ ಅವರು ಕೂಡ ಎಷ್ಟೋ ಅಡ್ವಾನ್ಸ್ ಆಗಿ ಏನೇನೇನೋ ಹುಡುಕಿದ್ರೋ ಏನೋ, ನಮಗೆ ಗೊತ್ತಿಲ್ಲ ಅಷ್ಟೇ. ಈಗ ಮತ್ತೆ ನಾವು ಹುಡುಕ್ತಾ ಇದ್ದೇವೆ. ನಮ್ಮದು ನಿತ್ಯ ಹುಡುಕಾಟ ಮತ್ತು ಹೊಸದು ನಾವು ಮಾಡಲ್ವಾ? ನಮ್ಗೆ ಇವತ್ತು ಅದು ಗೊತ್ತಾಯ್ತು ಇದು ಗೊತ್ತಾಯ್ತು ಅಂತ ನಾವು ಪೇಪರಲ್ಲಿ ಹಾಕ್ತೇವೆ ನೋಡಿ. ಅವರಿಗೆ ಎಷ್ಟೆಷ್ಟೋ ಮಾಡಿರ್ಬೋದು, ಯಾರಿಗೂ ಗೊತ್ತು. ನಾವು ಅಷ್ಟು ಬೇಗ ಅವ್ರು ಏನೂ ಮಾಡಲಿಲ್ಲ ಅಂತ ನಿರಾಕರಿಸೋದಕ್ಕೂ ಒಳ್ಳೆಯ ಮನಸ್ಸಲ್ಲ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಅಲ್ಲೊಂದು ಗಂಡು ಗರ್ಭಿಣಿ ಆಗ್ತಾನೆ. ಅವನು ಗರ್ಭಿಣಿ ಆದ ಮೇಲೆ ಇವನು ಅನುಗ್ರಹ ಮಾಡ್ತಾರೆ ಋಷಿಗಳು. ನಮ್ಮ ಬಲದಿಂದಾಗಿ ನಿನಗೇನೂ ತೊಂದರೆ ಆಗೋದಿಲ್ಲ, ನೀನು ಮಗುವನ್ನು ಅದು 9 ತಿಂಗಳು ಹೊತ್ತು ಹೆರ್ತಿ ಅಂತ. ಹಾಗೆ ಅವನು ಹೆರ್ತಾನೆ ಕೂಡ. ಹೆತ್ತ ನಂತರ ಪ್ರಶ್ನೆ ಬರೋದು, ಗಂಡಸು ಹೆರ್ಬೋದು, ಇವನಿಗೆ ಹಾಲು ಕೊಡೋದು ಯಾರು ಅಂತ. ಸರಿ, ಹಾಲು ಕೊಡೋದು ಯಾರು ಅಂದಾಗ ಇಂದ್ರ ಬರ್ತಾನೆ. ಇವ್ರು ಯಾಕಂದರೆ ಇವ್ರು ಯಜ್ಞ ಮಾಡಿ ಅದೆಲ್ಲ ಸಿದ್ಧ ಮಾಡಿದ್ದಲ್ಲ, ಅದರಿಂದ ಇಂದ್ರ ಸಂಪ್ರೀತನಿರ್ತಾನೆ. ಅವನು ಬರ್ತಾನೆ. ಅವನು ತನ್ನ ತೋರು ಬೆರಳನ್ನು ಮಗುವಿಗೆ ತೋರಿಸ್ತಾನೆ. ಮಗು ಅವನ ತೋರು ಬೆರಳನ್ನು ಚೀಪುತ್ತೆ. ಮಾಂ ಧಾಸ್ಯತಿ ಅಂತ ಹೇಳ್ತಾನೆ ಇಂದ್ರ. ನಾನು ಇದನ್ನು ಕಾಪಾಡ್ತೇನೆ, ಮಾಂ ಧಾಸ್ಯತಿ ಅಂತ. ಮಾಂ ಧಾಸ್ಯತಿ ಅಂತ ಇಂದ್ರ ಹೇಳಿದ್ದರಿಂದ ಅವನು ಮಾಂಧಾತೃ ಆದ. ಹಾಗೆ ಮಾಂಧಾತ ಅಥವಾ ಮಾಂಧಾತೃ ಅನ್ನೋವನೇ ಮುಂದೆ ಚಕ್ರವರ್ತಿ ಆದ. ಈ ಕಥೆಯನ್ನು ಹೇಳಿ ಮಾಂಧಾತೃ ಬಹಳ ದೊಡ್ಡ ಚಕ್ರವರ್ತಿ ಆದ, ಅವನು ನಿಮ್ಮ ವಂಶದವನೇ. ಇದು ಕೂಡ ಇಂಥದ್ದೊಂದು ಭೃಗುಗಳ ಆಶ್ರಮದಲ್ಲಿ ನಡೆಯಿತು ಅಂತ ಅದನ್ನು ಕೂಡ ಹೇಳ್ತಾರೆ. ಅದರ ನಂತರ ಉಶೀನರ ಅನ್ನುವ ಒಬ್ಬ ಬಹಳ ದೊಡ್ಡ ದಾನಿ, ಅಷ್ಟಿಷ್ಟು ದಾನಿ ಅಲ್ಲ, ದಾನಕ್ಕೆ ಹೆಸರುವಾಸಿ. ಅವನನ್ನೊಂದು ದಿವಸ ಪರೀಕ್ಷೆ ಮಾಡಬೇಕು ಅಂತ ಇಂದ್ರ ಅಗ್ನಿಗಳಿಗೆ ಅನ್ನಿಸ್ತದೆ. ಇಂದ್ರ ಹೇಗೆ ತಪಸ್ಸು ಮಾಡಬೇಕು, ಹೇಗೆ ಪರೀಕ್ಷೆ ಮಾಡಬೇಕು ಅಂದರೆ, ಒಂದು ದಿವಸ ಇಂದ್ರ ಗಿಡುಗ ಆಗ್ತಾನೆ, ಅಗ್ನಿ ಪಾರಿವಾಳ ಆಗುತ್ತೆ. ಪಾರಿವಾಳ ಹೋಗಿಬಿಟ್ಟು ಒಂದು ದಿವಸ ಉಶೀನರ ಕೂತಿರುವಾಗ, ಉಶೀನರ ರಾಜ ಅವನು ಕೂಡ ಮತ್ತೆ ಇಕ್ಷ್ವಾಕು ವಂಶ ಸೂರ್ಯವಂಶದವನೇ. ಉಶೀನರ ರಾಜನ ತೊಡೆಯ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಪಾರಿವಾಳ. ಆ ಪಾರಿವಾಳ ಬಂದಾಗ ಅದು ಶರಣಾಗತತ್ವ, ಯಾವುದೋ ಗಿಡಗ ಓಡಿಸ್ಕೊಂಡು ಬಂದಿದೆ. ಆ ಗಿಡಗ ಓಡಿಸ್ಕೊಂಡು ಬಂದದಕ್ಕೆ ಹೆದರಿ ಬಂದು ಉಶೀನರನ ತೊಡೆಯ ಮೇಲೆ ಕೂತಿದೆ. ಈಗ ಅರ್ಥ ಏನು? ಗಿಡಗದಿಂದ ರಕ್ಷಣೆ ಬೇಕು ಅಂತ ಅದು ಕೂತಿದೆ ಅಂತ ಅರ್ಥ. ಕೂಡಲೇ ಇವನು ಗಿಡಗಕ್ಕೆ ಬೇಡ್ಕೊಳ್ತಾನೆ, ಉಶೀನರ ಇದು ರಕ್ಷಣೆ ಬೇಡ್ತಿದೆ, ಇದನ್ನು ಕೊಲ್ಲಬೇಡ. ಅದು ನನ್ನ ಆಹಾರ, ನಾನು ಎಷ್ಟೋ ಸಮಯದಿಂದ ಅದನ್ನು ಬೆನ್ನಟ್ಟಿಕೊಂಡು ಬಂದಿದ್ದೇನೆ, ನೀನು ಅದನ್ನು ತಡಿಬೇಡ, ನನ್ನ ಆಹಾರ ನಿಲ್ಲಿಸಬೇಡ, ನಿನಗಿದು ಧರ್ಮ ಅಲ್ಲ. ಅರೇ, ಶರಣಾಗತರನ್ನು ಕಾಯುವುದು ನನ್ನ ಧರ್ಮ ಅಪ್ಪ, ಆದರೆ ನನ್ನ ಆಹಾರವನ್ನು ನೀನು ನಿಲ್ಲಿಸುವುದು ಅಧರ್ಮ, ಜಗಳ ಆಗುತ್ತೆ. ಇಲ್ಲ, ನೀನು ಇದಕ್ಕೆ ಏನು ಬೇಕೋ ಅದನ್ನು ಪ್ರತ್ಯುಮ್ನಾಯ ಕೇಳು, ಕಾಂಪನ್ಸೇಷನ್. ಯಾವ ಪ್ರತ್ಯುಮ್ನಾಯ ಬೇಕೋ ಅದನ್ನು ಕೇಳು. ನಿನಗೆ ಇದಕ್ಕೆ ಪರ್ಯಾಯವಾಗಿ ಚಿನ್ನಾಭರಣ ಬೇಕಾ, ಸ್ವರ್ಣ ಬೇಕಾ, ಅಥವಾ ಎಲ್ಲ ನನ್ನ ಅರಮನೆಯ ಸಂಪತ್ತು ಬೇಕಾ, ರಾಜ್ಯ ಭೂಮಂಡಲ ಎಲ್ಲ ಕೊಡ್ತೇನೆ. ಇಲ್ಲ ಇಲ್ಲ, ನನಗೆ ಪ್ರತ್ಯುಮ್ನಾಯ ಕೊಡುವುದಾದರೆ ಒಂದೇ ಒಂದು ಕಾಂಪನ್ಸೇಷನ್ ನೀನು ಈಕ್ವಲ್ ಆಗಿ ಕೊಡಬಹುದಾದ್ದು. ಅದು ಯಾವುದು ಅಂದರೆ, ನಿನ್ನ ಮಾಂಸ ಕೊಡು, ಪಾರಿವಾಳದ ತೂಕದ ನಿನ್ನ ಮಾಂಸ ಕೊಡು ಅಂತ. ಸರಿ, ತಕ್ಕಡಿ ತರಲಾಗ್ತದೆ. ಒಂದು ಕಡೆ ಪಾರಿವಾಳ, ಉಶೀನರ ಒಂದು ಮಾಂಸ ತೆಗೆದು ಒಂದಿಷ್ಟು ಹಾಕ್ತಾನೆ. ಎಷ್ಟು ಹಾಕ್ತಾ ಹೋದರೂ ಕೂಡ
ಪಾರಿವಾಳದ ಭಾರಕ್ಕೆ ಇದು ತೂಗೋದಿಲ್ಲ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಎಷ್ಟು ಹಾಕಿದರೂ ಇಲ್ಲ. ಅವನ ಇಡೀ ದೇಹದ ಮಾಂಸ ಹಾಕಿದರೂ ಕೂಡ ಅದಕ್ಕೆ ಸರಿ ತೂಗುವುದಿಲ್ಲ. ಮುಂದೆ ಉಶೀನರನೇ ಹೋಗಿ ತಕ್ಕಡಿಯಲ್ಲಿ ಕೂತ್ಕೊಳ್ತಾನೆ, ತನ್ನನ್ನು ತಾನು ಸಮರ್ಪಿಸ್ತಾನೆ. ಅಲ್ಲಿಯ ಮಟ್ಟಿಗೆ ದಾನ. ಇಂದ್ರ ಗಿಡಗನ ವೇಷದಲ್ಲಿದ್ದುವ ಪ್ರತ್ಯಕ್ಷನಾಗ್ತಾನೆ. ನಾನು ನಿನ್ನನ್ನು ಪರೀಕ್ಷಿಸಿದೆ, ನೀನು ನಿಜಕ್ಕೂ ವಿಶೇಷ ದಾನಿ, ನಿನಗೆ ಇನ್ನು ಸಾಟಿ ಈ ಭೂಮಂಡಲದಲ್ಲಿ ಇಲ್ಲ ಅನ್ನುವಷ್ಟು ದಾನಿ ನೀನು. ನನಗೆ ನಿನ್ನ ಸಮರ್ಪಣೆಗೆ ನಾನು ಮನಸ್ಸೊತ್ತಿದ್ದೇನೆ, ಏನು ಬೇಕೋ ಕೇಳು. ಮುಂದೆ ಅವನು ಮೋಕ್ಷದ ಸ್ವರ್ಗ ಅಂತ ಯಾವುದನ್ನು ಭಾವಿಸಿ ಅದನ್ನು ಪಡೆದ ಅನ್ನುವುದು ಉಶೀನರನ ಕಥೆ. ಅಂದರೆ ಇಂಥ ಕಥೆಗಳು ಮನುಷ್ಯ ಒಬ್ಬನನ್ನು ಶರಣಾಗತನಾದರೆ ಯಾವ ಮಟ್ಟಕ್ಕೆ ರಕ್ಷಿಸಬೇಕು, ತನ್ನನ್ನು ಕೊಟ್ಟು ರಕ್ಷಿಸಬೇಕು ಅನ್ನುವ, ಮತ್ತು ನಾವು ದಾನ ಅನ್ನೋದನ್ನು ಎಷ್ಟು ಸಣ್ಣ ಮಟ್ಟದಲ್ಲಿ ತಿಳಿದಿದ್ದೇವೆ, ಯಾವ ಲೆವೆಲ್ನ ದಾನಗಳಿವೆ, ಇದೆಲ್ಲವನ್ನು ಹೇಳಲಿಕ್ಕೆ ಒಂಥರ ಕನಿಷ್ಠ ಅರ್ಥ ಆಗುವ ಹಾಗೆ ಪ್ರಾಣಿಗಳ ಸಮೂಹವನ್ನೆಲ್ಲ ಇಟ್ಟುಕೊಂಡು, ಮನುಷ್ಯರ ಸಮೂಹ ಕೂಡ ಅಲ್ಲ ನೋಡಿ, ಒಂದು ಗಿಡಗ ಪಾರಿವಾಳ ಇಟ್ಟುಕೊಂಡು ಯಾವ ಮಟ್ಟಕ್ಕೆ ಮನುಷ್ಯರಿಗೆ ಪಾಠ, ಇಂಥದ್ದೆಲ್ಲ ಕಥೆಗಳನ್ನು ಹೇಳ್ತಾ ಅಲ್ಲಿಂದ ಭರದ್ವಾಜರ ಯವಕ್ರೀತ ಅನ್ನುವ ಮಗ, ರೈಭ್ಯರ ಜೊತೆಗಿದ್ದಂತಹ ಪರಾವಸು ಅರ್ವಾವಸು ಅವರ ಕಥೆ, ಯವಕ್ರೀತನನ್ನು ಕೊಲ್ಲುವುದಕ್ಕೆ ಕಾರಣವಾದ ಘಟನೆ, ದಯವಿಟ್ಟು ಓದಿ, ತುಂಬ ಒಳ್ಳೆಯ ಕಥಾಭಾಗ. ಭರದ್ವಾಜರು ತನ್ನ ಮಗನನ್ನು ವೇದ ಪುರಾಣಗಳನ್ನು ಕಲಿಸಿರುವುದಿಲ್ಲ, ವೇದಾಂಗಗಳನ್ನು, ಆದರೆ ಅವನು ತಪಸ್ಸಿನಿಂದ ವೇದಾಂಗಗಳನ್ನು ಪಡೆದದ್ದರ ಫಲವಾಗಿ ಗುರುಮುಖೇನ ಪಡೆಯಲಿಲ್ಲವಾದ್ದರಿಂದ ಅವನು ಸಾವಿಗೆ ಒಳಗಾಗ್ತಾನೆ. ಕೊಲ್ಲುವುದು ರೈಭ್ಯನ ಸ್ವತಃ ಮಕ್ಕಳೇ. ಪರಾವಸುವಿನ ಹೆಂಡತಿಯನ್ನು ಅವನು ಹೋಗಿ ಮೋಹ ಮಾಡ್ತಾನೆ. ಆ ಪರಾವಸುವಿನ ಹೆಂಡತಿ ಬಂದು ರೈಭ್ಯರಿಗೆ ಹೇಳ್ತಾಳೆ, ನನ್ನನ್ನು ಮೋಹಿಸ್ತಿದ್ದಾನೆ, ಅವನನ್ನು ಹೇಗೋ ವಂಚಿಸಿ ಬಂದಿದ್ದೇನೆ, ಅವನು ಕಾಡಿನಲ್ಲಿದ್ದಾನೆ, ಈಗ ಇವನನ್ನು ಕೊಂದೇ ಬಿಡ್ತೇನೆ ಅಂತ ರೈಭ್ಯರು ತನ್ನ ಕೂದಲಿನ ಮೂಲಕ ಯಜ್ಞದಿಂದ ಒಬ್ಬಳು ತನ್ನ ಸೊಸೆಯ ಹಾಗೆ ಇನ್ನೊಂದು ರಾಕ್ಷಸನನ್ನು, ಮದರಾಕ್ಷಸ ಅನ್ನುವವನನ್ನು ಸೃಷ್ಟಿ ಮಾಡಿ ಯವಕ್ರೀತನ ಬೆನ್ನು ಹತ್ತಿಸ್ತಾರೆ. ಭರದ್ವಾಜರ ಮಗ ಯವಕ್ರೀತ. ಆ ಯವಕ್ರೀತನನ್ನು ಈ ಹೆಣ್ಣಿನ ವೇಷದಲ್ಲಿ ಹೋಗಿ ಸೋಲಿಸಿ ಆ ಬಳಿಕ ಈ ರಾಕ್ಷಸ ಕೊಲೆ ಮಾಡುತ್ತೆ. ಸತ್ತ ಹೆಣ ನೋಡಿ ಭರದ್ವಾಜರು ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾರೆ. ನನ್ನ ಮಗ ಸತ್ತನಲ್ಲ, ನನ್ನ ಮಗನಿಗೆ ಸಾವಿಗೆ ಕಾರಣವಾದವರು ಅವರು ತನ್ನ ಮಗನ ಕಡೆಯಿಂದಲೇ ಸಾಯಲಿ ಅಂತ. ಹೀಗಾಗಿ ರೈಭ್ಯರ ಮಗನ ಒಂದು ದಿನ ರಾತ್ರಿಯ ಹೊತ್ತಿಗೆ ಜಿಂಕೆಯ ತೊಗಲನ್ನು ಕಟ್ಟಿಕೊಂಡು ರೈಭ್ಯರು ಕಾಡಲ್ಲಿ ಆಚೆಗೆ ಹೋಗುವಾಗ ಮಗ ಜಿಂಕೆ ಅಂತ ಎಣಿಸಿ ಅಪ್ಪನನ್ನು ಕೊಲ್ತಾನೆ. ಹಾಗಾಗಿ ರೈಭ್ಯರು ಸಾಯ್ತಾರೆ. ರೈಭ್ಯರು ಸತ್ತದ್ದನ್ನು ಅರ್ವಾವಸು ತಾನು ತನ್ನ ತಪಸ್ಸಿನ ಮೂಲಕ, ಅಪ್ಪನನ್ನು ಮಗ ಕೊಂದದ್ದು ಒಂದು ಪರಾವಸುವಿನ ಬ್ರಹ್ಮಹತ್ಯಾ ದೋಷ, ಇನ್ನೊಂದು ಅಪ್ಪ ಸತ್ತಿದ್ದಾರೆ, ಅವು ಎರಡನ್ನೂ ಮೋಕ್ಷ ಮಾಡಬೇಕು ಅಂತ ತಾನು ತಪಸ್ಸಿಗೆ ಕೂತು ಅಪ್ಪನನ್ನು ಮಗನನ್ನು ಬದುಕಿಸ್ತಾನೆ. ಮಾತ್ರ ಅಲ್ಲ, ಭರದ್ವಾಜರನ್ನು ಯವಕ್ರೀತರನ್ನು ಬದುಕಿಸ್ತಾನೆ. ಅಂಥ ಭರದ್ವಾಜರ ಮತ್ತು ರೈಭ್ಯರ ಆಶ್ರಮ ಇದು ಅಂತ ಅದನ್ನು ಪರಿಚಯಿಸ್ತಾರೆ. ಒಂದೊಂದು ಆಶ್ರಮಕ್ಕೆ ಬಂದು ಒಂದೊಂದು ಕಥೆ ಹೇಳುವ ಕ್ರಮ ಬಹಳ. ಇದರ ಮುಂದಿನ ಭಾಗ ಉದ್ದಾಲಕರ ಕಥೆ ಬರುತ್ತೆ. ಅಲ್ಲೇ ಬರುವುದು ಅಷ್ಟಾವಕ್ರನ ಕಥೆ. ಅಷ್ಟಾವಕ್ರ ವಾಸ್ತವಿಕ ಉದ್ದಾಲಕರು ನಿಮಗೆ ಗೊತ್ತು. ಉದ್ದಾಲಕನಿಗೆ ಮಗ ಶ್ವೇತಕೇತು. ಉದ್ದಾಲಕನ ಜೊತೆಗೆ ಇದ್ದವರು ಕಹೋಡ ಅಂತ ಋಷಿಗಳು, ಇಬ್ಬರು ಬಹಳ ಮಿತ್ರರು. ಈ ಕಹೋಡನಿಗೆ ಬಹಳ ವಿಶೇಷವಾದ ವೇದಾಂಗಗಳೆಲ್ಲ ಆಗಿವೆ. ಒಂದು ದಿವಸ ಈ ಕಹೋಡನ ಹೆಂಡತಿಯ ಗರ್ಭದಲ್ಲಿ ಮಗು ಇದೆ. ಇವರು ತನ್ನ ವೇದಾಂಗಗಳನ್ನು ತನ್ನ ನಿತ್ಯದ ಹಾಗೆ ಅನುಸಂಧಾನ ಮಾಡುವಾಗ ಪಠಿಸ್ತಾ ಇದ್ದಾರೆ. ಹೊಟ್ಟೆ ಒಳಗಿರುವ ಮಗು ಹೇಳುತ್ತೆ, ಅಪ್ಪ ನನಗೆ ವೇದಾಂಗ ಶಾಸ್ತ್ರ ಎಲ್ಲ ಬಂತು, ಯಾಕೆ ನೀನು ನಿತ್ಯ ಪಠಿಸುವುದನ್ನು ನಾನು ಹೊಟ್ಟೆಯಲ್ಲಿದ್ದು ಕೇಳ್ತಿದ್ದೇನೆ, ಆದ್ದರಿಂದ ನನಗಿನ್ನು ಹೊರಗೆ ಬಂದು ಕಲಿಸ್ಲಿಕ್ಕೆ ಏನಿಲ್ಲಪ್ಪ, ನನಗೆಲ್ಲ ವೇದಾಂಗಗಳನ್ನು ಶಾಸ್ತ್ರಾಭ್ಯಾಸಗಳನ್ನು ನಿನ್ನ ಮುಖಾಂತರ ನೀನು ಮಾಡಿಸಿದ್ದಿ, ಆದರೆ ನೀನು ಉಚ್ಚಾರ ಸರಿ ಮಾಡ್ತಿಲ್ಲ ಅನ್ನತ್ತೆ ಮಗು. ನಿನ್ನ ಉಚ್ಚಾರದಲ್ಲಿ ದೋಷ ಇದೆ ಅಪ್ಪ, ಸ್ವಲ್ಪ ಉಚ್ಚಾರವನ್ನು ಅಕ್ಷರ ದೋಷವನ್ನು ತಿದ್ದಿಕೋ ಅನ್ನತ್ತೆ. ಕಹೋಡ ಋಷಿ ತಾನು ಇಷ್ಟೆಲ್ಲ ಕಲ್ತವ ಮೊದಲೇ, ಅದಕ್ಕೇನೆ ಹೇಳೋದು, ತುಂಬ ಕಲ್ತವರಿಗೆ ಅಹಂಕಾರವು ಜೊತೆಗೆ ಇರುತ್ತೆ, ಸಿಟ್ಟು ಅದರೊಟ್ಟಿಗೆ ಬರುತ್ತೆ. ಕಲಿಬಾರ್ದು ಅಂತ ಅರ್ಥ ಅಲ್ಲ, ಕಲಿಯುವಾಗ ಎಚ್ಚರ ಇರಬೇಕು, ಇದು ದೊಡ್ಡದಲ್ಲ ಅಂತ. ಈ ಎಚ್ಚರ ಮರ್ತವರಿಗೆ ಅಹಂಕಾರದಿಂದ ಅವರು ತಮ್ಮ ಪಾಂಡಿತ್ಯವೇ ದೊಡ್ಡದು ಅಂತ ಅದನ್ನೇ ದೊಡ್ಡ ಘರ್ಷಣೆಗೆ ತಗೋತಾರಲ್ಲ. ಪಾಪ ಕಹೋಡನಿಗೆ ಆ ಒಂದು ಸಂದರ್ಭದಲ್ಲಿ ಮಗು ಹೇಳ್ತಿದೆ ಅನ್ನೋ ವಿಸ್ಮೃತಿ ಆಯಿತು ಅನ್ನುವ ಹಾಗೆ ಹೊಟ್ಟೆಯಲ್ಲಿ ಕೂತು ನನ್ನ ವಿದ್ವತ್ತಿನ ಬಗ್ಗೆ ದೋಷ ಹೇಳ್ತೀಯಾ, ಇನ್ನೊಬ್ಬರ ದೋಷ ಹುಡುಕುವ ನೀನು ದೋಷಪೂರಿತನಾಗಿ 8 ದೋಷಗಳ ಸಹಿತ ಹುಟ್ಟು ಅಂತ ಶಾಪ ಕೊಡ್ತಾರೆ ಸ್ವಂತ ಮಗನಿಗೆ. ಹಾಗಾಗಿ ಆ ಮಗು ಹುಟ್ಟುವಾಗ 8 ದೋಷಗಳ ಸಹಿತ ಹುಟ್ಟಿತು. ಅದೇ ಅಷ್ಟಾವಕ್ರ.
ಈ ಅಷ್ಟಾವಕ್ರ ಹುಟ್ಟುವ ಮೊದಲೇ ಕಹೋಡನದೊಂದು ಘಟನೆ ಆಗ್ತದೆ. ವಂದಿ ಅನ್ನುವ ವಿದ್ವಾಂಸನ ಜೊತೆಗೆ ಜನಕರಾಜನ ಯಜ್ಞ ಮಂಟಪದಲ್ಲಿ, ಹಿಂದೆ ಜನಕರಾಜ ಯಜ್ಞ ಮಂಟಪ ಅಂತ ವಿದ್ವತ್ ಸಭೆ ಕರೀಲಿಕ್ಕೆ ಒಂದು ಜಾಗ ಇಟ್ಟಿದ್ದ, ಅದಕ್ಕೆ ಯಜ್ಞ ಮಂಟಪ ಅಂತ ಹೆಸರು. ಅಲ್ಲಿ ವಿದ್ವತ್ ಸಭೆ, ಅಲ್ಲಿ ಎಲ್ಲರೂ ಬರ್ತಿದ್ರು, ಅವರು ಇವರು ಇಲ್ಲ. ಭಾರಿ ಆಶ್ಚರ್ಯ, ಅಲ್ಲಿ ಬ್ರಾಹ್ಮಣರೇ ಬರ್ತಿದ್ರು ಅಂತ ಒಂದು ವಾದ. ಸಮಸ್ಯೆ ಏನು ಗೊತ್ತಾ, ಒಮ್ಮೆ ತಪಸ್ಸಿನ ಮೂಲಕ ಬೆಳೆದರು ಅಂದರೆ ಅವರನ್ನು ಬ್ರಾಹ್ಮಣರು ಅಂತ ಕರೀತಿದ್ರು. ವೇದವ್ಯಾಸರು ಬ್ರಾಹ್ಮಣರ ಹಾಗಾದರೆ? ಅಂಬಿಗರ ವೇದವ್ಯಾಸ ಅನ್ನಲಿಲ್ಲ ಅಷ್ಟೇ, ಯಾದವರ ಶ್ರೀಕೃಷ್ಣ ಅನ್ನಲಿಲ್ಲ. ಎಲ್ಲರನ್ನು ನೀವು ನೋಡಿ, ಬೇಕಾದಷ್ಟು ಇಂಥ ಹೆಸರುಗಳಿವೆ. ಸತ್ಯಕಾಮ ಅಂತಿದ್ದಾರೆ, ಜಬಾಲೆ ಅವಳು. ಜಬಾಲೆ ಯಾರು? ವೇಶ್ಯೆಯ ಮಗಳು, ಸೂಳೆಯ ಮಗ ಸತ್ಯಕಾಮ ಅನ್ನಲಿಲ್ಲ. ಅಷ್ಟೇ ವ್ಯತ್ಯಾಸ. ಎಲ್ಲರೂ ಇದ್ರು. ಯಾರೆಲ್ಲ ತಪಸ್ಸಿನ ಮೂಲಕ ತಮ್ಮ ವಿದ್ವತ್ ಶಕ್ತಿ, ಪಾಂಡಿತ್ಯ, ವೇದಾಂಗಗಳನ್ನು ಪಡೆದ ಒಂದು ಹಂತ ತಲುಪಿದ್ರಲ್ಲ, ಅವರಿಗೆ ಜಾತಿ ಇಲ್ಲ, ಅವರು ಬ್ರಾಹ್ಮಣರು, ಬ್ರಹ್ಮ ಜಿಜ್ಞಾಸುಗಳು, ಮುಗೀತು. ಮತ್ತೆ ಅವರಲ್ಲಿ ಹೆಸರು ಹೇಳುವುದಲ್ಲ. ಮತ್ತೆ ಇವರು ವೇದವ್ಯಾಸರು, ಅಂಬಿಗರು, ಇವರು ಕೃಷ್ಣ ಅಲ್ಲಪ್ಪ, ಇವರು ಯಾದವರು, ನಮ್ಮ ಪರಿಭಾಷೆ. ಅವರನ್ನು ಮತ್ತೆ ಜಾತಿಯಲ್ಲಿ ಗುರುತಿಸೋದು ನಮ್ಮ ಅವಸ್ಥೆ. ವಾಲ್ಮೀಕಿಗಳು ಅಂದರೆ ಆಗೋಯ್ತು. ವಾಲ್ಮೀಕಿಗಳು ಅಂದರೆ ಬೇಡರು ಅಂತ ಗಲಾಟೆ ಮಾಡುವವರಿಗೆ ಅಲ್ಲಪ್ಪ, ಪ್ರಚೇತಸರ ಮಗ ಅಂತ ಕೋರ್ಟಿಗೆ ಹೋಗ್ಬೇಕಾಯ್ತು ಪಾಪ ಕೆ ಎಸ್ ನಾರಾಯಣಾಚಾರ್ಯ. ನಮ್ಮ ಕಾಲದ ಅವಸ್ಥೆಗಳು ಹೀಗೆ. ವಿದ್ವಜ್ಜನ ಸಭೆ ಅಂದ್ಕೂಡಲೇ ಅಂಡರ್ಸ್ಟುಡ್, ಅದು ಕಾಸ್ಟ್ಲೆಸ್, ಅದಕ್ಕೆ ಜಾತಿ ಇರಲಿಲ್ಲ. ಜಾತಿ ಎದ್ದು ಸೈಡಿಗೆ ಸರ್ನೇಮ್ ಹಾಕುವ ಪ್ರಾರಬ್ಧ ನಮ್ಮದು. ಅವರದ್ದೇನು, ಅವರು ಬ್ರಹ್ಮ ಜಿಜ್ಞಾಸುಗಳ ಸಭೆ, ಎಲ್ಲರೂ ಬ್ರಹ್ಮ ಜಿಜ್ಞಾಸುಗಳು. ನೀನು ಯಾವುದು ಕುಲಗೋತ್ರ ಕೇಳ್ತಿದ್ರು, ಯಾವ ಋಷಿಯಿಂದ ಪಾಠ ಆಗಿದೆ, ಆ ಋಷಿಯ ಹೆಸರು, ಗುರುವಿನ ಹೆಸರು ಹೇಳಿದ್ರೆ ಆಯ್ತು, ಅದು ಗೋತ್ರ. ಸತ್ಯಕಾಮನಿಗೆ ಪ್ರಶ್ನೆ ಬರುತ್ತೆ, ಅವನು ಹುಡುಗ, ಅವನು ಹೋಗ್ತಾನೆ, ಅವನಿಗೆ ಅವನ ಗೋತ್ರ ಗೀತ್ರ ಗೊತ್ತಿಲ್ಲ, ಗುರುಗಳ ಹತ್ರ ಹೋಗ್ತಾನೆ, ಹೋಗಿಬಿಟ್ಟು ಕೂತ್ಕೊಳ್ತಾನೆ, ನನಗೆ ಪಾಠ ಹೇಳಿ. ಗುರುಗಳು ಹೇಳ್ತಾರೆ ಕುಲಗೋತ್ರ ಹೇಳು. ಇದೆಲ್ಲೂ ಎಲ್ಲ ಕಡೆ ಕೇಳುವ ಒಂದು ಪರಿಪಾಠ. ಇವತ್ತು ನಿಮ್ಮನ್ನು ಕೇಳಲ್ವಾ ಸರ್ಕಾರ? ಕಾಸ್ಟ್ ಸುಮ್ಮನೆ ಬಾಯಿ ಮುಚ್ಕೊಂಡು ಹಾಕ್ತೀವಲ್ಲ. ಆ ಕಾಲಕ್ಕೆ ಕುಲಗೋತ್ರ ಯಾಕೆ? ಯಾವ ಋಷಿಯಿಂದ ಪಾಠ ಆಗಿದೆ, ಯಾವ ಋಷಿ ಪರಂಪರೆವ, ಅದಕ್ಕನುಗುಣವಾಗಿ ಯಾವ ವೇದಿ, ಚತುರ್ವೇದಿಗಳಲ್ಲಿ ಎಲ್ಲ ಪರೀಕ್ಷೆಯ ಒಂದು ಭಾಗ ಅದು ವಿದ್ಯಾರ್ಜನೆಗೆ. ಕೇಳಿ ಕೂಡಲೇ ಅವನಿಗೆ ಪಾಪ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಾನು ಅಮ್ಮನನ್ನು ಕೇಳಿ ಬರ್ತೇನೆ ಅಂತ ಅಮ್ಮನ ಹತ್ರ ಹೋಗ್ತಾನೆ. ಅವಳು ಜಬಾಲ ಅಂತ ಅವಳೊಬ್ಬಳು ಹೆಣ್ಣು ಮಗಳು. ಇವನು ಜಬಾಲೆ ಹತ್ರ ಹೋಗ್ತಾನೆ. ಜಬಾಲೆ ಹತ್ರ ಹೋಗಿ ಕೇಳ್ತಾನೆ, ಅಮ್ಮ ನನ್ನ ಗುರುಗಳು ನಾನು ಯಾವ ಗೋತ್ರ ಕೇಳ್ತಾರೆ ಅಂತ. ಬಹಳ ಪ್ರಾಮಾಣಿಕವಾಗಿ ತಾಯಿ ಹೇಳ್ತಾಳೆ, ನಾನು ಬೇರೆ ಬೇರೆ ಮನೆಗಳಲ್ಲಿ ಕಸ ಮುಸ್ರೆ ಮಾಡಿದ್ದೇನೆ, ನೀನು ಯಾರಿಗೆ ಹುಟ್ಟಿದ್ದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಒಂದು ಗೊತ್ತು, ನೀನು ನನಗೇ ಹುಟ್ಟಿದ್ದು. ಆದ್ದರಿಂದ ನೀನು ಜಾಬಾಲ ಗೋತ್ರದವ, ಜಬಾಲೆಗೆ ಹುಟ್ಟಿದವ. ಇದೇ ಪ್ರಾಮಾಣಿಕತೆಯನ್ನು ಬಂದು ಗುರುಗಳಿಗೆ ಹೇಳ್ತಾನೆ ಹುಡುಗ. ಅಮ್ಮ ಹೇಗೆ ಹೇಳಿದ್ದಾಳೆ, ನನಗೆ ಅಮ್ಮ ಹೇಳಿದ ಮಾತಿನ ಪ್ರಕಾರ ನನಗೆ ಅಪ್ಪ ಗೊತ್ತಿಲ್ಲ, ಅಮ್ಮನಿಗೆ ಗೊತ್ತಿಲ್ಲ, ಮತ್ತು ಅಮ್ಮನಿಗೆ ಎಷ್ಟು ಗೊತ್ತಿದೆ, ನಾನು ಅವಳದ್ದೇ ಮಗ, ಆದ್ದರಿಂದ ನನ್ನ ಅಮ್ಮ ಜಬಾಲೆ, ನಾನು ಜಾಬಾಲ ಗೋತ್ರದವ. ಗುರುಗಳ ಉತ್ತರ ಪ್ರಾಮಾಣಿಕತೆ ಮೊದಲ ಅರ್ಹತೆ, ನಿನಗೆ ಕುಲಗೋತ್ರದ ಅವಶ್ಯಕತೆ ಇಲ್ಲ, ಬಾ ಅಂತ ಪಾಠ. ಹಾಗೆ ಬೆಳೆದವ ಜಾಬಾಲ, ಹಾಗೆ ಬೆಳೆದವ ಸತ್ಯಕಾಮ. ಇದೆಲ್ಲ ಗೊತ್ತಿಲ್ಲದೆ ಬರೇ ಜಾತಿ ಮಾಡ್ತಿದ್ರು. ನನಗೆ ಯಾಕೆ ಮೂಲ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಭೇದ, ಎಲ್ಲ ನಾಶಕ್ಕೆ ಬ್ರಾಹ್ಮಣರು ಕಾರಣ, ಅಥವಾ ಬ್ರಾಹ್ಮಣರು ಬ್ರಹ್ಮ ಜಿಜ್ಞಾಸೆಯಲ್ಲಿ ಮುಳುಗಿರುವವರಿಗೆ ಯಾಕೆ ಬೇಕು ಲೋಕದ ಉಸಾಬರಿ? ಆದರೆ ಅವರನ್ನೇ ಟಾರ್ಗೆಟ್ ಮಾಡುವುದಕ್ಕಿಂತ ಸ್ವಲ್ಪ ಈಗಲೂ ನೋಡಿ ಅಲ್ಲ, ಅವರನ್ನೇ ಟಾರ್ಗೆಟ್ ಮಾಡೋದು. ನಾನು ಬ್ರಾಹ್ಮಣಳಲ್ಲ, ನಾನು ಅದಕ್ಕಾಗಿ ನಾನು ಇದನ್ನು ವಕಾಲತ್ ಹಿಡಿತೇನೆ ಅನ್ಕೋಬೇಡಿ, ನಾನು ಬ್ರಾಹ್ಮಣಳಲ್ಲ, ನನ್ನದು ದಾರಿಯೇ ಬೇರೆ, ನನಗೆ ಲಿಂಗ ಇಲ್ಲ, ಜಾತಿ ಇಲ್ಲ. ಟಾರ್ಗೆಟ್ ಮಾಡೋರು ಯೋಚನೆ ಮಾಡಿ ಅಲ್ಲ. ಇವತ್ತು ಕೂಡ 2% ಇರೋ ಅವರನ್ನೇ, ಅವರು ಅಷ್ಟೂ ಜನ ಹಾಗೇ ಕೇಳಿಸ್ಕೋತ ಕೂತಿದ್ದಾರಲ್ಲ, ಆಗಲೂ ಈಗಲೂ ಸ್ವಲ್ಪ ಯೋಚನೆ ಮಾಡಿ. ಯಾರು ಗಲಾಟೆ ಮಾಡ್ತಿರುವವರು, ಸುಮ್ಮನೆ ಇರೋರು ಯಾರು? ಈಗಲೇ ಗೊತ್ತಾಗುತ್ತೆ, ಎವಿಡೆಂಟ್ಲಿ ಎಲ್ಲ ವಿತ್ ಎವಿಡೆನ್ಸ್ ಈಗಲೂ ಗೊತ್ತಾಗುತ್ತೆ, ಆಗಲೂ ಗೊತ್ತಾಗುತ್ತೆ. ಆವಾಗಲೂ ಜಗಳ ಅವರ ಮೇಲೇ, ಅವ್ರು ಸುಮ್ಮನೆ ಅವ್ರ ಮೇಲೆ ಗೂಬೆ ಕೂರಿಸೋರು, ಅವ್ರು ಸುಮ್ಮನೆ ಇರ್ತಿದ್ರು. ತಪಸ್ವಿಗಳು, ಋಷಿಗಳು, ಮೌನಿಗಳು ಅಷ್ಟೇ, ಅವ್ರು ಗಲಾಟೆಗೆ ಬರಲ್ಲ. ಇದು ನಡೀತಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗ ಇಂಥದೊಂದು ಕಾಲಘಟ್ಟದಲ್ಲಿ ಕುಲಗೋತ್ರ ಕೇಳುವ ಒಂದು ಪರಿಸ್ಥಿತಿ ಇತ್ತು. ಕೇಳಿದ್ರು. ಮುಂದೆ
ಅದನ್ನೇ ಉದ್ದೇಶವಾಗಿಟ್ಟುಕೊಂಡು ಹೇಗೆ ಬೆಳೆದರು ಅನ್ನುವ, ಅಂದರೆ ನಾನು ಯಾಕೆ ಹೇಳ್ತಿದ್ದೇನೆ ಅಂತಂದರೆ, ಈ ಅಷ್ಟಾವಕ್ರನ ವಿಷಯವಾಗಿ ಕಹೋಡನಿಗೆ ಅಲ್ಲಿ ವಂದಿಯ ಜೊತೆಗೆ ಒಂದು ಚರ್ಚೆ ಆಗುತ್ತೆ. ವಂದಿ ಆ ಕಾಲಕ್ಕೆ ಬಹಳ ದೊಡ್ಡ ವಿದ್ವಾಂಸ. ಈ ಯಜ್ಞ ಮಂಟಪದಲ್ಲಿ ಎಲ್ಲ ಜನರು ಬಂದು ಸೇರಿದಾಗ ಕಹೋಡನಿಗೆ ವಂದಿಗೆ ಪ್ರಶ್ನೋತ್ತರ ಆಗುತ್ತೆ. ವಂದಿಯನ್ನು ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಆಗದೇ ಇದ್ದವರಿಗೆ ಏನು ಶಿಕ್ಷೆ ಇತ್ತು ಅಂದರೆ ಸಮುದ್ರದಲ್ಲಿ ಕಟ್ಟಿ ನೀರಲ್ಲಿ ಹಾಕಿಬಿಡ್ತಿದ್ರು. ಇದು ವಂದಿಗೂ ಕಹೋಡನಿಗೂ ನಡೆದ ವಾಗ್ಯುದ್ಧದಲ್ಲಿ ಸೋಲ್ತಾನೆ ಕಹೋಡನನ್ನು ನೀರಲ್ಲಿ ಹಾಕಲಾಗ್ತದೆ. ಇನ್ನೂ ಅಷ್ಟಾವಕ್ರ ಹುಟ್ಟಿರೋದಿಲ್ಲ. ಅಷ್ಟಾವಕ್ರನಿಗೆ ಈ ಸುದ್ದಿಯನ್ನು ಹೇಳಬೇಡ ಅಂತ ಉದ್ದಾಲಕ ಕೇಳಿಕೊಳ್ತಾನೆ. ಉದ್ದಾಲಕನ ಮಗಳನ್ನೇ ಮದುವೆ ಆಗಿರ್ತಾನೆ ಕಹೋಡ. ಹಾಗಾಗಿ ಉದ್ದಾಲಕ ಹೇಳ್ತಾನೆ, ನೀನು ಹೇಳಬೇಡ, ನಾನೇ ಅವನಿಗೆ ಅಪ್ಪನ ಹಾಗೆ ಅವನನ್ನೆಲ್ಲ ನೋಡಿಕೊಳ್ತೇನೆ. ಹೀಗಾಗಿ ಅಷ್ಟಾವಕ್ರ ಹುಟ್ಟಿನಿಂದ ನೋಡಿದ್ದು ಅಪ್ಪ ಅಂದರೆ ಉದ್ದಾಲಕ. ಉದ್ದಾಲಕನ ತೊಡೆಯಲ್ಲೇ ಕೂತು ಎಲ್ಲ ಕಲಿಯೋದು, ಬೆಳೆಯೋದು, ನಿಯಮಶಾಸ್ತ್ರಗಳನ್ನು ತಿಳ್ಕೊಳ್ಳೋದು ಎಲ್ಲ ಮಾಡ್ತಿರ್ತಾನೆ. ಒಂದು ದಿವಸ ಶ್ವೇತಕೇತು ಉದ್ದಾಲಕನ ಮಗ ಅಲ್ವಾ, ಅವನು ಬಂದು ಇವನನ್ನು ಅಷ್ಟಾವಕ್ರನ್ನು ಎಳೀತಾನೆ. ನಮ್ಮ ಅಪ್ಪನ ತೊಡೆಯಲ್ಲಿ ನೀನು ಯಾಕೆ ಕೂತ್ಕೊಂಡಿದ್ಯಾ, ನಿಮ್ಮ ಅಪ್ಪ ಅಲ್ಲ ಅವನು, ನಮ್ಮ ಅಪ್ಪ ಅಂತ. ನನ್ನ ಅಪ್ಪ ಕೂಡ ಅಂತ ಇವ ಅಷ್ಟಾವಕ್ರ ಹೇಳ್ತಾನೆ, ನಿನಗೆ ಅಪ್ಪ ಇಲ್ಲ, ನನ್ನ ಅಪ್ಪ ಇವ. ಅವನಿಗೆ ಇಷ್ಟು ಗೊತ್ತಾಗುವಾಗ ಆಲ್ಮೋಸ್ಟ್ 10 ವರ್ಷ. ತನಗೆ ಅಪ್ಪ ಯಾರು ಅಂತ ಅಮ್ಮನನ್ನು ಬಂದು ಕೇಳ್ತಾನೆ. ಅಮ್ಮ ಹೇಳ್ತಾಳೆ, ಹೀಗೆ ವಂದಿ ಜೊತೆಗೆ ವಾಗ್ಯುದ್ಧ ಆಗಿ ಸೋತಿದ್ದ, ಹಾಗಾಗಿ ಅವನು ನೀರಲ್ಲಿ ಬಿಟ್ಟು ಕೊಂದಿದ್ದಾನೆ. ನಾನು ವಂದಿ ಹತ್ರ ಹೋಗಿ ವಾಗ್ಯುದ್ಧ ಮಾಡಿ ಗೆದ್ದು ಬರ್ತೇನೆ ಅಂತ 10 ವರ್ಷದ ಹುಡುಗ ಹೋಗ್ತಾನೆ. ಇದನ್ನೇ ಅಷ್ಟಾವಕ್ರ ಗೀತೆ ಅಂತ. ಬಹುಶಃ ಅರ್ಥ ಮಾಡ್ಕೊಳ್ಳಿಕ್ಕೇ ಬಹಳ ಕಷ್ಟ ಇದೆ. ಅಷ್ಟಾವಕ್ರ ಗೀತೆಯಾಗಿ ಅದು ಮುಂದೆ ಬೆಳೀತದೆ. ನೀವು ಅವರಿಬ್ಬರ ನಡುವೆ ನಡೆದ ವಾಗ್ಯುದ್ಧ, ಉಳಿದದ್ದೆಲ್ಲ ಬೇಡ, ದ್ವಾರಪಾಲಕನೊಟ್ಟಿಗೆ ಬರುತ್ತೆ ಆ ಹುಡುಗ, ಶ್ವೇತಕೇತುವಿನ ಜೊತೆಗೆ ಬರುತ್ತೆ ಜನಕರಾಜನ ಯಜ್ಞ ಮಂಟಪಕ್ಕೆ. ನಂಗೆ ಒಳಗೆ ಬಿಡಿ ಅನ್ನತ್ತೆ. ದ್ವಾರಪಾಲಕ ಹೇಳ್ತಾನೆ, ಬಾಲಕರನ್ನು ಬಿಡೋ ಪರಿಪಾಠ ಇಲ್ಲ, ವಿದ್ವಾಂಸರನ್ನು ಮಾತ್ರ. ಬಾಲಕರು ವಿದ್ವಾಂಸರಾಗಬಾರ್ದು ಅಂತ ಏನಿದೆ ಅಂತ ಇದು ವಾದ ಮಾಡುತ್ತೆ ಹುಡುಗ. ಅಯ್ಯೋ, ಅವರು ವಯೋವೃದ್ಧರಿರ್ತಾರೆ, ನಾನು ಜ್ಞಾನವೃದ್ಧ ಅನ್ನತ್ತೆ ಅದು ಹುಡುಗ. ಜ್ಞಾನವೃದ್ಧನಿದ್ದೇನೆ ಆದ್ದರಿಂದ ಬಿಡುವ. ಅಲ್ಲಲ್ಲ, ವಯೋವೃದ್ಧರು ಅನುಭವದಿರಬೇಕು, ಅವರಿಗೆ ಕೂದಲು ನೇರ್ತಿರುತ್ತೆ, ಅವರೆಲ್ಲ ತುಂಬ ತಪಸ್ಸು ಮಾಡಿ ಅವ್ರನ್ನ ನೋಡುವಾಗ ಗೊತ್ತಾಗುತ್ತೆ. ಒಂದು ಮರ ತುಂಬ ಬೆಳೆದಿರುತ್ತೆ, ವರ್ಷಗಳೇ ಆಗಿರ್ತದೆ, ಫಲಾನೇ ಬಿಟ್ಟಿರೋದಿಲ್ಲ, ಏನು ಉಪಯೋಗ? ಕೇಳುತ್ತೆ ಹುಡುಗ, ನೀ ಅದೆಲ್ಲ ಹೇಳಬೇಡ, ನಾನು ಫಲ ಬಿಟ್ಟ ಮರ, ಚಿಕ್ಕದಿರಬಹುದು. ಆಮೇಲೆ ನೀನೊಂದು ಅಗ್ನಿ ಕಿಡಿ ಹಿಡ್ಕೊ, ಅಗ್ನಿ ಕಿಡಿ ಸುಡಲ್ವಾ ಇಡೀ ಊರನ್ನು? ನನ್ನಲ್ಲಿ ಜ್ಞಾನದ ಕಿಡಿ ಇದೆ, ಇಡೀ ಜ್ಞಾನದ ಧಾರೆ ಇದೆ, ಸುಟ್ಟು ಭಸ್ಮ ಮಾಡಬಲ್ಲೆ, ಬಿಡು ನನ್ನನ್ನು ಒಳಗೆ ಅನ್ನುತ್ತೆ ಹುಡುಗ. ಭಾರಿ ಚೆನ್ನಾಗಿದೆ ಆ ಕಾನ್ವರ್ಸೇಷನ್ಗಾಗಿ ನೋಡಿ, ಓದಿ. ದ್ವಾರಪಾಲಕ ಮತ್ತು ಇನ್ನೊಂದಿಷ್ಟು ತಡಿಲಿಕ್ಕೆ ನೋಡ್ತಾನೆ. ಕಡೆಗೆ ಅದು ನೋಡು, ನಿನಗೆ ಅರ್ಹತೆಗಳನ್ನು ಪರೀಕ್ಷಿಸುವ ಸಾಮರ್ಥ್ಯ ಇಲ್ಲ, ರಾಜನನ್ನು ಕರಿ ಅನ್ನತ್ತೆ. ಜನಕರಾಜ ಆ ಕಾಲಕ್ಕೆ ಬರೇ ರಾಜ ಅಲ್ಲ, ನೀವು ನೆನ್ಪಿಟ್ಕೊಳ್ಬೇಕು, ಬಹಳ ದೊಡ್ಡ ವಿದ್ವಾಂಸ ಅವನು. ಆದ್ದರಿಂದ ಅವನು ಯಜ್ಞ ಮಂಟಪ ಮಾಡಿರ್ತಾನೆ. ಅವನು ಎಂಥ ವಿದ್ವಾಂಸ ಅಂದರೆ ವೇದವ್ಯಾಸರ ಮಗನಿಗೆ ಪಾಠ ಹೇಳಿದವ. ಈ ಜನಕರಾಜ ಅವನು ಬರುವಾಗ, ಆಯಿತು ನೀನು ದೊರೆಗಳ ಹತ್ರ ಹೋಗು, ಅವ್ರ ಹತ್ರ ಕೇಳು, ನನಗಂತೂ ನಿನ್ನನ್ನು ಬಿಡೋಕ್ಕೆ ನನಗೆ ಹಕ್ಕಿಲ್ಲ, ರಾಜ ಬಿಟ್ಟರೆ ಬಿಡ್ತೀನಿ ಅಂತ. ಇದು ರಾಜನ ಹತ್ರ ಬರುವಾಗಲೇ, ಎದುರಿಗೆ ಬರುವಾಗಲೇ ಹೇಳುತ್ತೆ ರಾಜನ ಹತ್ರ ಮಗು, ಹೊರೆ ಹೊತ್ತವರಿಗೆ, ಕಣ್ಣಿಲ್ಲದವರಿಗೆ, ಬಸುರು ಹೆಣ್ಣು ಮಕ್ಕಳಿಗೆ ದಾರಿ ಬಿಡಬೇಕು ಎಂಬ ನಿಯಮವಿದೆ, ಹಾಗೆಯೇ ಜ್ಞಾನಿಗಳಿಗೂ ದಾರಿ ಬಿಡಬೇಕು. ಈ ಹುಡುಗ ಹೇಳೋದು, ಜನಕರಾಜ ಒಪ್ಪಿದೆ, ನನಗೆ ಗೊತ್ತಾಯಿತು ನೀನೊಬ್ಬ ಜ್ಞಾನಿ, ದಾರಿ ಬಿಟ್ಟಿದ್ದೇನೆ, ಬಾ. ಜನಕರಾಜ ಕರೀತಾನೆ. ಅಷ್ಟೊತ್ತಿಗೆ ಅಷ್ಟಾವಕ್ರ ಹೇಳುತ್ತೆ, ನಾನು ವಂದಿಯ ಜೊತೆಗೆ ವಾಗ್ಯುದ್ಧ ಮಾಡಿ ವಿದ್ವಾಂಸನಾಗಿ ಗೆಲ್ಲಲಿಕ್ಕೆ ಬಂದಿದ್ದೇನೆ, ನನಗೆ ಅವಕಾಶ ಮಾಡಿಕೊಡು. ಇಲ್ಲ, ನೀನು ಅದಕ್ಕೆ ಅರ್ಹನಲ್ಲ, ವಂದಿ ಎಷ್ಟು ದೊಡ್ಡ ವಿದ್ವಾಂಸ ನನಗೆ ಗೊತ್ತು, ನನ್ನನ್ನು ಪರೀಕ್ಷಿಸು ಅನ್ನತ್ತೆ ಹುಡುಗ. ಭಾರಿ ಒಳ್ಳೆಯ ಪ್ರಶ್ನೋತ್ತರಗಳಿವೆ, ದಯವಿಟ್ಟು ನೋಡಿ. 6 ಅಂಶಗಳುಳ್ಳ, 12 ಪರ್ವಗಳುಳ್ಳ, 360 ಅರೆಗಾಲುಗಳುಳ್ಳ, 24 ಇನ್ನೇನೋ ಉಳ್ಳ ವಸ್ತು ಇದೆ. ಅದು ಯಾವುದು ಹೇಳುವುದು? 6 ಅಂಶ ಎಂದರೆ ಋತುಗಳು, 12 ಎಂದರೆ ಅದು 12 ಮಾಸಗಳು, 24 ಎಂದರೆ 12 ಹುಣ್ಣಿಮೆ, 12 ಅಮಾವಾಸ್ಯೆ ಸೇರಿ 24. 360 ಅಂಶಗಳು ಎಂದರೆ 360 ದಿವಸ. ಒಟ್ಟಿನಲ್ಲಿ ಒಂದು ಸಂವತ್ಸರವನ್ನು ನೀನು ಹೇಳುತ್ತಿದ್ದಿ. ಮಗು ಉತ್ತರ ಕೊಡುತ್ತೆ. ಆಕಾಶದಿಂದ 2 ಕುದುರೆಗಳು ಮೇಲಕ್ಕೆ ಧುಮ್ಮಿಕ್ಕಿ ಬಿಡುತ್ತವೆ, ಏನದು? ಗಿಡಗ ಒಂದು ಮೈ ಮೇಲೆ ಹಾರಿ ಬೀಳುತ್ತದೆ, ಏನದು ಹೇಳು? 2 ಕುದುರೆಗಳು ಎಂದರೆ ಆಕಾಶದಿಂದ ಬರುವ ಮಿಂಚು ಮತ್ತು ಸಿಡಿಲು, ಗಿಡಗ ಎಂದರೆ ಬರುವ ಮೃತ್ಯು. ದೇವತೆಗಳು ಗೂಢವಾಗಿ 2 ಸೃಷ್ಟಿಸುತ್ತಾರೆ. ಯಾವುದರಿಂದ? ಮೇಘಗಳ ಮೂಲಕ ಸುಖ ದುಃಖ ಎನ್ನುವ ಮಳೆಯನ್ನು, ಅದು ಮನಸ್ಸು.
ಮನಸ್ಸು ದೇಹದಲ್ಲಿ ಮೇಘವನ್ನು ಸೃಷ್ಟಿಸಿ ಸುಖ ದುಃಖ ಎನ್ನುವ ಮಳೆಯನ್ನು ಕೊಡುತ್ತದೆ. ಈ ಹುಡುಗ ಉತ್ತರ ಕೊಡೋದು. ಅದರಿಂದ ಅವನು ಮುಂದೆ ಹೇಳ್ತಾನೆ, ಅದರಿಂದ ಏನಾಗುತ್ತದೆ? ಅದರಿಂದ ಮೃತ್ಯು ಸಂಭವಿಸುತ್ತದೆ. ಅದೇ ನೀನು ಹೇಳಿದ ಗಿಡಗ. ಒಂದೊಂದು ಪ್ರಶ್ನೋತ್ತರ ನೀವು ನೋಡಿ. ಇದು ನಾನು ಹೇಳೋದು ಇನ್ನೂ ಜನಕನ ಜೊತೆಗಿನ ಮಾತುಕತೆಯನ್ನು. ಜನಕ ಹೇಳ್ತಾನೆ, ನೀನು ನಿಜಕ್ಕೂ ವಿದ್ವಾಂಸನಿದ್ದಿ, ನೀನು ಒಳಗೆ ಹೋಗಲು ಅರ್ಹನಿದ್ದಿ, ಹೋಗು ವಂದಿಯ ಜೊತೆಗೆ ವಾದ ಮಾಡು. ಈ ವಂದಿಯ ಜೊತೆಗೆ ಸಾಂಖ್ಯದಲ್ಲಿ ಒಂದು ವಾದ ಆಗತ್ತೆ. 1 ಅಂದರೆ ಏನು ಅಂತ ಇವ ಒಂದಿಷ್ಟು ಹೇಳ್ತಾನೆ, ಹುಡುಗ 2 ಅಂದರೆ ಏನು ಅಂತ ಇದಿಷ್ಟು ಹೇಳುತ್ತೆ, 3 ಅಂದರೆ ಏನು ಅಂತ ಅವ ಹೇಳ್ತಾನೆ, 4 ಅಂದರೆ ಏನು, ಹೀಗೆ 13 ಸಂಖ್ಯೆಯವರೆಗೆ ಪರಸ್ಪರ ಕಂಟಿನ್ಯೂಸ್ ಆಗಿ ಇದು ಒಂದು ಅಂತ 1ಗಳ ಲೆಕ್ಕ ಕೊಡ್ತಾನೆ, 2ಗಳ ಲೆಕ್ಕ ಹುಡುಗ ಕೊಡ್ತಾನೆ. 13ನೆಯ ಲೆಕ್ಕಕ್ಕಾಗುವಾಗ 12 ಲೆಕ್ಕಗಳನ್ನು ಕೊಟ್ಟಾಯಿತು. ಇಬ್ಬರೂ ಪಕ್ಕ ಒಬ್ರಿಗೊಬ್ರು ಈಕ್ವಲ್ ಫೈಟ್. 13ನೆಯ ಲೆಕ್ಕ ಕೊಡುವಾಗ ಒಂದಿಗೆ ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ. ಸೋತಿ ಅಂತ ಡಿಕ್ಲೇರ್ ಮಾಡ್ತಾನೆ ಆ ಪುಟ್ಟ ಹುಡುಗ ಅಷ್ಟಾವಕ್ರ. ಹೌದು, ಸೋತಿದ್ದೇನೆ, ನಾನು ಸೋತದ್ದು ನಿಜ. ಆದರೆ ನನಗೆ ನೀನು ಸೋತದ್ದಕ್ಕೆ ಏನು, ನನಗೆ ಪರಿಹಾರ ಕೊಡು. ನೀನು ಕೂಡ ಕಟ್ಟಿ ನೀರಲ್ಲಿ ಹಾಕಬೇಕು ನಿನ್ನನ್ನು ಅಂತ ಈ ಮಗು, ನನ್ನ ಅಪ್ಪನನ್ನು ನೀನು ಕಟ್ಟಿ ನೀರಲ್ಲಿ ಹಾಕಿದ್ದೀಯಾ, ನಿನ್ನನ್ನು ಕಟ್ಟಿ ನೀರಲ್ಲಿ ಹಾಕಬೇಕು. ಅಷ್ಟರಲ್ಲಿ ಅವನು ಹೇಳ್ತಾನೆ, ನಾನು ವರುಣನ ಮಗ ವಂದಿ. ನಾನು ವರುಣನ ಒಂದು ಯಜ್ಞ ನಡೀತಿತ್ತು, ಆ ಯಜ್ಞಕ್ಕೆ ಬ್ರಾಹ್ಮಣರನ್ನು ಕಳಿಸ್ತಿದ್ದೆ, ಅವರನ್ನು ಯಾರನ್ನೂ ಕೊಂದಿಲ್ಲ, ಅವರೆಲ್ಲ ವರುಣ ಯಜ್ಞದಲ್ಲಿದ್ದಾರೆ, ನಿನ್ನ ಅಪ್ಪ ಕೂಡ. ಅವನೂ ಮರಳಿ ಬರ್ತಾನೆ. ಆದ್ದರಿಂದ ನೀನು ಭಾವಿಸಿದ ಹಾಗೆ ಅವನು ಸತ್ತಿಲ್ಲ, ಸತ್ಯ ಮಾತ್ರ ನಡೆಯುವುದು ಇಲ್ಲಿ. ಹುಡುಗ ಹೇಳೋದು, ಸುಳ್ಳು ಮಾತುಗಳಿಂದ ರಮ್ಯ ಹೇಳಿ ಸುಳ್ಳು ಮಾತುಗಳಿಂದ ಮೋಸ ಮಾಡಲಿಕ್ಕಿಲ್ಲ, ಹಾಕಿ ಇವನನ್ನು ಕಟ್ಟಿ ನೀರಿನಲ್ಲಿ. ಕೂಡಲೇ ಆ ಹುಡುಗ ವಂದಿ ಹೇಳ್ತಾರೆ, ವರುಣನ ಮಗ, ಇಲ್ಲ ಅಷ್ಟಾವಕ್ರ, ನಿನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ, ಆದರೆ 1 ಕ್ಷಣ ತಳೆ, ಈಗ ನಿನ್ನ ಅಪ್ಪ ಬರ್ತಾರೆ, ಆಗ ನೀನು ನಂಬುತ್ತಿ ಅಂತ ಕಹೋಡ ಮರಳಿ ಬರ್ತಾನೆ. ಕಹೋಡನನ್ನು ನೋಡಿ ಅಷ್ಟಾವಕ್ರ ನಮಸ್ಕಾರ ಮಾಡ್ತಾನೆ. ಅಷ್ಟಾವಕ್ರ ಒಂದು ಮಾತು ಹೇಳ್ತಾನೆ, ಎಷ್ಟೋ ಬಾರಿ ದುರ್ಬಲರಿಗೆ ಗಟ್ಟಿಗ ಮಗ ಹುಟ್ಟುತ್ತಾನೆ, ಎಷ್ಟೋ ಬಾರಿ ದೊಡ್ಡ ದೊಡ್ಡ ಅಜ್ಞಾನಿಗಳಿಗೆ ಬಹಳ ದೊಡ್ಡ ಜ್ಞಾನಿ ಮಗ ಹುಟ್ಟುತ್ತಾನೆ, ಅಪರೂಪಕ್ಕೆ ದಡ್ಡನಿಗೆ ವಿದ್ವಾಂಸ ಮಗ ಹುಟ್ಟುತ್ತಾನೆ. ಇದು ನನ್ನ ಪುಣ್ಯದ ಫಲ, ನಾನು ನಿಜಕ್ಕೂ ದೊಡ್ಡವನಲ್ಲ, ನನ್ನ ಮಗ ದೊಡ್ಡವ ಅಂತ ಹೇಳಿ ಅವನನ್ನು ಕರ್ಕೊಂಡು ಮನೆಗೆ ಹೋಗಿ ಅವನಿಗೆ ಹೇಳ್ತಾನೆ, ಎದುರಿಗೆ ಕಾಣುವ ಮನೆಯ ಮುಂದೆ ಇರುವ ನದಿಗೆ ಹೋಗಿ ಸ್ನಾನ ಮಾಡು, ನಿನ್ನ ಅಂಗಾಂಗಗಳು ಅಷ್ಟಾವಕ್ರ ಆಗಿವೆ ಅಲ್ಲ, ಸ್ನಾನ ಮಾಡು ಅಂತ. ಹೋಗಿ ಸ್ನಾನ ಮಾಡಿ ಮೇಲೆ ಬರುವಾಗ ಅವನ ಅಷ್ಟವಕ್ರಗಳು ಇಲ್ಲವಾಗ್ತವೆ. ಹಾಗೆ ಅವನ ಅಂಗಗಳನ್ನು ಸರಿ ಮಾಡಿದ ನದಿ ಇದು. ಇದಕ್ಕೆ ಸಮಂಗ ಅಂತ ಹೆಸರು ಈ ನದಿಗೆ. ದೇಹದಲ್ಲಿ ಯಾವ ದೋಷವಿದ್ದರೂ ಈ ನದಿಯಲ್ಲಿ ಸ್ನಾನ ಮಾಡಿದರೆ ಅವರು ಮತ್ತೆ ಮರಳಿ ಮೊದಲಿನಂತೆ ಆಗುತ್ತಾರೆ ಅಂತ ಲೋಮಶರು ಸಮಂಗ ನದಿಯ ಕಥೆಯನ್ನು ಹೇಳ್ತಾರೆ. ಎಂತೆಂಥ ಅದ್ಭುತವಾದ ಅಂಥದ್ದು ಇದೆಯೋ ಇಲ್ವೋ, ಈಗ ಉಂಟೋ ಇಲ್ಲೋ ನಮಗೆ ಗೊತ್ತಿಲ್ಲ. ಬಟ್ ನಾವು ಎಷ್ಟೋ ಕಳ್ಕೊಂಡಿದ್ದೇವೆ. ಅವರು ಮಾಡುವ ಲಿಸ್ಟಿನ ಎಷ್ಟೋ ಹೆಸರುಗಳಿಲ್ಲ. ಪುಷ್ಕರ ತೀರ್ಥ ಗೊತ್ತಾಗುತ್ತೆ, ಪ್ರಭಾಸ ಗೊತ್ತಾಗುತ್ತೆ. ಈ ಮಧ್ಯ ಪ್ರಭಾಸಕ್ಕೆ ಬರ್ತಾರೆ, ಕೃಷ್ಣ ಬಲರಾಮರನ್ನು ಭೇಟಿಯಾಗ್ತಾರೆ, ಸಾತ್ಯಕಿ ಇರ್ತಾನೆ. ಅವರು ಕೃಷ್ಣ ಬಲರಾಮ ಸಾತ್ವಿಕರು ಹೇಳ್ತಾರೆ, ನಾವು ಹೋರಾಟ ಮಾಡೋಣ, ಇವರು ಇಲ್ಲಿರಲಿ ವನವಾಸ, ಸತ್ಯ ಪರಿಪಾಲನೆ ಮಾಡಲಿ, ನಾವು ಹೋಗಿ ಹೋರಾಡೋಣ. ಧೃತರಾಷ್ಟ್ರಾದಿಗಳನ್ನು ಸೋಲಿಸಿ ಅಭಿಮನ್ಯುವನ್ನು ಕೂಡಿಸೋಣ, ಇವರನ್ನು ಕೂಡಿಸ್ಬೇಕಾಗಿಲ್ಲ, ಅಭಿಮನ್ಯುವನ್ನು ಕೂಡಿಸಿ ನಾವು ಯುದ್ಧ ಗೆಲ್ಲೋಣ. ಆ ಮೂಲಕ ಮತ್ತೆ ಚಕ್ರಾಧಿಪತ್ಯ ಸ್ಥಾಪನೆ ಮಾಡಿ ಇವರನ್ನು ಕೂಡಿಸುವ ಹೊತ್ತಿಗೆ ಇವರು ಮತ್ತೆ 13 ವರ್ಷದ ಮುಗಿಸಿ ಬರಲಿ, ಆಗ ಇವರನ್ನು ಕೂಡಿಸೋಣ. ಸಾತ್ವಿಕಿ ಹೇಳ್ತಾನೆ, ನನಗೆ ಆಚಾರ್ಯ ಅರ್ಜುನ ಗುರು ಋಣ ತೀರಿಸಿದ ಹಾಗಾಯಿತು, ನನಗೆ ಆಚಾರ್ಯ ಅವನಾದ್ರಿಂದ ನಾನು ಬಹಳ ಬಲಿಷ್ಠನಿದ್ದೇನೆ. ಬಲರಾಮ ಇದ್ದಾನೆ, ಅವನಿಗೆ ಒಬ್ಬ ಇದ್ದರೆ ಇನ್ಯಾರು ಬೇಕು, ಅವನ ಗದಾಯುದ್ಧದಿಂದ ಯಾರನ್ನೂ ಸೋಲಿಸಬಹುದು. ನನ್ನ ಜೊತೆಗೆ ಇರುವಂತಹ ನೀನು ಶ್ರೀಕೃಷ್ಣ ಯಾರಿಗೆ ಕಡಿಮೆ, ನಮ್ಮ ಅಂಧಕ ವೃಷ್ಣಿ ಭೋಜವಂಶ ಇದೆ, ಹೋಗೇ ಬಿಡೋಣ, ಯುದ್ಧ ಮಾಡೋಣ. ಇವ್ರ ಜೊತೆಗೆ ಯಾಕೆ ಇನ್ನು ಇವರು ಎಷ್ಟು ಅಧರ್ಮಿಗಳಿದ್ದಾರೆ. ಬಲರಾಮ ಮೊದಲೇ ಬಂದು ಹೇಳ್ತಾನೆ, ಅಧರ್ಮಿಗಳನ್ನು ನೋಡಿ ನನಗೆ ಕೋಪ ಉಕ್ಕೇರಿದೆ. ಧರ್ಮಿಷ್ಠರಾದವರಿಗೆ ಇಂಥ ಸ್ಥಿತಿ ಎಂದರೆ ಇದು ನಾಚಿಕೆಗೇಡಿನ ವಿಷಯ. ಎಂಥ ದ್ರೌಪದಿಗೆ ಯಾವ ಅವಮಾನ. ಭೀಮ ಎಷ್ಟು ಕೃಶನಾಗಿದ್ದಾನೆ, ನಕುಲ ಸಹದೇವರು ತಾಯಿ ಇಲ್ಲದ ಮಕ್ಕಳ ಹಾಗೆ ಕಾಣಿಸುತ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಎಷ್ಟು ದಿನ ಕುಳಿತುಕೊಳ್ಳೋದು, ಅವನು ಬೈತಿರ್ತಾನೆ. ಯುಧಿಷ್ಠಿರ ಒಬ್ಬ ಮಾತಾಡೋದಿಲ್ಲ, ಎಲ್ಲ ಮಾತಾಗುತ್ತೆ. ಕೃಷ್ಣ ಹೇಳ್ತಾನೆ, ನೀವು ಹೇಳುವುದೆಲ್ಲ ನಿಜ, ನಾವು ಯುದ್ಧ ಮಾಡಬಹುದು, ಚಕ್ರಾಧಿಪತ್ಯವನ್ನು ಗೆದ್ದೂ ಕೊಡಬಹುದು. ಯುಧಿಷ್ಠಿರ ಒಪ್ಪಬೇಕಲ್ಲ. ಯುಧಿಷ್ಠಿರ ಎಂದೂ ಅಧರ್ಮದಿಂದ ಸಂಪತ್ತು ಸಾಧನೆ ಮಾಡುವವನಲ್ಲ, ಧರ್ಮನಿಷ್ಠನವನು.
ಯಾರೋ ಗೆದ್ದು ಕೊಟ್ಟದ್ದನ್ನು ತನ್ನ ಸಂಪತ್ತು ಎಂದು ಎಂದೂ ಅದನ್ನು ಹೊತ್ತುಕೊಳ್ಳುವವನಲ್ಲ. ಅವನು ಒಪ್ಪಿದರೆ ನಾನು ಯುದ್ಧಕ್ಕೆ ಸಿದ್ಧ ಅಂತಾನೆ. ಯುಧಿಷ್ಠಿರ ಹೇಳ್ತಾನೆ, ಸತ್ಯ ಪರಿಪಾಲನೆ ಮೊದಲನೆಯದು, ಅದು ಪ್ರಾಥಮಿಕ. ಅದಕ್ಕೆ ಆನುಷಂಗಿಕವಾಗಿ ಯುದ್ಧವೋ ಚಕ್ರಾಧಿಪತ್ಯವೋ ಬಂದರೆ ಬರಲಿ, ನಾನು ಅದರ ಬೆನ್ನು ಹತ್ತುವುದಿಲ್ಲ. ಕೃಷ್ಣ, ನಿನಗೆ ಚೆನ್ನಾಗಿ ಗೊತ್ತಿದೆ, ನಿನಗೆ ನಾನು ಗೊತ್ತು, ನನಗೆ ನೀನು ಗೊತ್ತು. ಹಾಗಾಗಿ ನಾವು 13 ವರ್ಷ ವನವಾಸ ಮಾಡಿ ಬರುವುದಕ್ಕೆ ಆಶೀರ್ವದಿಸು, ನಾವು ಮುಂದುವರಿತೇವೆ ಅಂತ ಹೇಳಿ ಅಲ್ಲೊಂದು ಮಾತುಕತೆ ಆಗಿರುತ್ತೆ. ಇಲ್ಲಿ ಸಮಂಗಾ ತೀರ್ಥದ ಸ್ನಾನ ಮಾಡಿ ಅಂತ ಇವರನ್ನು ಸ್ನಾನ ಮಾಡಿಸಿ ಮತ್ತೆ ಹಿಮವತ್ ಪರ್ವತದ ಕಡೆಗೆ ಇವರು ಹೊರಡುವುದು ಎಲ್ಲಿಗೆ ಅಂದರೆ, ಅರ್ಜುನ ಎಲ್ಲಿದ್ದಾನೆ ಅಲ್ಲೂ ಹೋಗಬೇಕು ಅಂತ. ಸೊ ಹಿಮವತ್ ಪರ್ವತದ ಕಡೆಗೆ ಹೋಗೋಣ, ಅಲ್ಲೇ ಅರ್ಜುನ ಇದ್ದಾನೆ. ಸೊ ಅಷ್ಟರಲ್ಲಿ ದ್ರೌಪದಿ ಸೋತು ಏನೇನೋ ದುಃಖದ ಮಾತಾಡ್ತಾಳೆ, ಅರ್ಜುನ ಕಾಣುವುದಿಲ್ಲ, ನಾವು ಹೀಗೆ ಎಷ್ಟು ಸಮಯ. ಇತ್ತ ಭೀಮ ಹೇಳ್ತಾನೆ, ನನಗಿದು ಏನು ಅಂತ ಗೊತ್ತಾಗಲ್ಲ, ನಾವು ಹೀಗೆ ಎಷ್ಟು ದಿವಸ ಎಲ್ಲ ನಡೀತಿರ್ತದೆ. ಯುಧಿಷ್ಠಿರ ಒಂದು ಮಾತು ಹೇಳ್ತಾನೆ, ಇನ್ನು ಬೆಟ್ಟಗಳನ್ನು ಏರುವ ಸಂಕಷ್ಟದ ದಿನಗಳು, ನೀವು ಇಲ್ಲೇ ಉಳಿಯಿರಿ, ನಾನು ಮುಂದುವರಿತೇನೆ ಅಂತ. ಯುಧಿಷ್ಠಿರ ನೋಡಿ ನೇರವಾಗಿ, ನೀವು ಇಷ್ಟು ಜನ ಇಲ್ಲೇ ಉಳಿಯಿರಿ, ಅಥವಾ ನೀವು ಮರಳಿ ಶಾಂತ ಜಾಗಕ್ಕೆ ಎಲ್ಲಿಯಾದರೂ ಹೋಗಿ ನಿಮ್ಮ ಭೀಮ ರಕ್ಷಣೆಗಿದ್ದಾನೆ, ನೀವು ನಿಮ್ಮ ರಕ್ಷಣೆ ಮಾಡಿಕೊಳ್ಳಿ, ನಾನು ಲೋಮಶರ ಜೊತೆಗೆ ಹಿಮವತ್ ಪರ್ವತ, ಅಲ್ಲಿಂದ ಗಂಧಮಾದನ ಪರ್ವತ, ಅಲ್ಲಿಂದ ನಾನು ಇಂದ್ರಕೀಲ ಪರ್ವತ, ಹೀಗೆ ಹೋಗ್ತೇನೆ. ಅಷ್ಟೊತ್ತಿಗೆ ದ್ರೌಪದಿ ಹೇಳ್ತಾಳೆ, ನಾನು ನಿನ್ನನ್ನು ಬಿಟ್ಟು ಒಂದರೆ ಕ್ಷಣ ಹಿಂದೆ ಸರಿಯುವುದಿಲ್ಲ, ನೀನು ಹೋಗು ಎಂದರೂ ಹೋಗುವುದಿಲ್ಲ, ಕಷ್ಟವಿರಲಿ ಸುಖವಿರಲಿ ನಾನು ನಿನ್ನ ಜೊತೆಗೆ. ಭೀಮ ಹೇಳ್ತಾನೆ, ದ್ರೌಪದಿ ಬೇಡವೆಂದ ಮೇಲೆ ಸಾಕ್ಷಾತ್ ಅಣ್ಣ ಅಂತ ಒಪ್ಪಿಕೊಂಡ ನಾನು, ನನಗೆ ಎಂದೂ ಕೂಡ ಅನ್ನಿಸಿಲ್ಲ ನಿನ್ನನ್ನು ಬಿಟ್ಟು ಹೋಗಬೇಕು ಅಂತ. ನೀನು ಹೇಳಿದರೂ ನಾವು ಹೋಗುವುದಿಲ್ಲ, ಕಷ್ಟವಾದರೆ ಆಗಲಿ. ಬೆಟ್ಟ ಹತ್ತುವುದು ಅವರಿಗೆ ಕಷ್ಟವಾದರೆ ದ್ರೌಪದಿಯನ್ನು ನಕುಲ ಸಹದೇವರನ್ನು ಹೊತ್ತುಕೊಂಡು ನಾನು ಬೆಟ್ಟ ಹತ್ತುತ್ತೇನೆ ಅಣ್ಣ, ನಿನ್ನ ಜೊತೆಗೆ ಮಾತ್ರ, ನಿನ್ನಿಲ್ಲದೆ ನಾನಿಲ್ಲ, ನಿನ್ನ ಜೊತೆಗೆ ಬರುವವರೇ, ಹೀಗೆ ಮತ್ತೆ ಮುಂದುವರಿಬೇಕು ಅಂತ. ಆಗ ಯುಧಿಷ್ಠಿರಾದಿಗಳಿಗೆ ಗಂಗೆಯಲ್ಲಿ ಸ್ನಾನ ಮಾಡಿ ಹತ್ತುವಾಗ ಶುದ್ಧ ಅಂತಃಕರಣ, ಮನಸ್ಸು, ಬುದ್ಧಿ, ದೇಹ ಸಂಪೂರ್ಣ ಶುದ್ಧರಾಗದೆ ಮೇಲೆ ಹತ್ತಬಾರದು. ಇದು ವಿಶೇಷ ಪರ್ವತ, ಇದನ್ನು ಏರುವವರಿಗೆ ಎಲ್ಲ ರೀತಿಯ ಪರಿಶುದ್ಧತೆ ಇದ್ದರೆ ಮಾತ್ರ ಅವರಿಗೆ ಏರುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಒಂದು ದಿನ ರಾತ್ರಿ ವ್ರತ ನಿಯಮಗಳು ಏನೇನು ಹೇಳ್ತಾರೋ ಅದೆಲ್ಲವನ್ನು ಮಾಡಿ ಸ್ನಾನ ಮಾಡಿ ಆ ಬಳಿಕ ಹತ್ತುವುದಕ್ಕೆ ಆರಂಭ ಮಾಡಿ ಅಂತ ಲೋಮಶರು ಹೇಳ್ತಾರೆ. ಅದಕ್ಕನುಗುಣವಾಗಿ ಅವರು ಸ್ನಾನ ಮಾಡಿ ತಪಸ್ಸು ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡುವಾಗ ಎದುರಿಗೆ ಒಂದು ಬೆಟ್ಟದ ಹಾಗೆ ಬಿಳಿ ಕಾಣ್ತದೆ. ಅದು ಏನು ಅಂತ ಕೇಳುವಾಗ ಅದು ನರಕಾಸುರನನ್ನು ವಿಷ್ಣು ವಧೆ ಮಾಡಿದ ಮೇಲೆ ನರಕಾಸುರನ ಮೂಳೆ ಹಾಗೆ ಬಿದ್ದಿದೆ ಅಂತ. ಅಂಥ ಬೆಟ್ಟದ ಹಾಗೆ ನರಕಾಸುರನನ್ನು ವಧೆ ಮಾಡಿದ ಕಥೆ ಹೇಳ್ತಾರೆ. ಅಲ್ಲಿಂದ ಭೂಮಂಡಲವನ್ನೇ ಎತ್ತಿದವ ಭೌಮಾಸುರನನ್ನು ಬಿಡ್ತಾನ. ಭೂಮಂಡಲವನ್ನು ಯಾವಾಗ ಎತ್ತಿದ? ಅವನ ಹಿಂದೆ ವರಾಹ ಅವತಾರದಲ್ಲಿ ಭೂಮಿ ತನ್ನ ಅಕ್ಷೆಯಿಂದ ಕೆಳಗೆ ಕುಸಿಯುವ ಹಾಗೆ ಭೂಭಾರ ಆಯಿತು, ಮನುಷ್ಯ ಸಂಖ್ಯೆ ಹೆಚ್ಚಾಯಿತು. ಯಮ ದೀರ್ಘಸತ್ರ ಯಾಗಕ್ಕೆ ಬಂದಿದ್ದ, ಸಂಹಾರ ಇಲ್ಲದೆ ಭೂಭಾರವಾಗಿ ಭೂ ಕುಸಿಯುವ ಹೊತ್ತಿಗೆ ಅದು ಇನ್ನು ಅಕ್ಷದಿಂದ ಕೆಳಗೆ ಬೀಳುವಾಗ ಸಾಕ್ಷಾತ್ ವರಾಹ ರೂಪನಾಗಿ ಏಕದಾಡೆಯ ಮೂಲಕ ಬಂದು ಅದನ್ನು ಎತ್ತಿದ್ದಾನೆ, ಅಕ್ಷದಲ್ಲಿ ನಿಲ್ಲಿಸಿದ್ದಾನಪ್ಪ. ಅದು ವಿಷ್ಣುವಿನ ಒಂದು ದೊಡ್ಡ ಸಾಹಸದ ಕಥೆ ಅಂದಾಗ ನನಗೆ ವಿಷ್ಣು ದರ್ಶನ ಮಾಡಿಸಿ ಅಂತ ಯುಧಿಷ್ಠಿರ ಕೇಳಿಕೊಳ್ತಾನೆ. ಗಂಗಾ ಸ್ನಾನ ಮುಗಿಸಿ ಯುಧಿಷ್ಠಿರನನ್ನು ಕರೆದುಕೊಂಡು ಲೋಮಶರು ಹಿಮವತ್ ಪರ್ವತ, ಗಂಧಮಾದನ ಪರ್ವತ ಹೀಗೆ ಹತ್ತಿ ಆ ಗಂಧಮಾದನ ಪರ್ವತದಲ್ಲಿ ಒಂದಿಷ್ಟು ರಾತ್ರಿ 3-6 ರಾತ್ರಿಗಳದ್ದು ಒಂದು ವಿಶೇಷ ತಪಸ್ಸನ್ನು ಹೇಳಿಕೊಡ್ತಾರೆ. ಕಣ್ಣು ಬಿಟ್ಟ ಬಳಿಕ ಯುಧಿಷ್ಠಿರ ವಿಷ್ಣು ದರ್ಶನವನ್ನು ಮಾಡುತ್ತಾನೆ. ಅದನ್ನು ನಾನು ವಿಷ್ಣು ದರ್ಶನ ಮಾಡಿದೆ, ನನಗೆ ಅವನ ಲೋಕ ಕಾಣಿಸಿತು, ನಾನು ಅವನನ್ನು ಕಂಡು ಧನ್ಯನಾದೆ ಅಂತ ಲೋಮಶರಿಗೆ ನಮಸ್ಕರಿಸ್ತಾರೆ. ಇದು ಯುಧಿಷ್ಠಿರ ಒಂದು ವನವಾಸದಲ್ಲಿ ಮಾಡಿದ ಯಾತ್ರೆಯ ಭಾಗ. ನಾವು ವನವಾಸದ ಮೂಲಕ ತಿಳಿಯಬಹುದಾದ ವಿಶೇಷ ಲೋಕದ ಒಂದು ಯಾತ್ರೆ, ಅಂಥ ವಿಶೇಷ ಲೋಕಯಾತ್ರೆಯನ್ನು ಮಾಡಿದ್ದೇವೆ. ಎಷ್ಟೋ ಭಾಗಗಳನ್ನು ನಾನು ಹಾಗೆ ಹಾರಿಸಿಕೊಂಡು ಬಂದಿದ್ದೇನೆ. ಸುಂದರವಾದ ಅನೇಕ ವಿಷಯಗಳಿವೆ. ಅಂದರೆ ನಿವಾಂತವಾಗಿ ಸಾವಧಾನವಾಗಿ ಕೂತು ಓದುವುದರಿಂದ ಬೇರೆ ಬೇರೆ ಸಾಧ್ಯತೆಗಳಿವೆ. ಅಂಥದ್ದೊಂದು ಆಗಲಿ ಅಂತ ಪ್ರಾರ್ಥಿಸ್ತಾ ಮುಂದಿನ ಯಾತ್ರೆ ಯಾವ ಕಡೆಗೆ ನಾಳೆ ನೋಡೋಣ. ನಮಸ್ಕಾರ.